Okay, so good morning. ನಾವು ನಿನ್ನೆ ಅಂದ್ರೆ ಜನರಲ್ ನಾವು ಸೋಷಿಯಲ್ ಮೀಡಿಯಾ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಯೆಸ್ಟರ್ಡೇ ನಾವು ಸ್ವಲ್ಪ ಕ್ಯಾನ್ವಾ ಟ್ರೈ ಮಾಡಿದ್ವಿ ಅಂಡ್ ಬೈಟಬಲ್ ಅಂತ ಹೇಳಿ ವಿಡಿಯೋ ಮೇಕಿಂಗ್ ಗೆ ಒಂದು ಟ್ರೈ ಮಾಡಿದ್ವಿ. ಕ್ಯಾನ್ವಾ ಇಸ್ ಫಾರ್ ಇಮೇಜಸ್ ಅಂಡ್ ಸ್ಮಾಲ್ ಲೆಂತ್ ವಿಡಿಯೋಸ್ ಅಂಡ್ ಬೈಟಬಲ್ ಇಸ್ ಫಾರ್ ವಿಡಿಯೋ ಮೇಕಿಂಗ್ ಅದು ಸ್ವಲ್ಪ ಟ್ರೈ ಮಾಡಿದ್ವಿ. ಆಮೇಲೆ ಜಿಫಿ.ಕಾಮ್ ಟ್ರೈ ಮಾಡಿದ್ವಿ. ಜಿಪ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ದಿಸ್ ಇಸ್ ಫಾರ್ ಕ್ರಿಯೇಟಿಂಗ್ ಜಿಪ್ಸ್. ಓಕೆ, ಸೊ ಇವತ್ತು animaker.com ನೋಡೋಣ. ನಿನ್ನೆ ಅದು ಪೆಂಡಿಂಗ್ ಇತ್ತು animaker.com ಬಿಕಾಸ್ ನಾನ್ ನಿಮ್ಗೆ ಅಸೈನ್ ಮಾಡಿದ್ದೆ ನೀವು ನೋಡಿ ಟ್ರೈ ಮಾಡಿ ಅಂತ. ಸೊ ನಾವಿವತ್ತು ವಿಲ್ ಜಸ್ಟ್ ಟ್ರೈ ವಿತ್ ದಟ್ ಅಂಡ್ ಲೇಟರ್ ವಿ ವಿಲ್ ಮೂವ್ ಆನ್ ಟು ದ ರಿಮೈನಿಂಗ್ ಟಾಪಿಕ್ಸ್. ಓಕೆ, animaker.com ಫಸ್ಟ್ ನಾ ಇದು ಓಪನ್ ಮಾಡ್ತಾ ಇದ್ದೀನಿ. ಇದೇನಂದ್ರೆ ಸ್ಮಾಲ್ ಟೈಪ್ ಆಫ್ ಆನಿಮೇಟೆಡ್ ವಿಡಿಯೋಸ್ ಏನನ್ನ ಮಾಡಕ್ಕೆ ಯೂಸ್ ಆಗತ್ತೆ. ಸೊ ನೋಡೋಣ ಹೇಗಾಗತ್ತೆ ಅಂತ. ಆಲ್ಮೋಸ್ಟ್ ನಾನ್ ಕೂಡ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ಅಷ್ಟು ಯೂಸ್ ಮಾಡಿಲ್ಲ. ಲೆಟ್ಸ್ ಟ್ರೈ. ಸಾಫ್ಟ್ವೇರ್ಸ್ ಹೇಗಿರುತ್ತೆ ಅಂದ್ರೆ ಅವರು ಡೈರೆಕ್ಟ್ ನಿಮ್ಗೆ ಫ್ರೀ ಟ್ರಯಲ್ ಕೊಡ್ತಾರೆ ಫಾರ್ ಅ ಮಂತ್ ಆರ್ 2 months, ಮ್ಯಾಕ್ಸಿಮಮ್ ಒಂದು 1 month ಇರ್ತದೆ. ಅದಾದ್ಮೇಲೆ ನೀವು ಪ್ರೈಸಿಂಗ್ ಪ್ರೈಸಿಂಗ್ ಇದು ತಗೊಬೇಕು, ಪ್ರೀಮಿಯಂ ಪ್ಲಾನ್ ತಗೊಬೇಕು. ಬಟ್ ಸ್ವಲ್ಪ ವೆಬ್ಸೈಟ್ಸ್ ಹೇಗಂದ್ರೆ ಅವ್ರು ವಿಡಿಯೋ ಮಾಡಕ್ಕೆ ನಿಮ್ಗೆ ಆಪರ್ಚುನಿಟಿ ಕೊಡ್ತಾರೆ. ಯು ವಿಲ್ ಹ್ಯಾವ್ ದಿಸ್ ಆಪರ್ಚುನಿಟಿ, ಬಟ್ ದ ಥಿಂಗ್ ಇಸ್ ಲೋಗೋ ಬಂದ್ಬಿಡತ್ತೆ. ಈ ಫ್ರೀ ಟ್ರಯಲ್ ಕೂಡ ನಿಮ್ಗೆ ಲೋಗೋ ಬರುತ್ತೆ. ಸೊ ಸಮ್ಟೈಮ್ಸ್ ದಟ್ ಇಸ್ ಆಲ್ಸೋ ಅ ಪ್ರಾಬ್ಲಮ್ ಅಲ್ವಾ. ಲೋಗೋ ಬಂದ್ರೆ ನಮ್ಗೆ ಈ ತರ ಕಾಣಿಸಿ ಚೆನ್ನಾಗಿಲ್ಲ, ನಮ್ ವಿಡಿಯೋ ತರ ಇರ್ಬೇಕು ಅದು. ಸೊ ಆ ಟೈಮ್ಲಿ ಅಗೇನ್ ಯು ವಿಲ್ ಹ್ಯಾವ್ ಟು ಚೂಸ್ ಪ್ರೀಮಿಯಂ ಪ್ಲಾನ್. ಸೊ ಅದೊಂದೇ ಪ್ರಾಬ್ಲಮ್ ಇರುತ್ತೆ. ಬಟ್ ಅದರ್ವೈಸ್ ವಿ ಕ್ಯಾನ್ ಜಸ್ಟ್ ಟ್ರೈ. ಅಂದ್ರೆ ಇವು ಫೇಮಸ್ ವೆಬ್ಸೈಟ್ಸ್. ನಾನು ಇದು ಪ್ರಿಫರ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಳಕ್ಕೆ. ಇದು ಸ್ವಲ್ಪ ಫೇಮಸ್ ವೆಬ್ಸೈಟ್ಸ್, ಚೆನ್ನಾಗಿರುತ್ತೆ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಪೇಯ್ಡ್ ಇದ್ದನು ಸರ ಅಷ್ಟು ಕಾಸ್ಟ್ಲಿ ಇರಲ್ಲ ಪೇಯ್ಡ್. ಸೊ ಲೆಟ್ಸ್ ಟ್ರೈ. ಇದು ನೋಡ್ಲಕ್ಕೆ ಕ್ಯಾನ್ವಾ ತರನೇ ಇದೆ, ಲುಕ್ ಫೀಲ್ ಎಲ್ಲ ಹಾಗೆ ಅನ್ಸ್ತದೆ ನಂಗೆ. ಓಕೆ, ವಿಡಿಯೋ ಆಡ್ಸ್, ಸೋಷಿಯಲ್ ಮೀಡಿಯಾ ಆಡ್ಸ್, ಇನ್ವಿಟೇಷನ್ಸ್ ಇದೆ, ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಇದೆ. ಸೊ ಸೇಮ್ ಕ್ಯಾನ್ವಾ ತರನೇ ಡಿಫ್ರೆಂಟ್ ಕ್ಯಾಟಗರೀಸ್ ಕೊಟ್ಟಿದ್ದಾರೆ ಇವರು. ಸೊ ಜಿಪ್ಸ್ ಇಲ್ಲಿ ಕೂಡ ಇದೆ ನೋಡಿ. ಜಿಪ್ಸ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಜಿಫಿ.ಕಾಮ್ಲಿ, ಇಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕ್ಲಕ್ಕೆ ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಸ್ಯಾಂಪಲ್ ಅದನ್ನ ಓಪನ್ ಮಾಡಿ ನೋಡೋಣ ಹಾಗೆ ಆಗತ್ತೆ ಅಂತ. ಸ್ವಲ್ಪ ಎಡಿಟ್ ಮಾಡಿ ಟ್ರೈ ಮಾಡೋದು. ಓಕೆ, ಇದೊಂದು ವಿಡಿಯೋ ಇದೆ, ರಿವ್ಯೂ ಮಾಡೋಣ ಹೇಗಿರುತ್ತೆ ಅಂತ ಫಸ್ಟ್. ಇದು ಆಕ್ಚುಲಿ ವಿತ್ ಸೌಂಡ್ ಇದೆ, ನಾನು ಸೌಂಡ್ ತೆಗ್ದ್ಬಿಟ್ಟೆ. ಓಕೆ, ಸೊ ಇದು ಒಂದು ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಂಗ ಒಂದು ವಿಡಿಯೋ ಇದೆ. ಸೊ ಅವ್ರ ಹತ್ರ ರೆಡಿ ಟೆಂಪ್ಲೇಟ್ ಇದೆ, ಅದು ಯೂಸ್ ಅಂತ ಕ್ಲಿಕ್ ಮಾಡಿದ್ನಿ ನಾನು. ನೋಡೋಣ ಹೇಗಿರತ್ತೆ ಅಂತ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್. ಸೊ ನಾವು ಜಸ್ಟ್ ಟ್ರೈ ಮಾಡೋಣ ಹೇಗಿರತ್ತೆ ಅಂತ. ಆನಿಮೇಕರ್ ಲೋಗೋ. ಈ ಲೋಗೋ ತುಂಬಾ ಫೇಮಸ್, ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಇಟ್ ಸೇಸ್ ವಾಟ್ ಇಟ್ ಹ್ಯಾಸ್ ಟು. ಸೊ ಅದಕ್ಕೆ ಇಷ್ಟ. ಲೆಟ್ಸ್ ಟ್ರೈ. ಓಕೆ, ಸೊ ಇದು ಇಷ್ಟಕ್ಕೆ ಮುಂಚೆ ಅವರು ತೋರಿಸಿದ ವಿಡಿಯೋ. ಇಲ್ಲಿ ಟೆಕ್ಸ್ಟ್ ಇದೆ, ಅದು ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಅವತಾರ್ ಇದೆ, ಅಂದ್ರೆ ಲೆಫ್ಟ್ ಸೈಡ್ಲಿ ನಿಮ್ಗೆ ಬೇಕಾದ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಓಕೆ, ಇದೆಲ್ಲ ಕೊಟ್ಟಿದ್ದಾರೆ. ಮೆನ್, ಫಿಮೇಲ್, ಮೇಲ್ ಯಾವ್ದನ್ನ ಚೂಸ್ ಮಾಡ್ಕೋಬಹುದು.
ಸೊ ನೋಡೋಣ ಚೇಂಜ್ ಮಾಡಕ್ ಆಗತ್ತಾ ಅಂತ ಐ ವಾಂಟ್ ಟು ಟ್ರೈ. ಇಲ್ಲಿ ಕೂಡ ಪ್ರೀಮಿಯಂ ಇದೆ, ಅಬ್ಸರ್ವ್ ಮಾಡಿ. ಗ್ರೀನ್ ಕಲರ್ ಇದಲ್ವಾ ಬ್ಯಾಡ್ಜ್, ಗ್ರೀನ್ ಕಲರ್ ಬ್ಯಾಡ್ಜ್ ಇದ್ದಿದ್ದೆಲ್ಲ ಪ್ರೀಮಿಯಂ ಅಂತ ಅರ್ಥ. ಸೊ ದಿಸ್ ಒನ್ ಇಸ್ ಫ್ರೀ ಐ ಗೆಸ್, ಬಿಕಾಸ್ ಇವಕ್ಕೆ ಬ್ಯಾಡ್ಜ್ ಇಲ್ಲ. ಇವು ಟ್ರೈ ಮಾಡ್ಕೊಂಡು ಓಕೆ ಐ ವಿಲ್ ಟ್ರೈ ದಿಸ್ ಒನ್. ನೋಡೋಣ ಚೇಂಜ್ ಆಗತ್ತಾ ಅಂತ ಐ ವಾಂಟೆಡ್ ಟು ಸಿ. ಓಕೆ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ? ಓಕೆ ಡಿಲೀಟ್ ಮಾಡ್ಬಿಟ್ಟೆ, ಹೊಸ ಕ್ಯಾರೆಕ್ಟರ್ ಹಾಕಿದೆ. ಬಟ್ ರೈಟ್ ಸೈಡ್ ನೋಡಿದ್ರೆ ಅವ್ರು ಮಾಡ್ಬೇಕಾದ ಆಕ್ಷನ್ಸ್ ಎಲ್ಲ ಇದೆ. ಓಕೆ ಯು ಕ್ಯಾನ್ ಸೆಲೆಕ್ಟ್ ಅವ್ರಿಗೇನ ಬೇಕಾ ಅಂತ. ಲೆಟ್ಸ್ ಸಿ, ಇದು ಸೆಲೆಕ್ಟ್ ಮಾಡಿ ನೋಡೋಣ ಹ್ಯಾಕ್ ಕಾಣಿಸುತ್ತೆ ಅಂತ. ಒಂದ್ ವೇಳೆ ಇಫ್ ಇಟ್ಸ್ ಲುಕಿಂಗ್ ಆಡ್ ವಿತೌಟ್ ಪ್ಲೇಯರ್ ಅಂಡ್ ಟೇಬಲ್ ಆಡ್ ಇದೆ, ಸೊ ವಿ ವಿಲ್ ಗೋ ಫಾರ್ ಸಮ್ ಅದರ್ ಥಿಂಗ್. ಓಕೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಂಗಿರ್ಬೇಕು, ಅದಕ್ಕೆ ನಾನು ಜಸ್ಟ್ ಇದು ಚೂಸ್ ಮಾಡ್ಕೊಂತ ಇದ್ದೀನಿ. ಓಕೆ ಇಲ್ಲಿ ವಾಯ್ಸ್ ಓವರ್ ಕೊಡ್ಬೋದಂತೆ. ಓಕೆ ಕ್ಲಿಕ್ ಮಾಡಿ ಲೆಟ್ಸ್ ಸಿ. ಓಕೆ ಇದು ವಾಯ್ಸ್ ಓವರ್ ಕೊಡ್ಬೋದು, ಟೆಕ್ಸ್ಟ್ ಟು ಸ್ಪೀಚ್, ಅಪ್ಲೋಡ್ ವಾಯ್ಸ್ ಓವರ್ ಅಪ್ಲೋಡ್ ಮಾಡ್ಬೋದು. ಓಕೆ ರೈಟ್, ದಟ್ಸ್ ಅ ಗ್ರೇಟ್ ಆಪ್ಷನ್. ಯು ಕ್ಯಾನ್ ಅಪ್ಲೋಡ್ ಇಟ್ ಟು ದಿಸ್ ಅವತಾರ್. ಓಕೆ ಅಂಡ್ ಈ ಆಪ್ಷನ್ಸ್ ಏನು, ಆಕ್ಷನ್ ಏನ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಚೂಸ್ ದಿಸ್ ಆಪ್ಷನ್. ಓಕೆ ದಟ್ ಫೈನ್. ಎಕ್ಸ್ಟ್ರಾ ಆಕ್ಷನ್ಸ್ ಏನ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಐ ಡೋಂಟ್ ರಿಕ್ವೈರ್ ಫಾರ್ ನೌ. ಸೊ ಆರ್ ಯು ಇಂಟ್ರೆಸ್ಟೆಡ್? ಫ್ರಾಗ್ಮೆಂಟೆಡ್. ಓಕೆ ಲೆಟ್ಸ್ ಕೀಪ್ ಇಟ್ ಲೈಕ್ ದಿಸ್. ಓಕೆ ಇವಾಗ ನಾವೇನ್ ಚೇಂಜ್ ಮಾಡನ್ ಬೇಡ, ಸ್ವಲ್ಪನೇ ಚೇಂಜಸ್ ಮಾಡಿ ಅದು ಹೇಗೆ ವರ್ಕ್ಔಟ್ ಆಗತ್ತೆ ಅಂತ ನೋಡೋಣ ಅಷ್ಟೇ. ಓಕೆ ಆರ್ ಯು ಫ್ರಸ್ಟ್ರೇಟೆಡ್ ವಿತ್ fragmented team communication? ಓಕೆ ಇದು ಹೀಗೆ ಇಡ್ತಾ ಇದ್ದೀನಿ. ವಿಲ್ ಸಿ ಇನ್ನ ಚೇಂಜಸ್ ಮಾಡೋಣ ಅಂತ. ಓಕೆ ಕಲರ್ ಚೇಂಜ್ ಮಾಡ್ಬೋದು. ಓಕೆ ಸೊ ಇದು ಗ್ರೀನ್ ಇದೆ, ಇಲ್ಲಿ ಕಲರ್ ಚೇಂಜ್ ಮಾಡಕ್ಕೆ ಆಪ್ಷನ್ ಇದೆ ನಮ್ಗೆ. ಲೆಟ್ಸ್ ಸಿ ಹಾಗೆ ಚೇಂಜ್ ಆಗುತ್ತೆ ಕಲರ್ ಅಂತ. ಇದು ಫಾಂಟ್ ಕಲರ್ ಅಂಡ್ ಹೌ ಟು ಚೇಂಜ್ ದಿಸ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ನೋಡ್ಬೇಕು. ಬ್ಯಾಕ್ ಗ್ರೌಂಡ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ, ಜಸ್ಟ್ ಈ ಬ್ಲೂ ಕಲರ್ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ನಂಗೆ ಕೆಳಗಡೆ ಆಪ್ಷನ್ ಬಂತು. ಓಕೆ ವಿಲ್ ಸಿ ಇಫ್ ದಿಸ್ ಕ್ಯಾನ್ ಬಿ ಚೇಂಜ್. ಎಸ್ ಓಕೆ ಇದೆಲ್ಲ ಚೇಂಜ್ ಮಾಡಕ್ ಆಗ್ತದೆ. ಓಕೆ ರೈಟ್, ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್. ಓಕೆ ಇದಕ್ಕೆ ಹೋಗೋಣ. ಸುಮ್ಮನೆ ಜಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಬಿಕಾಸ್ ನಾನು ಕೂಡ ಯೂಸ್ ಮಾಡಿಲ್ಲ ಅಲ್ವಾ. ಸೊ ಟ್ರೈಂಗ್ ಟು ಎಕ್ಸ್ಪ್ಲೋರ್. ಸೊ ಇದು ಬಂದು ಇದು ಎಫೆಕ್ಟ್ಸ್ ಗೋಸ್ಕರ. ಓಕೆ ಈ ತರ ಎಫೆಕ್ಟ್ಸ್ ಬರಕ್ಕೆ. ಓಕೆ ಅಂಡ್ ಸ್ಟ್ರೈಪ್ ಬಾಟಮ್, ಸ್ಟ್ರೈಪ್ ಟಾಪ್. ಓಕೆ ಐ ವಿಲ್ ಜಸ್ಟ್ ಸೆಲೆಕ್ಟ್ ಲೈಕ್ ದಿಸ್. ಓಕೆ ಸೊ ಇವಾಗ ನೋಡೋಣ ಚೇಂಜಸ್ ಆಗಿದೆ ಅಂತ. ವಿ ವಿಲ್ ಟ್ರೈ. ಪ್ಲೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಲೋಡ್ ಆಗ್ತದೆ. ಓಕೆ ಸೊ ಫಸ್ಟ್ ಸೀನ್ ಹಾಗೆ ಎಡಿಟ್ ಮಾಡಿದ್ವಿ. ಯು ಕ್ಯಾನ್ ಕಮ್ ಟು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡ್ತಾ ಇದ್ರ, ಇದು ಸ್ಕ್ರೋಲ್ ಆಗ್ತದೆ. ಇದು ಫಸ್ಟ್ ಸೀನ್. ಆಮೇಲೆ ಸೆಕೆಂಡ್ ಸೀನ್ಗೆ ಇಲ್ಲಿ ಬಂದು ನೀವು ಸ್ಕ್ರೋಲ್ ಹಾಕ್ಬೋದು. ಆಮೇಲೆ ಥರ್ಡ್ ಸ್ಕ್ರೀನ್ ಹಾಗೆ ಆಗ್ಬಿಟ್ಟು ಸೊ ವಿಲ್ ಸಿ ಇನ್ ಕೇಸ್ ಅಂದ್ರೆ ಫಸ್ಟ್ ಮಾತ್ರ ನಾವು ಟ್ರೈ ಮಾಡಿದ್ವಿ ಅಲ್ವಾ, ಫಸ್ಟ್ ಸೀನ್ ಮಾತ್ರ ಎಡಿಟ್ ಮಾಡಿದ್ವಿ. ಅಟ್ಲೀಸ್ಟ್ ನಮ್ ಎಡಿಟಿಂಗ್ ಕೆಲಸ ಮಾಡ್ತಾರ ಅಂತ ಹೇಳಿ ನಮ್ಗೆ ಬೇಕಾಗಿತ್ತು. ಸೊ ವಿಲ್ ಸಿ ಇಫ್ ದಿಸ್ ಒನ್ ಹ್ಯಾಸ್ ವರ್ಕ್ಡ್ ಔಟ್ ವಾಟ್ ಎವರ್ ವಿ ಡಿಡ್ ಟಿಲ್ ನೌ. ಅಟ್ ದ ಎಂಡ್ ಇವಾಗ ನಾವೆಲ್ಲ ಚೇಂಜ್, ಫಸ್ಟ್ ಚೇಂಜ್ ಮಾಡಿದ್ವಿ, ಸೆಕೆಂಡ್ ಥರ್ಡ್ ಚೇಂಜ್ ಮಾಡಿದ್ವಿ, ಹಾಗೆ ಚೇಂಜ್ ಮಾಡ್ಬೇಕು. ಮಾಡಿದ್ಮೇಲೆ ಲೆಟ್ಸ್ ಸಿ ಹೌ ಡಸ್ ದಿಸ್ ವರ್ಕ್. ಪಬ್ಲಿಷ್ ಅಂತ ಹೊಡಿಬೇಕಾ, ಶೇರ್ ಅಂತ ನೋಡ್ತಾ ಇದ್ದೀನಿ. Okay, timeline is not required. Okay, let's click on publish and see.
ಡೌನ್ಲೋಡ್ ವಿಡಿಯೋ ಅಂತಿದೆ, ವಿಡಿಯೋ ಡೌನ್ಲೋಡ್ ಮಾಡಕ್ ಆಗತ್ತಾ? ನೈಸ್, ಆಪ್ಷನ್ ಆದ್ರೆ ಕೊಡ್ತಾರೆ. 720 480 ಎಲ್ಲ ಸೆಲೆಕ್ಟ್ ಮಾಡ್ಕೊಬಹುದು. 180 ಅಂದ್ರೆ 1080 ಅವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಟ್ಸ್ ಪ್ರೀಮಿಯಂ ಅಗೇನ್. 720 ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಓಕೆ, 720 ಸೆಲೆಕ್ಟ್ ಮಾಡ್ಕೊಂಡಿನಿ. ಓಕೆ, ಡೌನ್ಲೋಡ್ ನೋಡೋಣ. You'll be notified via email. Okay. ಸೊ ಈ ತರ ಇನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ನಾವು ಜಸ್ಟ್ ಇವಾಗ ಬೇಸಿಕ್ ನೋಡಿದ್ವಿ ಹಾಗೆ ಯೂಸ್ ಮಾಡ್ಬೇಕು ಅಂತ. ಸೊ ನಾನು ಒಂದು ಚೇಂಜ್ ಮಾಡಿ ನೋಡ್ದೆ, ಯಾಕಂದ್ರೆ ಫಸ್ಟ್ ಅದು ವರ್ಕ್ಔಟ್ ಆಗ್ತದ ಇಲ್ಲವಾ ಅಂತ ಸ್ವಲ್ಪ ಟೆಸ್ಟ್ ಮಾಡ್ಬೇಕಂತ ಹಾಗೆ ಟ್ರೈ ಮಾಡಿದೆ. ಸೊ ಎವ್ರಿ ಸೀನ್ಗೆ ಕೆಳಗಡೆ ನಿಮ್ಗೆ ಟೈಮ್ ಲೈನ್ ಅಂತಾರೆ, ಅದನ್ನ ಮೂವ್ ಮಾಡ್ತಾ ಯು ಕ್ಯಾನ್ ಚೇಂಜ್ ಎವ್ರಿ ಸೀನ್. ಸೊ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಅದಕ್ಕೆ ನೀವು ವಾಯ್ಸ್ ಓವರ್ ಅಲ್ಲಿ ಆನ್ ದ ಸ್ಪಾಟ್ ಆಪ್ಷನ್ ಕೊಡಕ್ಕೆ ನಿಮ್ಗಿದೆ. ವೈಲ್ ಕ್ರಿಯೇಟಿಂಗ್ ದಟ್ ವಿಡಿಯೋ ಇಟ್ ಸೆಲ್ಫ್ ನೀವು ಕೊಡಕ್ಕೆ ಒಂದು ಆಪ್ಷನ್ ಇದೆ. ಸೆಕೆಂಡ್ ಥಿಂಗ್ ಇಸ್ ನೀವು ಆಲ್ರೆಡಿ ರೆಕಾರ್ಡ್ ಮಾಡ್ಬೋದು. ಸೊ ಆಲ್ರೆಡಿ ರೆಕಾರ್ಡ್ ಮಾಡಕ್ಕೆ ಮುಂಚೆ ವಾಟ್ ಐ ಸಜೆಸ್ಟ್ ಇಸ್, ನೀವು ಫಸ್ಟ್ ಓಪನ್ ಮಾಡಿ ವಿಡಿಯೋ ಎಷ್ಟು ಸೆಕೆಂಡ್ಸ್ ಇದೆ, ಒಂದೊಂದು ಸೀನ್ ಎಷ್ಟು ಸೆಕೆಂಡ್ಸ್ ಇದೆ ಅವೆಲ್ಲ ನೋಡ್ಕೊಂಡು ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ರೆ ಬೆಟರ್. ಯು ಕ್ಯಾನ್ ಎಕ್ಸ್ಟೆಂಡ್. ಓಕೆ, ನಿಮ್ಗೆ ಬೇಕಾದಂಗೆ ನೀವು ಚೇಂಜ್ ಮಾಡ್ಕೋಬಹುದು. ಬಟ್ ಇಟ್ಸ್ ಬೆಟರ್ ಫಸ್ಟ್ ವಿಡಿಯೋ, ಯಾವಾಗ್ಲೂ ವಿಡಿಯೋ ಎಡಿಟ್ ಮಾಡ್ಕೋಬೇಕು ಫಸ್ಟ್. ನಿಮ್ಗೆ ಬೇಕಂಗೆ ಫಸ್ಟ್ ನಿಮ್ಗೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಅದನ್ನ ನೀವು ರೆಡಿ ಇಟ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊಂಡು ಆದ್ಮೇಲೆ ವಾಯ್ಸ್ ಓವರ್ ಕೊಡ್ಬೋದು. ದಟ್ ಈಸ್ ಆಲ್ವೇಸ್ ಸೇಫರ್. ವಾಯ್ಸ್ ಓವರ್ ಕೊಟ್ಬಿಟ್ಮೇಲೆ ಮತ್ತು ಯು ಕ್ಯಾನ್ ಮೇಕ್ ಚೇಂಜಸ್, ಬಟ್ ಅದು ನಿಮ್ಗೆ ಇನ್ನು ಕಷ್ಟ ಆಗತ್ತೆ ಕರೆಕ್ಟ್ ಸಿಂಕ್ ಆಗ್ಲಕ್ಕೆ. ಓಕೆ, ಸೊ ಫೈನ್. ಐ ಥಿಂಕ್ ಇಟ್ ಇಸ್ ಟೇಕಿಂಗ್ ಸಮ್ ಟೈಮ್. ನಾವು ಮೀನ್ ವೈಲ್ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ವಿಲ್ ಸಿ ಟು ಇಟ್. ನೋಡೋಣ ಅದು ಡೌನ್ಲೋಡ್ ಆಗತ್ತಾ ಇಲ್ವಾ, ಡೌನ್ಲೋಡ್ ಆಗಕ್ಕೆ ಪೇಮೆಂಟ್ ಆಪ್ಷನ್ ಇರುತ್ತಾ ಅವೆಲ್ಲ ನೋಡ್ಬೇಕು. ಓಕೆ, ಸೊ ದಿಸ್ ವೀಕೆಂಡ್ ನಾನು ಇನ್ ಸ್ವಲ್ಪ I'll see to other options in the websites ಇದ ನೋಡಿ. as I said, I'll update you on WhatsApp group. Okay, ಸೊ ಇವಾಗ ನೋಡೋಣ. ಸೊ ಇವತ್ತು quite simple I want to make this topic. It's all about social media hacks ali, tips ali. hacks or tips ಎಲ್ಲ ಒಂದೇ. ಸೊ hacks tips ಇದು ನೋಡೋಣ. ಇದು ಯಾಕಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗೆ ಯೂಸ್ ಆಗುತ್ತೆ ಇವಾಗ ನಾನು ಹೇಳೋದು. ಬಟ್ ಇದು ನೋಡಕ್ಕೆ ಅಂದ್ರೆ ಪ್ರಾಬಬ್ಲಿ ನೀವು ನೋಡಿರ್ತೀರಿ ದಟ್ ವಿಡಿಯೋಸ್ ಇರುತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಕ್ಸ್ ಟಿಪ್ಸ್ ಅಂತ. ಸೊ ಇದು ಜನರಲ್ಲ ನಾನು ಹೇಳಿದಂಗೆ ಸೋಷಿಯಲ್ ಮೀಡಿಯಾ ಟೈಮ್ ಪಾಸ್ಗೆ ಅಲ್ಲ. ಇದು ನಾ ಇವಾಗ ಯಾವ್ದಾದ್ರೆ ಹೇಳ್ತಾ ಇದ್ನೋ ಆನ್ ಅ ಸೀರಿಯಸ್ ನೋಟ್ ಅದು ಆನ್ ಡೈಲಿ ಬೇಸಿಸ್ ನೀವು ಟ್ರೈ ಮಾಡ್ಬೇಕು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಿಮ್ದು. ಓಕೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಎಷ್ಟೊಂದು ಜನಕ್ಕಿದೆ ನಮ್ಗೆ ಗೊತ್ತು. ಇವಾಗ ಫೇಸ್ಬುಕ್ ಕೂಡ ಕಡಿಮೆ ಆಗ್ಬಿಟ್ಟಿದೆ, ಅಲ್ಲಿ ಇನ್ಸ್ಟಾಗ್ರಾಮ್ ಕಡಿಮೆ ಆಗ್ತಿದೆ. ದಿನಕ್ಕೆ ಅದು ಅವರು ಬೆಳ್ತಾ ಇದ್ದಾರೆ. ನಿಮ್ದು ಯಾವುದೇ ಆ ಬಿಸ್ನೆಸ್ ಆಗಲಿ, ಬೀಟ್ ರಿಯಲ್ ಎಸ್ಟೇಟ್ ಆಗಲಿ, ಇನ್ನೇನನ್ನ ಕ್ಲಾದಿಂಗ್ ಬಿಸ್ನೆಸ್ ಆಗಲಿ, ಏನೇ ಆಗ್ಲಿ ನಿಮ್ಗೆ ಫುಲ್ ಆಪ್ಷನ್ಸ್ ಇರತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಬಿಕಾಸ್ ಇವಾಗ ಅದು ಬೂಮ್ಲಿದೆ. ಸೊ ಇದು ಬಂದು ರೀಚ್ ನಿಮ್ಗೆ ಎಷ್ಟು ಜನ ಇದ್ರು, ಎಷ್ಟು ಕಾಂಪಿಟೇಷನ್ ಇದ್ರು, ಬೀಟ್ ಯೂಟ್ಯೂಬ್ ಯಾವ್ದೇ ಆದ್ರೂ ಕಾಂಪಿಟೇಷನ್ ಇದ್ರೆ ನಿಮ್ಗೆ ನಾನು ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಇವಾಗ ನಾವ್ ಏನಂತ ಇದ್ದೀವಿ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಇದ್ದೀವಿ. ಯಾಕೆ ಅಂದ್ರೆ ಪೀಪಲ್ ಆರ್ ಯೂಸಿಂಗ್ ಮೋರ್. ಓಕೆ, ಕಾಂಪಿಟೇಷನ್ ಯಾವ್ದು ಇರುತ್ತೆ ಅಂದ್ರೆ ಪೀಪಲ್ ಆರ್ ಯೂಸಿಂಗ್ ಮೋರ್. ಓಕೆ, ಬಟ್ ನೀವು ಇಲ್ಲಿ ಅರ್ಥ ಆಗ್ತಾ ಇಲ್ಲ. ಯೂಸಿಂಗ್ ಮೋರ್ ಅಂದ್ರೆ ಮೆನಿ ನಂಬರ್ ಆಫ್ ಪೀಪಲ್ ಆರ್ ವಿಸಿಟಿಂಗ್ ದ ವೆಬ್ಸೈಟ್ ಅಂತ ಅರ್ಥ, ರೈಟ್? Visiting this website, be it YouTube or be it Instagram, many people are coming to the website ಅಂತ ಅರ್ಥ. ಆ ಟೈಮ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಇವಾಗ ಎಷ್ಟೇ ಜನ ಟಾಪಿಕ್ ನೀವು ಮಾಡೋ ಟಾಪಿಕ್ ಮಾಡಿದ್ರು ನೀವು ಕೂಡ ಒನ್ ಆಫ್ ದೆಮ್, ರೈಟ್? ಅವರು ವೆಬ್ಸೈಟ್ಗೆ ಯೂಟ್ಯೂಬ್ಗೆ ಬರೋದು ಬಂದು ಒಂದು ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಕಂಪನೀಸ್ ಸರ್ಚ್ ಮಾಡ್ತಾರೆ. ಜನರಲ್ ರಿಯಲ್ ಎಸ್ಟೇಟ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿ ಸರ್ಚ್ ಮಾಡಿ ದೇ ವುಡ್ ಲೈಕ್ ಟು ಸಿ ವಿಡಿಯೋಸ್. ಓಕೆ, ಬಹಳ ಕಡಿಮೆ ಜನ ದೇ ವಿಲ್ ಕಮ್ ಅಂಡ್ ಸರ್ಚ್ ಫಾರ್ ಪರ್ಟಿಕ್ಯುಲರ್ ವೆಬ್ಸೈಟ್, ಸಮ್ ಎಕ್ಸ್ ವೆಬ್ಸೈಟ್ ಆರ್ ವೈ ವೆಬ್ಸೈಟ್ ವಿಡಿಯೋಸ್ ನೋಡಕ್ಕೆ ಸ್ವಲ್ಪ ಕಡಿಮೆ ಜನ ಬರ್ತಾರೆ. ಇನ್ ಜನರಲ್ ಯಾವ್ದು ಬೆಸ್ಟ್ ಅಂತ ಸರ್ಚ್ ಮಾಡಕ್ಕೆ ಅವ್ರು ಯೂಟ್ಯೂಬ್ಗೆ ಬರೋದು, ರೈಟ್? ಸೊ ಅದ್ರಲ್ಲಿ ಡೆಫಿನೆಟ್ ನಿಮ್ದು ಇದ್ದೇ ಇರುತ್ತೆ. ನೀವು ವಿಡಿಯೋಸ್ ಸ್ವಲ್ಪ ಕನ್ಸಿಸ್ಟೆಂಟ್ ಮಾಡ್ತಾರೆ ರೆಗ್ಯುಲರ್, ನಿಮ್ದು ಇದ್ದೇ ಇರುತ್ತೆ.
ಸೊ ಆ ಟೈಮ್ಲಿ ಇಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಅವ್ರು ಸರ್ಚ್ ಮಾಡಕ್ ಬರ್ತಾ ಇದ್ದಾರೆ, ಅದಕ್ಕೆ ಡಿಫಾಲ್ಟ್ ಎಲ್ಲ ಟ್ರೈ ಮಾಡ್ತಾರಲ್ವಾ, ಟ್ರೈ ಮಾಡೋದ್ಲೆ ನಿಮ್ದು ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡ್ತಾರೆ. ಜಸ್ಟ್ ಲೈಕ್ ಗೂಗಲ್, ನೀವು ಆಲ್ಮೋಸ್ಟ್ ನೀವು ಟಾಪ್ ನಲ್ಲಿ ಬರಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಇಂದಾನೆ ಮೋಸ್ಟ್ ಆಫ್ ದಮ್ ವಿಲ್ ಗೆಟ್ ಇನ್ಕಮ್, ನಮ್ಗೆ ಗೊತ್ತು ರೈಟ್. ಒನ್ಸ್ ಅದು ಟಾರ್ಗೆಟ್ 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ವಾಚ್ ಅವರ್ಸ್ ಅಂತ ರೀಚ್ ಆದಾಗ ನಿಮ್ಗೆ ವ್ಯೂಸ್ ಡೆಫಿನೆಟ್ ಆಗಿ ಇನ್ಕಮ್ಗೆ ಹೆಲ್ಪ್ ಮಾಡುತ್ತೆ. ಸಬ್ಸ್ಕ್ರೈಬರ್ಸ್, ಸೊ ವ್ಯೂಸ್ಗೆ ಪ್ರಾಬ್ಲಮ್ ಇಲ್ಲ. ಎಷ್ಟು ಅದನ್ನ ಕಾಂಪಿಟೇಷನ್ ಅಲ್ಲಿ ಎಷ್ಟು ಜನ ಯೂಟ್ಯೂಬ್ಗೆ ಬರ್ತಾ ಇದಾರೋ ಅಷ್ಟೇ ವ್ಯೂಸ್ ನಿಮ್ಗೆ ಬರುತ್ತೆ ಅಂತ ಅರ್ಥ. ದಟ್ಸ್ ಫಾರ್ ಗ್ಯಾರಂಟಿ ಬೀಟ್ ಎನಿ ನಂಬರ್ ಆಫ್ ಕಾಂಪಿಟೇಟರ್ಸ್ ಯು ಹ್ಯಾವ್. ಬಟ್ ಇವಾಗ ನೀವು ಮಾಡ್ಬೇಕಾಯ್ತು ಏನಂದ್ರೆ ಆ ಬಂದಿದ್ದವ್ರನ್ನ ರಿಟೈನ್ ಮಾಡ್ಕೋಬೇಕು. ನಿಮ್ ಹತ್ರ ಬಂದ್ರು ಅವ್ರನ್ನ ಫಸ್ಟ್ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡಿ. ಅವ್ರು ಡಿಫಾಲ್ಟ್ ಬಂದ್ರು, ನಿಮ್ಗೋಸ್ಕರ ಬಂದಿಲ್ಲ, ಬಟ್ when they landed on your page, it's ನಿಮ್ಮ ಇದ್ ಮೇಲೆ ನೀವು ಹ್ಯಾಗ್ ಮೇಂಟೈನ್ ಮಾಡ್ಕೊಂತ ಇದ್ದೀರಿ ಅಂತ ಹೇಳಿ ನಿಮ್ದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ್ದು ನೀವು ಪ್ರೆಸೆಂಟ್ ಮಾಡೋದು ಚೆನ್ನಾಗಿರ್ಬೇಕು. ಯೂಟ್ಯೂಬ್ ಅಲ್ಲಿ ಎನಿ ಸೋಷಿಯಲ್ ಮೀಡಿಯಾ ನಿಮ್ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ಅವ್ರು ಬೈ ಮಿಸ್ಟೇಕ್ ಲ್ಯಾಂಡ್ ಆದ್ರೂ ನಿಮ್ದು ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ದೇ ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ನಮ್ಗೆ ಬೇಕಾಯ್ತು ಅದು. ಓಕೆ, ವ್ಯಾಲ್ಯೂಬಲ್ ಕಂಟೆಂಟ್. ಇವಾಗ ನಾವು ಒಂದೊಂದ ನೋಡೋಣ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ಲಿಟಲ್ ಡೀಪರ್. ಓಕೆ, ಇನ್ಸ್ಟಾಗ್ರಾಮ್ ನೋಡೋಣ. ಓಕೆ, ಇನ್ಸ್ಟಾಗ್ರಾಮ್ ಜನರಲ್ ನಮ್ಗೆ ಗೊತ್ತು, ಇಮೇಜಸ್ ಅಂಡ್ ವಿಡಿಯೋಸ್. ಟೆಕ್ಸ್ಟ್ ಬಂದು ಲೈಕ್ ಸೆಕೆಂಡರಿ ಆಪ್ಷನ್. ಟೆಕ್ಸ್ಟ್ ಬಂದು ಹಾರ್ಡ್ಲಿ ಪೀಪಲ್ ದಿ ಟೆಕ್ಸ್ಟ್, ರೀಡ್ ಇಟ್. ಬಟ್ ಇದು ಆಲ್ಗಾರಿದಮ್ ಪ್ರಕಾರ ನಮ್ಗೆ ಯೂಸ್ ಆಗುತ್ತೆ ಆಫ್ ಕೋರ್ಸ್, ಬಿಕಾಸ್ ಇದು ಕೂಡ SEO ತರಾನೇ ಆಲ್ಗಾರಿದಮ್ ಪ್ರಕಾರ ಯೂಸ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಒಂದ್ಸಲ ಓಪನ್ ಮಾಡಿ, ಲೆಟ್ಸ್ ಸಿ ಹೌ ಇಟ್ ಇಸ್. ಓಕೆ, ಓಕೆ. ಸೊ ಇನ್ಸ್ಟಾಗ್ರಾಮ್ಲಿ ಆಪ್ ಲೈ ಫೀಚರ್ಸ್ ಇರುತ್ತೆ. ನಮ್ಗೆ ಇವಾಗ ಆಪ್ ಇಲ್ಲ, ಅದಕ್ಕೆ ಅಂದ್ರೆ ಆಪ್ ಇಂದ ನಿಮ್ಗೆ ಪೋಸ್ಟ್ ಮಾಡಕ್ ಆಗತ್ತೆ. ಆಪ್ ಆಪ್ಷನ್ ಇಲ್ಲ, ಬಟ್ ಜನರಲ್ ನಿಮ್ಗೆ ಹೇಳ್ತಾ ಇದೀನಿ. ಆಪ್ಷನ್ ಏನಿರುತ್ತೆ ಅಂದ್ರೆ ಫೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಸ್ಟೋರಿ ಅಂತ ಒಂದು ಆಪ್ಷನ್ ಇರುತ್ತೆ. ಈ 2 ಆಪ್ಷನ್ಸ್ ಇರುತ್ತೆ ನೀವು ಅಪ್ಲೋಡ್ ಮಾಡಕ್ಕೆ. ರೈಟ್, ಇವಾಗ ಇವ್ರು ಫಾರ್ ಎಕ್ಸಾಂಪಲ್ ಈ ಪೋಸ್ಟ್ ಕಾಣಿಸ್ತದಲ್ವಾ, ಅವ್ರ ಅಕೌಂಟ್ ಬಂದು ಎವ್ರಿ ಗರ್ಲ್ ಅಂತ ಒಂದು ಅಕೌಂಟ್. ಓಕೆ, ಇದು ಅಕೌಂಟ್ ಹೆಸರು. ದಿಸ್ ಇಸ್ ದ ಪೋಸ್ಟ್ ಅಂದ್ರೆ ಫೀಡ್. ಅವರು ಪೋಸ್ಟ್ ಮಾಡಿರ್ತಾರೆ. ಜನರಲ್ ಇನ್ಸ್ಟಾಗ್ರಾಮ್ಲಿ ಪ್ಲಸ್ ಅಂತ ಇಲ್ಲಿ ಸೆಂಟರ್ ನಲ್ಲಿ ಒಂದು ಸೈನ್ ಬರುತ್ತೆ. ಓಕೆ, ಇಲ್ಲಿ ನಾನು ಬರ್ತೀನಿ. ಸೆಂಟರ್ ಆಫ್ ದ ಪೇಜ್ ಅಂದ್ರೆ ಸ್ವಲ್ಪ ಬಾಟಮ್ ನಲ್ಲಿ ಓಕೆ ಪ್ಲಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡ್ರೆ ಯು ಕ್ಯಾನ್ ಅಪ್ಲೋಡ್ ಮಾಡೋದು ಇಮೇಜ್ ಅಪ್ಲೋಡ್ ಮಾಡಿ. ಕೆಳಗಡೆ ನಿಮ್ಗೆ ಈ ಆಪ್ಷನ್ ಇದೆ ಡಿಸ್ಕ್ರಿಪ್ಷನ್. ಓಕೆ, ದಿಸ್ ಇಸ್ ದ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ನೀವು ಎಷ್ಟು ಚೆನ್ನಾಗಿ ಬರೀತೀರಿ ಅಂತ ಇಂಪಾರ್ಟೆಂಟ್. ಓಕೆ, ಇದು ಕೂಡ ಸ್ವಲ್ಪ ನಿಮ್ಗೆ ಯೂಸ್ ಆಗತ್ತೆ SEOಗೆ. ಆ ಕೀವರ್ಡ್ಸ್ ಏನೋ ರಿಸರ್ಚ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನ ಇಲ್ಲಿ ಕೂಡ ಯೂಸ್ ಮಾಡ್ಕೊಂಡು. ಓಕೆ, ಮಾಡ್ರಿ, ಬೆಟರ್, ಎಲ್ಲಿ ಮಾಡಿದ್ನು ಬೆಟರ್ ಆಗತ್ತೆ. ಸೊ ಅದು ಮಾಡೋದು. ಇಲ್ಲಿ ನೀವ್ ಇನ್ನೇನ್ ಮಾಡೋದಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವರು ಇಲ್ಲಿ ಎಂಟರ್ ಅಂತ ಇಲ್ಲಿ ಬರ್ದು @ ಅಂತ ಒಂದು ಹೆಸರು ಬರ್ತಾರೆ. ಇದು ಏನಂದ್ರೆ ಇನ್ನೊಂದು ಬೇರೆ ಅಕೌಂಟ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಅಕೌಂಟ್ ಹೋಗುತ್ತೆ. ಅಂದ್ರೆ ಆ ಅಕೌಂಟ್ ಅವ್ರನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಗೊತ್ತಲ್ವಾ ಟ್ಯಾಗಿಂಗ್ ಅಂದ್ರೆ ಜನರಲಿ ಏನಂತ. ನಾನು ಪೋಸ್ಟ್ ಹಾಕಿದೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಟೂರ್ಗೆ ಹೋಗಿದ್ದೆ, ನಾನು ಒಬ್ಬಳೆ ಅಲ್ಲ, ನನ್ನ ಫ್ರೆಂಡ್ ಕೂಡ ನನ್ ಜೊತೆ ಬಂದಿದ್ದಾಳೆ. ಸೊ ನಾನು ಇದು ಒಂದು ಇಮೇಜ್ ಹಾಕಿ ನಾನ್ ಹೇಳಿ ಐ ಹ್ಯಾಡ್ ಅ ನೈಸ್ ಟೈಮ್ ವಿತ್ @ ಅಂತ ಹೇಳಿ ನನ್ನ ಫ್ರೆಂಡ್ ಹೆಸರು ಕೊಡ್ತೀನಿ. ಆತರ. ಓಕೆ, ಆತರ ಮಾಡ್ಬೋದು. ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಇನ್ ಅ ಫೀಡ್. ಓಕೆ, ಜನರಲ್ ನೀವು ಏನ್ ಮಾಡೋದಂದ್ರೆ ಇಮೇಜ್ ಅಪ್ಲೋಡ್ ಮಾಡ್ಬಿಟ್ಟು ಅಂಡ್ ದೆನ್ ಡಿಸ್ಕ್ರಿಪ್ಷನ್ ಬರಿಬೇಕು. ಪ್ರೊವೈಡೆಡ್ ನೀವು ಕಾನ್ಸಂಟ್ರೇಟ್ ಆನ್ ಕೀವರ್ಡ್ಸ್ ಅಂಡ್ ಎವ್ರಿಥಿಂಗ್. ಅದಾದ್ಮೇಲೆ ಯು ಕ್ಯಾನ್ ಟ್ಯಾಗ್ ಅಕೌಂಟ್ಸ್. Okay, and main thing we have to come, that is you can write hashtags. Okay, so ivaga hashtags andre ಏನು? Hashtags are nothing but ಅಂದ್ರೆ ಅದೊಂದು ಕೀವರ್ಡ್ ತರನೇ. ಓಕೆ, ಕೀವರ್ಡ್. ಇವಾಗ ಫಾರ್ ಎಕ್ಸಾಂಪಲ್ ಇವ್ರೇನ್ ಹ್ಯಾಶ್ಟ್ಯಾಗ್ ಮಾಡಿದ್ದಾರೆ, ಇದು ಯಾವ್ದೋ ಸ್ಪಾನ್ಸರ್ಡ್ ವಿಡಿಯೋ ಅಂದ್ರೆ ಈ ಸ್ಪಾನ್ಸರ್ಡ್ ಥಿಂಗ್ ಅಂತ ಇದೆ, ಏನೋ ಗೊತ್ತಿಲ್ಲ.
ತಮ್ಮ ಐ ಥಿಂಕ್ ಯಾವ್ದೋ ಪ್ರಾಡಕ್ಟ್ ಬಗ್ಗೆ ಬರಿತಾ ಇದ್ದಾರೆ. ಆ ಪ್ರಾಡಕ್ಟ್ ಯಾರೋ ಕಂಪನಿ ಅವ್ರದ್ದು. ಓಕೆ, ಆ ಕಂಪನಿ ಯಾವ್ದಕ್ಕೆ ನಾನ್ ಸ್ಪಾನ್ಸರ್ಡ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಹ್ಯಾಶ್ ಟ್ಯಾಗ್ ಸ್ಪಾನ್ಸರ್ಡ್ ಅಂತಾರೆ. ಅಂದ್ರೆ ಈ ಹ್ಯಾಶ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಕ್ಲಿಕ್ ಮಾಡ್ರೆ ಏನ್ ಬರುತ್ತೆ ನೋಡೋಣ. ಇದೆಲ್ಲ ಸ್ಪಾನ್ಸರ್ಡ್ ಅಂದ್ರೆ ಇವರು ಫಾರ್ ಎಕ್ಸಾಂಪಲ್ ಇವ್ರಿದ್ದಾರೆ. ಓಕೆ, ಈ ಪಿಕ್ಚರ್ ಕ್ಲಿಕ್ ಮಾಡಿದ್ರೆ ದೇರ್ ಮೈಟ್ ಬಿ ಅ ಚಾನ್ಸ್ ದಟ್ ಇವರು ಈ ಬ್ಯಾಗ್ ಇದಲ್ವಾ, ಈ ಬ್ಯಾಗ್ ಇರೋ ಬ್ರ್ಯಾಂಡ್ ಇವ್ರನ್ನ ಅಪ್ರೋಚ್ ಆಗಿರ್ಬೋದು, ಇಲ್ಲದೆ ಇವ್ರು ಅಪ್ರೋಚ್ ಆಗಿರ್ಬೋದು. ಅವರು ಈ ಬ್ರ್ಯಾಂಡ್ ಬಗ್ಗೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಈ ಪೋಸ್ಟ್ಗೆ ಅಂತ ಅರ್ಥ. ಓಕೆ, ಈ ತರ ನೋಡ್ರಿ ಡೆನಿಮ್ ಐ ಥಿಂಕ್ ಇದ್ ಮೇಲೆ ಕಾಸ್ಟ್ಯೂಮ್ಸ್ ಮೇಲೆ ಅವ್ರು ಬರ್ದಿದ್ದಾರೆ. ಆದ್ಮೇಲೆ ವೆರಿ ಫ್ರೆಂಡ್ಸ್ ಅಂತ ಹೇಳಿ ಆಫರ್ ಬರುತ್ತೆ. ಓಕೆ, ಇವ್ರದ್ದು ಡಿಸ್ಕೌಂಟ್ ಕೂಪನ್ ಕೋಡ್ ಇರುತ್ತೆ, ಅದು ಯೂಸ್ ಮಾಡಿದ್ರೆ ಆಫರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ತರ ಸ್ಪಾನ್ಸರ್ಡ್ ಅಂದ್ರೆ ಒಂದೇ ರಕವಾದ ಪೋಸ್ಟ್ ಇವರೆಲ್ಲ ಇಟ್ಟಿದ್ದಾರೆ ಅಂತ ಅರ್ಥ. ಸೊ ಈ ಹ್ಯಾಶ್ ಟ್ಯಾಗ್ ಸ್ಪಾನ್ಸರ್ ಯೂಸ್ ಮಾಡ್ರೆ ಯಾವ್ದು ಓಪನ್ ಮಾಡಿದ್ನು ಎಲ್ಲ ಸ್ಪಾನ್ಸರ್ಡ್ ಪಿಕ್ಚರ್ಸ್ ಬರುತ್ತೆ. ಒಂದು ಕ್ಯಾಟಗರಿ ತರ ಹ್ಯಾಶ್ ಟ್ಯಾಗ್ ಅಂತಂದ್ರೆ. ನಾವೇನ್ ಸ್ವಲ್ಪ ನೋಡೋಣ ಇಲ್ಲಿ. ಓಕೆ, ನಾವು ಬೇಸಿಕಲಿ ಏನನ್ನ ಸರ್ಚ್ ಮಾಡೋಣ. ಫಾರ್ ಎಕ್ಸಾಂಪಲ್ ಮಧು ಅವ್ರದ್ದೇ ತಗೊಂಬೋಣ, ರಿಯಲ್ ಎಸ್ಟೇಟ್. ಇಲ್ಲಿ ನೋಡಿದಿರಾ ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್, ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಏಜೆಂಟ್, ಇನ್ವೆಸ್ಟಿಂಗ್, ಸೇಲ್ಸ್, ಇನ್ವೆಸ್ಟರ್, ಎಕ್ಸ್ಪರ್ಟ್ಸ್, ನ್ಯೂಸ್, ರಿಯಲ್ ಎಸ್ಟೇಟ್ ಫಾರ್ ಸೇಲ್ ಅದೆಲ್ಲ ಕಾಣಿಸ್ತದ. ಓಕೆ, ಇಷ್ಟೊಂದಿರುತ್ತೆ. ಅಂಡ್ ನೀವು ಇದು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಪೋಸ್ಟ್ ಇರುತ್ತೆ, ಎಷ್ಟು ಪೋಸ್ಟ್ ಇದೆ ಈ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಅಂತ. ಇಲ್ಲಿ ನೋಡಿ 41, 552, 967. ಸೊ ಈ ತರ ರೇಂಜಸ್ ಇರುತ್ತೆ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿ, ಯಾವ್ದು ಜಾಸ್ತಿ ಪೋಸ್ಟ್, ಯಾವ್ದು ಕಮ್ಮಿ ಪೋಸ್ಟ್. ಓಕೆ, ಇದು 6.5 lakhs ಇದೆ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸ್ ಅಂತ. ಓಕೆ, ರಿಯಲ್ ಎಸ್ಟೇಟ್ ಬ್ಯಾಂಕ್ ಮೇಡಮ್ ಅದ್ರ ಬಗ್ಗೆ ಕ್ಲಿಕ್ ಮಾಡಿ ಮೇಡಮ್. ಯಾವ್ದ್ರ ಮೇಲೆ? ಹ್ಯಾಶ್ ಟ್ಯಾಗ್ ಮೇಲೆ ಈ ರಿಯಲ್ ಎಸ್ಟೇಟ್ ಬೆಂಗಳೂರು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಕ್ಲಿಕ್ ಮಾಡ್ಲಾ? ಓಕೆ, ಇದು ಮಾಡಿದೆ. ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರು ತುಂಬಾ ಕಡಿಮೆ ಇದೆ, 1639 ಇದೆ ಪೋಸ್ಟ್. ಡಿಸ್ಪ್ಲೇ ಆಗುತ್ತೆ ಮೇಡಮ್. ಇದು ಮುಂಚೆ ಯಾವ್ದು ಬರುತ್ತೆ, ಹಿಂಗೆ ಯಾರು ರೀಸೆಂಟ್ ಅಪ್ಲೋಡ್ ಮಾಡಿರ್ತಾರ ಅವರು ಬೇಗ ಬರ್ತಾರ. ಹಾ, ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಆಕ್ಚುಲಿ ಇದು ನಾಟ್ ಮೆನಿ ಪೋಸ್ಟ್ ಅದಕ್ಕೆ ತೋರಿಸ್ತಾ ಇಲ್ಲ. ಜನರಲ್ ನಾವು ನೋಡೋಣ. ನಾನು ಒಂದ್ ಕೆಲಸ ಮಾಡ್ತೀನಿ, ಜಾಸ್ತಿ ಸ್ಕೋಪ್ ಇರೋದು ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಕ್ಯಾಟಗರೀಸ್ ಇರುತ್ತೆ ಅಲ್ಲಿ, ರೀಸೆಂಟ್ ಮಾಡಿದ್ದು ಬರುತ್ತೆ. ಇಲ್ಲಿ ತೋರಿಸ್ತಾ ಇಲ್ಲ, ಮೊಬೈಲ್ ಆಪ್ ನಲ್ಲಿ ಬರುತ್ತೆ ಇದು. ನೀವು ಹೇಳಿದಾಗ ಹೇಗೆ ಬರುತ್ತೆ ಅಂದ್ರೆ ರೀಸೆಂಟ್ ಬರುತ್ತೆ, ರೀಸೆಂಟ್ ಟಾಪ್ ಬರುತ್ತೆ. ಸೊ ಇಲ್ಲಿ ಏನಂದ್ರೆ ರೀಸೆಂಟ್ ಅಂದ್ರೆ ಅದೇ ಆಸ್ ಯೂಶುವಲ್ ಇವಾಗ ಅಪ್ಲೋಡ್ ಮಾಡಿದವರು ಅಂತ. ಟಾಪ್ ಪೋಸ್ಟ್ ಬಂದು ಮೋಸ್ಟ್ ಲೈಕ್ಡ್ ಅಂಡ್ ಮೋಸ್ಟ್ ಲೈಕ್ಡ್, ಮೋಸ್ಟ್ ಕಾಮೆಂಟೆಡ್ ಥಿಂಗ್ಸ್ ಅವೆಲ್ಲ ಬರುತ್ತೆ. ಸೊ ಇದು ನಾವು ಇವಾಗ ನಿಮ್ದು ಹೇಳಿದಂಗೆ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಇಟ್ಸ್ ವೆರಿ ಲೆಸ್ ಆಕ್ಚುಲ್. ಸೊ ನೀವು ಏನ್ ಮಾಡೋದು ಅಂದ್ರೆ ಪ್ರಾಬಬ್ಲಿ ನೀವು ಈ ಹ್ಯಾಶ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ರೆ ನಂಬರ್ ಆಫ್ ಇದು ಗ್ರೋ ಆಗತ್ತೆ. ಸೊ ಕನ್ಸಿಸ್ಟೆಂಟ್ ಇದೇ ಹ್ಯಾಶ್ ಟ್ಯಾಗ್ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ದೇ ಕಾಣಿಸುತ್ತೆ ಇಲ್ಲಿ. ನಿಮ್ ಸ್ಕೋಪ್ ಏನಂದ್ರೆ ಇವಾಗ ನಿಮ್ಗೆ ಜಾಸ್ತಿ ಬರ್ಲಂಗ್ ಹೋಗೊಂದು ವ್ಯೂಸ್ ಅಂಡ್ ಪೋಸ್ಟ್. ಬಟ್ ಇದೇ ಹ್ಯಾಶ್ ಟ್ಯಾಗ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮಿಂದನೇ ಈ ಸ್ಕೋರ್ ಬೆಳೆಯುತ್ತೆ. ಬಟ್ ಅಂಡ್ ಯಾವ್ದೊಂದಿನ ಫ್ಯೂಚರ್ಲಿ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ದೇ ಜಾಸ್ತಿ ಕಾಣಿಸುತ್ತೆ. ಯು ವಿಲ್ ಬಿ ಲೀಡಿಂಗ್. ಆತರ ನಿಮ್ಗೆ ಇವ್ರ ಐಡಿಯಾ ಇದ್ದಾರ ಯಾರನ್ನ? ಇವ್ರು ಇದೆಲ್ಲ ಬ್ಯಾಂಗ್ಳೂರ್ ಇದ್ದಂಗಿದೆ, ಗೊತ್ತಾ? ಓಕೆ ಓಕೆ. ಬಟ್ ಏನಂದ್ರೆ ಅದೇ ಕನ್ಸಿಸ್ಟೆಂಟ್ ಮಾಡ್ತಾ ಇಲ್ಲ ಯಾರು. ಯಾಕಂದ್ರೆ HM ಗ್ರೂಪ್ ಅವ್ರದ್ದು 1, 2 ಇದೆ, ಇಲ್ಲಿ 3 ಅವರೇ ಯೂಸ್ ಮಾಡ್ತಾ ಇದ್ದಾರೆ, ರೈಟ್? HM ಗ್ರೂಪ್ ಅವರು ಒಂದು 3 ಪೋಸ್ಟ್ ಇದೆ. ಪರವಾಗಿಲ್ಲ. ಹೆಂಗೆ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಮೇಡಮ್? ಇದು ಅದೇ ಮೇನ್ ಥಿಂಗ್ ನಾನು ಹೇಳ್ತೀನಿ. ಐ ವಿಲ್ ಸ್ಟಾರ್ಟ್ ಅದು ಹೇಳ್ತೀನಿ. ಹ್ಯಾಶ್ಟ್ಯಾಗ್ಸ್ ಆರ್ ಟು ಫೆಚಿಂಗ್. ಅದು ಹೇಗಂದ್ರೆ ಜನರಲ್ ಡಿಸ್ಕ್ರಿಪ್ಷನ್ಲಿ ನೀವು ಹ್ಯಾಶ್ ಟ್ಯಾಗ್ಸ್ ಬಂದು 30 ಇಸ್ ದ ಲಿಮಿಟ್. 30 ಹ್ಯಾಶ್ ಟ್ಯಾಗ್ಸ್ ನೀವು ಯೂಸ್ ಮಾಡ್ಬೋದು. ನಾನು ಕಂಟಿನ್ಯೂ ಮಾಡ್ತೀನಿ, ಯು ಕ್ಯಾನ್ ಮ್ಯೂಟ್. ನಾನು ಅದೇ ಟಾಪಿಕ್ ಹೇಳ್ತಾ ಇದ್ದೀನಿ ಇವಾಗ. ಓಕೆ, ಸೊ 30 ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡೋದು. ಸೊ ಇಲ್ಲಿ ಹೇಗಂದ್ರೆ 10 ಡಿವೈಡ್ ಮಾಡ್ಕೊಳ್ರಿ. ಓಕೆ, 10 ಡಿವೈಡ್
ಡಿವೈಡ್ ಮಾಡ್ಕೊಂಡು 10 ಹಾಗೆ ಡಿವೈಡ್ ಮಾಡ್ಬೇಕಂದ್ರೆ ಫಸ್ಟ್ 10 ಬಂದು ಸ್ಮಾಲ್ ರೇಂಜ್, ಅದೇನೋ ಹೇಳ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ 10 ಬಂದು ಮೀಡಿಯಂ ರೇಂಜ್, ನೆಕ್ಸ್ಟ್ 10 ಬಂದು ಹೈ ರೇಂಜ್. ಓಕೆ, ಈ ತರ ಚೂಸ್ ಮಾಡ್ಕೊಬೇಕು. ಸ್ಮಾಲ್ ರೇಂಜ್ ಅಂದ್ರೆ ಸ್ಮಾಲ್ ನಂಬರ್ ಆಫ್ ಪೋಸ್ಟ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇದು ಬಂದು ಬಿಲೋ 10,000 ಇರ್ಬೇಕು. ಓಕೆ, ಬಿಲೋ 10,000 ಪೋಸ್ಟ್ ಇರ್ಬೇಕು. ಬಟ್ ಬೆಟರ್ ಅಂದ್ರೆ ಬಿಲೋ 10,000 ಅಂದ್ರೆ 1 ಪೋಸ್ಟ್ 2 ಪೋಸ್ಟ್ ಸೆಲೆಕ್ಟ್ ಮಾಡ್ಕೋಬೇಡಿ. ಅಂದ್ರೆ ಜಸ್ಟ್ ಸಜೆಷನ್ ನಾನು ಹೇಳ್ತಾ ಇದ್ದೀನಿ. ಇವಾಗ 1600 ಪೋಸ್ಟ್ ಇದೆ, ಪ್ರಾಬಬ್ಲಿ ಯು ಕ್ಯಾನ್ ಯೂಸ್ ದಿಸ್, ಬಟ್ ಮತ್ತು 100-200 ಪೋಸ್ಟ್ ಎಲ್ಲ ಹೋಗ್ಬೇಡಿ. ಓಕೆ, ಇಟ್ಸ್ ಆಲ್ವೇಸ್ ಪ್ರಿಫರಬಲ್. ಓಕೆ, ಮೀಡಿಯಂ ರೇಂಜ್ ಇದು ಬಂದು ಅಬೌವ್ 10,000 ಇರುತ್ತೆ. ಅಂಡ್ ಲೆಸ್ ದೆನ್ ಅಂದ್ರೆ 10,000 probably you can go for less than 1 million ಹೋಗ್ಬೋದು. ಎಸ್, this is less than 1 million posts ಹೋಗ್ಬೋದು. ಅಷ್ಟಕ್ಕೆ ಮಿಂಚಿ ಜಾಸ್ತಿ ಹೋಗ್ಬಾರ್ದು. ಓಕೆ, 1 million is the range ಅಂತ ಇಟ್ಕೋಬೇಕು. ಅಂದ್ರೆ ಇಷ್ಟು ನಂಬರ್ ಆಫ್ ಪೋಸ್ಟ್ ಅದು ಹೇಗ್ ನೋಡ್ಬೇಕಂತ ಕೂಡ ನಾ ಹೇಳ್ತೀನಿ. ಇದು ಗ್ರೇಟರ್ ದನ್ 1 million. ಸೊ ಗ್ರೇಟರ್ ದನ್ 1 million ಅಂತ ಹೇಳಿದ್ದೀವಿ, ಅದಕ್ಕೆ ಎಷ್ಟು ಪೋಸ್ಟ್ ಇದ್ರೂ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ 60 million 70 million ಇದ್ರೆ ಅದು ನಿಮ್ಗೆ ವೇಸ್ಟ್. ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಇದು ಅಷ್ಟೊಂದು ಜನ ವರ್ಲ್ಡ್ಲಿ ಆಲ್ಮೋಸ್ಟ್ 50 million ಪೀಪಲ್ ಅಂಡ್ 30 million ಪೀಪಲ್ ನೋಡ್ತಾ ಇದ್ದಾರೆ ಅಂದ್ರೆ ಇಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ನೀವು ಯಾವಾಗ ಕಾಣಿಸ್ಬೇಕು, ಎಷ್ಟು ರೆಗ್ಯುಲರ್ ಮಾಡ್ತಾ ಇರ್ಬೇಕು ಗೊತ್ತಾ. ಸೊ ಯಾವಾಗ್ಲೂ ನೀವು ಇದು ಗ್ರೇಟರ್ ದನ್ 10 million, ಬಟ್ ನಾನು ಹೇಳಿದ್ರೆ ಇದು ಒಂದು ಅನ್ಕೊಳ್ರಿ, ಲೆಸ್ ದನ್ 10 million ನೋಡ್ಬೇಕು. ಅಷ್ಟಕ್ಕೆ ಮಿಂಚಿ ಡೋಂಟ್ ಗೋ ಫಾರ್ ಇಟ್, ಬಿಕಾಸ್ ಇಂಪಾಸಿಬಲ್. ನೀವು 10 million ನೀವು ಕಾಣಿಸ್ಬೇಕು ಅಂತ, ಅಬೌಟ್ 10 million ಎಷ್ಟು ಸಲ ನೀವು ಪೋಸ್ಟ್ ಮಾಡ್ರೆ ಕಾಣಿಸ್ತಿರ್ ಗೊತ್ತಾ. ಎಷ್ಟು ಕಾಣಿಸಿದ್ನು 10 million ಅಂತ ಅಂದ್ರೆ ನೀವು ಬರಕ್ಕೆ ಬಹಳ ಕಷ್ಟ. ನೀವು ಕಂಟಿನ್ಯೂಸ್ ಡೇ ಲಾಂಗ್ ಮಾಡ್ತಾನೆ ಇರ್ಬೇಕು, ಅಷ್ಟು ಕಷ್ಟ ಆಗುತ್ತೆ. ಸೊ ಆ ಸ್ಟ್ರೈನ್ ತಗೋಬೇಡಿ. ಫಾರ್ ಎಕ್ಸಾಂಪಲ್ ಇವಾಗ ಮಧು ಅವ್ರು ಹೇಳಿದಂಗೆ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತ ನಾನು ಸರ್ಚ್ ಮಾಡಿದ್ರೆ ಎಷ್ಟಿದೆ, 1639 ಪೋಸ್ಟ್ ಇದೆ. ಇದು ಕೂಡ ಸ್ವಲ್ಪ ಬೇಡ ಅಂತಾನೆ ಹೇಳ್ತೀನಿ, ಬಟ್ ಸ್ಟಿಲ್ ನಮ್ಗೆ ಸ್ಕೋಪ್ ಇಲ್ಲಿ ನಮ್ಗೊಂದು ಚಿಕ್ಕದು ಏನೋ ಇಟ್ಸ್ ಲೈಕ್ ವೆರಿ ಸ್ಮಾಲ್ ಸ್ಕೋಪ್ ಏನ್ ಕಾಣಿಸ್ತದೆ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಓಕೆ, ಪೀಪಲ್ ಆರ್ ನಾಟ್ ಯೂಸಿಂಗ್ ಮೋರ್, ಬಟ್ ಸಮ್ ಡೇ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಬಿಕಾಸ್ ಇವಾಗ ನಾನು ಸರ್ಚ್ ಮಾಡಿದೆ, ನಾನು ಐ ಆಮ್ ನ್ಯೂ ಟು ಬ್ಯಾಂಗ್ಳೂರ್, ನಾನು ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಆ ತರನೇ ಎಲ್ಲ ಕೀವರ್ಡ್ಸ್ ಕೊಡ್ತೀನಿ. ರಿಯಲ್ ಎಸ್ಟೇಟ್ ಅಂತ ಹೇಳಿ ನಾನೇನ್ ಕೊಡಲ್ಲ, ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತಾನೆ ಕೊಡ್ತೀನಿ. ಸೊ ದೇರ್ ಮೈಟ್ ಬಿ ಚಾನ್ಸಸ್ ಫಾರ್ ದಿಸ್ ಟು ಕಮ್ ಓವರ್. ಸೊ ಬೆಟರ್ ಯೂಸ್ ಇಟ್, ಪರವಾಗಿಲ್ಲ. ಇನ್ನು ಅಟ್ ಲೀಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ದಿನ ಆದ್ಮೇಲೆ ಒಂದು ಕಸ್ಟಮರ್ ಬಂದ್ರು ಈ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಸರ್ಚ್ ಮಾಡಿದ್ರೆ ಒಂದು ಕಸ್ಟಮರ್ ಅನ್ನ ಅಟ್ ಲೀಸ್ಟ್ ಆ ಟೈಮ್ಗೆ ಇನ್ ಕೇಸ್ ಯು ಹ್ಯಾವ್ ಇವ್ರ HM ಗ್ರೂಪ್ ಅವ್ರದ್ದು 3-4 ಇದೆ, ನಿಮ್ದೊಂದು 10 ಇದೆ ಇದರಲ್ಲಿ. ಡೋಂಟ್ ಯು ಥಿಂಕ್ ದಟ್ ದೇರ್ ಅಟ್ ಲೀಸ್ಟ್ ಗಿವ್ ಕ್ಲಿಕ್ ಮಾಡಿ, ಸರಿ ಇಷ್ಟಿದೆಲ್ಲ ಇವ್ರ ಪೋಸ್ಟ್ ನೋಡೋಣ ಅಂತ ಕ್ಲಿಕ್ ಮಾಡ್ಲಂಗ್ ಹೋಗ್ತಾರ. ಕ್ಲಿಕ್ ಮಾಡಿದವರು ಅಟ್ ಲೀಸ್ಟ್ ಯಾರನ್ನ ಒಬ್ಬರನ್ನ ಟರ್ನ್ ಆಗ್ಲಂಗ್ ಹೋಗ್ತಾರ. ದಟ್ ಇಸ್ ಹೌ ಯು ಹ್ಯಾವ್ ಟು ಥಿಂಕ್. See 111 likes 43 likes ಬರ್ತಾ ಇದೆ. ಇಟ್ಸ್ ನಾಟ್ ಲೈಕ್ 10s 20s ಲೇನ್ ಇಲ್ಲ. ಸೊ ದಟ್ ಇಸ್ ಸ್ಕೋಪ್, ರೈಟ್? ಅದಲ್ಲಂಗೆ ಅಂದ್ರೆ ಇದು ಸ್ಕೋಪ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದರ್ವೈಸ್ ರಿಯಲ್ ಎಸ್ಟೇಟ್ ಕ್ಲಿಕ್ ಮಾಡಿದ್ದವಾಗ ಸಿ ಫಾರ್ 5,000 ಪೋಸ್ಟ್ ಅಲ್ಲಿ ಆ ತರ ನೋಡಿ, ಇಲ್ಲಿ 20,000 ಇದೆ. ಓಕೆ, ರಿಯಲ್ ಎಸ್ಟೇಟ್ ಇಂಡಿಯಾ ಅಂತ ಇದು ಚೂಸ್ ಮಾಡ್ಕೋಬಹುದು ನೀವು. ಸೊ ಇದು ನಮ್ಗೆ ಯಾವ ರೇಂಜ್ ಲಿಬರ್. ಇವಾಗ ನೀವು ಎಂತಾದ್ರು ಚೂಸ್ ಮಾಡ್ಬೇಕಂದ್ರೆ ಬಿಫೋರ್ ಗೋಯಿಂಗ್ ಟು ದಿಸ್ ಕೌಂಟ್ ಹ್ಯಾಶ್ ಟ್ಯಾಗ್ಸ್ ನೀವು ಎಂತಾದ್ರು ಚೂಸ್ ಮಾಡ್ಕೋಬೇಕಂದ್ರೆ ನಿಮ್ ಕ್ಯಾಟಗರಿ ರಿಲೇಟೆಡ್ ಇರ್ಬೇಕು. ಮೇನ್ ರಿಯಲ್ ಎಸ್ಟೇಟ್ ಅದು ಇದು ಅಂತ ಕ್ಯಾಟಗರಿ ರಿಲೇಟೆಡ್ ಇರ್ಬೇಕು. ಆಮೇಲೆ ಸಬ್ ಕ್ಯಾಟಗರಿ ಅಂದ್ರೆ ಮನೆಗಳು, ಮನೆ ಸೇಲ್, ಅಪಾರ್ಟ್ಮೆಂಟ್ ನಿಮ್ದು, ಇಲ್ಲಂಗಿದ್ರೆ ವಿಲಾಸ್ ಮಾಡ್ತಾ ಇರ್ತಾರಲ್ವಾ. ಸೊ ಕ್ಯಾಟಗರಿ ಬಂದು ರಿಯಲ್ ಎಸ್ಟೇಟ್ ಅಂದಾಗ ಸಬ್ ಕ್ಯಾಟಗರೀಸ್ ಏನಿರುತ್ತೆ, ವಾಟ್ ಎವರ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಎಂತ ವಿಲಾಸ್ ಮಾಡ್ತಾ ಇದ್ರ, ಅಪಾರ್ಟ್ಮೆಂಟ್ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರಿ ಅಂತ. ಆಮೇಲೆ ಲೊಕೇಶನ್ ಬೇಸ್ಡ್ ಹ್ಯಾಶ್ ಟ್ಯಾಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಬ್ಯಾಂಗ್ಳೂರ್
in Hyderabad or Pune, Bombay, whatever it is, location based hashtags ಮಾಡಿರಿ. ಸೊ ಇದೇ ಆಲ್ಮೋಸ್ಟ್ ದಿಸ್ ಇಸ್ ಇನಫ್. ಬಟ್ ಇನ್ನೇನನ್ನ ಇದ್ದೂನು ಸರಿ, ಇನ್ನೇನನ್ನ ನೀವು ಚೂಸ್ ಮಾಡ್ಬೇಕು ಅಂತ ಅಂದ್ರೆ ಸರಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಈ 30 ಹ್ಯಾಶ್ಟ್ಯಾಗ್ಸ್ 25 ಆಲ್ಮೋಸ್ಟ್ ಇದಕ್ಕೆ ಯೂಸ್ ಮಾಡ್ತೀರಿ ಅನ್ಕೊಂಡ್ರೆ, ಇನ್ನೊಂದು 5 ಕೂಡ ರಿಲೇಟೆಡ್ ಟು ದಿಸ್ ಇರ್ಬೇಕು. ಬಟ್ ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಬಿ ವೈಟ್ ಓನ್ ನೋ ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಬೇಕು ನಿಮ್ಗೆ, ಮೇಕ್ ಯೋರ್ ಹೋಮ್, ಮೇಕ್ ಯೋರ್ ಓನ್ ಹೌಸ್ ಅಂದ್ರೆ ದಿಸ್ ಇಸ್ ನಾಟ್ ಅ ರೈಟ್ ಹ್ಯಾಶ್ ಟ್ಯಾಗ್, ಬಟ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ ಮನೆ ಮೇಕ್ ಯೋರ್ ಓನ್ ಹೌಸ್ ಅಂತ ಅಂದ್ರೆ somewhere you are encouraging, right? You're encouraging people that ಅಂದ್ರೆ ಈ ತರ ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ರೆಂಟೆಡ್ ಹೌಸ್ ಫ್ರಸ್ಟ್ರೇಟ್ ಆಗಿದ್ದ ಜನ ಯಾರನ್ನ ಇರ್ತಾರೆ, ಅವರು ಈ ತರ ವರ್ಡ್ಸ್ ಯೂಸ್ ಮಾಡ್ತಾರೆ, ನಿಮ್ ಮನೆಗೆ ನೀವ್ ಇರ್ರಿ, ನಿಮ್ ಮನೆಗೆ ನೀವ್ ಮಾಡ್ಕೊಳ್ರಿ, ಆ ತರ. ಓಕೆ, ಆದ್ಮೇಲೆ ಯೋರ್ ಹೋಮ್ ಆರ್ ಮೈ ಹೋಮ್. ಸೊ ಈ ತರ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವ್ರಿಗೆ ನೀವ್ ಹೇಳ್ತಾ ಇದ್ದೀರಿ ಯು ಓನ್ ಅ ಹೌಸ್, ನಿಮ್ ಮನೆಗೆ ನೀವ್ ಇರ್ರಿ, ನಿಮ್ ಮನೆ ಅಂತ ನಿಮ್ ಫೀಲಿಂಗ್ ಬರ್ಬೇಕು ಅಂತ ಅವ್ರನ್ನ ಎಮೋಷನಲ್ ಟಾರ್ಗೆಟ್ ಮಾಡ್ತಾ ಇದ್ರಿ. ಇಟ್ಸ್ ನಾಟ್ ಲೈಕ್ ಇದು ಯಾವ್ದು ನೆಗೆಟಿವ್ ಅಲ್ಲ, ಇಟ್ಸ್ ಜಸ್ಟ್ ದಟ್ ನೀವು ಅವ್ರ ಎಮೋಷನಲ್ ಆಂಗಲ್ ನ ಕೂಡ ಯು ಆರ್ ಕ್ಯಾಚಿಂಗ್, ರೈಟ್? ಆ ತರ ಜನರಿಕ್ ಹ್ಯಾಶ್ ಟ್ಯಾಗ್ಸ್ ಅಂತಾರೆ ಇವು. ಓಕೆ, ಜನರಿಕ್ ಹ್ಯಾಶ್ ಟ್ಯಾಗ್ ಯಾವ್ದಕ್ಕಾದ್ರೂ ಯೂಸ್ ಮಾಡೋದು. ಇವಾಗ ಮೈ ಹೋಮ್ ಅಂತ ಹ್ಯಾಶ್ ಟ್ಯಾಗ್ ಯಾರನ್ನ ಯೂಸ್ ಮಾಡಿದ್ರೆ ಮೇಡಮ್ ಹೇಳಿ, ನಾವೇ ಹ್ಯಾಶ್ ಟ್ಯಾಗ್ಸ್ ಅದು ಪೇಜ್ ಕ್ರಿಯೇಟ್ ಮಾಡ್ಬೇಕಾ? ಅದು ಕೆಲವು ಹ್ಯಾಶ್ ಟ್ಯಾಗ್ ನೇಮ್ ಅಲ್ಲಿ ಏನು ಇಲ್ಲ ಅಂದ್ರೆ ಏನ್ ಅವಸರ ಇಲ್ಲ. ಡಿಸ್ಕ್ರಿಪ್ಷನ್ ಇಲ್ಲಿ ಬರೀತಿರಲ್ವಾ, ಡಿಸ್ಕ್ರಿಪ್ಷನ್ ಬರೆಯುವಾಗ ನಿಮ್ಗೆ ಇವಾಗ ಮೇಕ್ ಯುವರ್ ಓನ್ ಹೌಸ್ ಅಂತ ನನ್ ಬ್ರೈನ್ ಗೆ ಬಂತ ಅಷ್ಟೇ, ನಾನ್ ಟೈಪ್ ಮಾಡ್ಬಿಟ್ಟೆ, ಅದೊಂದು ಹ್ಯಾಶ್ ಟ್ಯಾಗ್ ಆಗ್ಬಿಡುತ್ತೆ ಡಿಫಾಲ್ಟ್. ಜಸ್ಟ್ ಟೈಪ್ ಮಾಡಿ ಬಿಟ್ಬಿಡ್ಬೇಕು. 30 ಹ್ಯಾಶ್ ಟ್ಯಾಗ್ಸ್ ಎಲ್ಲ 1 2 3 4 ಎಲ್ಲ ಹ್ಯಾಶ್ ಟ್ಯಾಗ್ಸ್ ನಾನು ಮಾಡಿದ್ಮೇಲೆ ನನ್ಗೆ ಏನೋ ಐಡಿಯಾ ಬಂತು, ನಾನು ಯಾವ್ದೋ IDK ಅಂತ ಯಾವ್ದೋ ಡಿಫಾಲ್ಟ್ ABC ಅಂತ ನಂಗೆ ತಟ್ಟಿತ್ತು, ಅದು ಹ್ಯಾಶ್ ಟ್ಯಾಗ್ ಆಗ್ಬಿಡುತ್ತೆ ಡಿಫಾಲ್ಟ್. ಪೋಸ್ಟ್ ಯಾವ ಹ್ಯಾಶ್ ಟ್ಯಾಗ್ ಬೇಕಾದ್ರೂ ಹಾಕ್ಬೋದಲ್ಲ, ನಿಮ್ ಇಷ್ಟ. ಯಾ, ಯು ಕ್ಯಾನ್ ಡೂ ಇಟ್ ಆನ್ ಯೋರ್, ನೀವು ಓನ್ ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ಏನಂದ್ರೆ, ನೆಕ್ಸ್ಟ್ ನಾನು ಅದೇ ಹೇಳಕ್ ಹೋಗ್ತಾ ಇದೀನಿ, ಏನಂದ್ರೆ ನಮ್ಮ ಹೆಸರ ಮೇಲೆ ಕೂಡ, ಇವಾಗ ನಿಮ್ದು ಪ್ರಾಪರ್ಟಿ ಮಧು ಅನ್ಕೊಳ್ರಿ, ಪ್ರಾಪರ್ಟಿ ಮಧು ಅಂತ ಒಂದು ಹ್ಯಾಶ್ ಟ್ಯಾಗ್ ನೀವು ಕ್ರಿಯೇಟ್ ಮಾಡಿ ಅಂದ್ರೆ ಏನಿಲ್ಲ, ಆ ಪೋಸ್ಟ್ ಹಾಕೊಂಡು ಡಿಸ್ಕ್ರಿಪ್ಷನ್ ಹ್ಯಾಶ್ ಟ್ಯಾಗ್ ಪ್ರಾಪರ್ಟಿ ಮಧು ಅಂತ ಸ್ಟಾರ್ಟ್ ಮಾಡ್ಬಿಡಿ ಅಷ್ಟೇ. ಮಾಡ್ಬಿಟ್ರೆ ಆದ್ಮೇಲೆ ಬೇರೆ ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದು. ಇವಾಗ ಆಮೇಲೆ ಪ್ರಾಪರ್ಟಿ ಮಧು ಅಂತ ಸರ್ಚ್ ಮಾಡಿದ್ರೆ ಆ ಹ್ಯಾಶ್ ಟ್ಯಾಗ್ ಒಂದು ಪೋಸ್ಟ್ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ಮತ್ತು ಅದೇ ಮಾಡಿ. ಸೊ ನಿಮ್ಮ ಕಂಪನಿ ಯಾವ್ದಾದ್ರೆ ಇದು, ಅದ್ರ ಹೆಸರ ಮೇಲೆ ಒಂದು ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡ್ರಿ. ಹಾಗೆ ಹ್ಯಾಶ್ ಟ್ಯಾಗ್ ಹಾಗೆ ಕ್ರಿಯೇಟ್ ಆಗ್ಬಿಡುತ್ತೆ ಡಿಫಾಲ್ಟ್. ನೀವ್ ಬರಿಬೇಕು, ಕಾಮ ಇಡ್ಬೇಕು ಅಷ್ಟೇ. ಇದರಿಂದ ಮೇಡಮ್ ಹೆಂಗೆ ನಮ್ಮ ವೆಬ್ಸೈಟ್ ಬರ್ತಾರಾ? ವೆಬ್ಸೈಟ್ ಹ್ಯಾಶ್ ಟ್ಯಾಗ್ಸ್ ಇಂದ ವೆಬ್ಸೈಟ್ ಗೆ ಬರಲ್ಲ, ಇದು ಆಲ್ಮೋಸ್ಟ್ ಬ್ರ್ಯಾಂಡ್ ಅವೇರ್ನೆಸ್ ತರ. ಬಟ್ ಯು ಕ್ಯಾನ್ ಗಿವ್ ಅ ಲಿಂಕ್. ಈ ಇನ್ಸ್ಟಾಗ್ರಾಮ್ ಮೈನಸ್ ಪಾಯಿಂಟ್ ಏನಂದ್ರೆ, ಎಲ್ಲಿ ನೀವು ಲಿಂಕ್ ಕೊಡಕ್ಕಿಲ್ಲ ಎಕ್ಸೆಪ್ಟ್ ಬಯೋಲಿ ಮಾತ್ರ ಲಿಂಕ್ ಕೊಡೋದು. ಬಯೋ ಅಂದ್ರೆ ನಾನ್ ತೋರಿಸ್ತೀನಿ. ಪ್ರೊಫೈಲ್ಗೆ ಹೋದ್ಮೇಲೆ ನಿಮ್ ಮೇಲೆ ನೀವು ಬರ್ದೆ, ಇಲ್ಲಿ ನಾನ್ ಬರ್ದೆ ಆನಿಮಲ್ ಆಕ್ಟಿವಿಸ್ಟ್ ವೀಗನ್ ಅಂತ ಹೀಗೆ ಬರ್ದೆ, ಇದು ಬಯೋ ಇಲ್ಲಿ ಕಾಣಿಸದಲ್ವಾ, ಇದು ಲಿಂಕ್. ಇಲ್ಲಿ ಮಾತ್ರ ನೀವು ಲಿಂಕ್ ಕೊಡ್ಬೋದು, ಇನ್ನು ಎಲ್ಲಿ ಕೊಡಕ್ಕಿಲ್ಲ. ಎಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಾನು ಇದು ವಾಟ್ ಎವರ್ ಇದು ನಾನು ಪೋಸ್ಟ್ ಹಾಕಿದೆ, ಸೊ ಇಲ್ಲಿ ಮ್ಯಾಟರ್ ಡಿಸ್ಕ್ರಿಪ್ಷನ್ ಬರ್ತೀನಿ, ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ಕೊಟ್ಟೆ. ಓಕೆ, ಇದು 30 ಹ್ಯಾಶ್ ಟ್ಯಾಗ್ಸ್ ಕೊಟ್ಟಿದ್ಮೇಲೆ ಇಲ್ಲಿ ನೀವೇನ ಲಿಂಕ್ ಕೊಟ್ರೆ ಇಲ್ಲಿ ವರ್ಕ್ಔಟ್ ಆಗಲ್ಲ, ಎಲ್ಲಿ ಲಿಂಕ್ ಕೊಟ್ಟರು ವರ್ಕ್ಔಟ್ ಆಗಲ್ಲ. ಸೊ ಓನ್ಲಿ ಬಯೋನಲ್ಲೇ ಆಗತ್ತೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಫಾಲೋವರ್ಸ್ ಯಾರನ್ನ ಇರ್ತಾರೋ ಅವ್ರಿಗೆ ಯು ಹ್ಯಾವ್ ಟು ಕೀಪ್ ರಿಮೈಂಡಿಂಗ್ ದೆಮ್ ದಟ್ ಟು ಪರ್ಚೇಸ್, ಜಸ್ಟ್ ಕ್ಲಿಕ್ ಆನ್ ದ ಲಿಂಕ್ ಇನ್ ದ ಬಯೋ, ಕ್ಲಿಕ್ ಆನ್ ದ ಲಿಂಕ್ ಇನ್ ದ ಬಯೋ, ಹೀಗೆ ಕೊಡ್ತಾ ಇರ್ತಾರೆ ಎಲ್ಲಾರು. ಇಲ್ಲಿ ಮಾತ್ರ ಕೊಡಕ್ ಆಗತ್ತೆ, ಬಟ್ ದಟ್ಸ್ ಇನಫ್. ಓಕೆ, ಅಂದ್ರೆ ಇವಾಗ ಎಸ್ಪೆಷಲಿ ನಿಮ್ಮಂತ ಕಂಪನೀಸ್ ಅಂತಂದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ದ ಲಿಂಕ್ ವಿಲ್ ಬಿ ಟು ಪರ್ಚೇಸ್. ಬಂದವರೆಲ್ಲ ಡೆಫಿನೆಟ್ ಇದು ನೋಡ್ತಾರೆ, ಯಾಕಂದ್ರೆ ನಿಮ್ ಪೋಸ್ಟ್ ಕಾಣಿಸ್ಬೇಕು ಅಂದ್ರೆ
ಅವ್ರು ಈ ಪೇಜ್ಗೆ ಬರ್ಬೇಕು. ಈ ಪೇಜ್ಗೆ ಬಂದ್ರೆ ಆಬ್ವಿಯಸ್ಲಿ ನೀವ್ ಏನು ಅಂತ ಓದ್ತಾರೆ, ಆದ್ಮೇಲೆ ಕೆಳಗಡೆ ಲಿಂಕ್ ಓಪನ್ ಮಾಡ್ತಾರೆ, ಡಿಫಾಲ್ಟ್ ಇರುತ್ತೆ. ಸೊ ಐ ಕಂಟಿನ್ಯೂ. ನಾನು ಇನ್ನು ಹೇಳ್ತೀನಿ, ಹ್ಯಾಶ್ ಟ್ಯಾಗ್ ಬಗ್ಗೆ ಏನು ಹೇಳಕ್ಕಿದೆ. ಓಕೆ, ರೈಟ್. ಸೊ ಇದು ಬಯೋನಲ್ಲಿ ಲಿಂಕ್ ಕೊಡ್ಬೇಕು, ಓನ್ಲಿ ದೆನ್ ಇಟ್ ಇಸ್ ಕ್ಲಿಕಬಲ್. ಇನ್ನೆಲ್ಲಿ ಕ್ಲಿಕಬಲ್ ಇರಲ್ಲ ಅದು. ದಟ್ಸ್ ಅಂದ್ರೆ ಮಧು ಅವ್ರು ರೈಸ್ ಮಾಡಿದ್ದಾರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಂಡ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಹ್ಯಾಶ್ ಟ್ಯಾಗ್ಸ್. ಕ್ರಿಯೇಷನ್ ಅಂದ್ರೆ ಎಲ್ಲೋ ಕ್ರಿಯೇಟ್ ಮಾಡ್ಬೇಕಾದ ಅವಸರ ಇಲ್ಲ, ಅಪ್ಲೋಡ್ ಮಾಡೋನೆ. ಫಾರ್ ಎಕ್ಸಾಂಪಲ್ ನಾನು ಇವಾಗೆ ಇದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, 1 minute, ಲೆಟ್ ಮೀ ಕ್ಲಿಕ್. ಓಕೆ, 1. ಸೊ ನಾನು ಇವಾಗೆ ಒಂದು ಪೋಸ್ಟರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬರಿತಾ ಇದ್ದೀನಿ, ಹ್ಯಾಶ್ ಟ್ಯಾಗ್ಸ್ ಬರೆಯೋದು ಸ್ಟಾರ್ಟ್ ಮಾಡಿದಾಗ ನೀವು ಅಲ್ಲಿ ಯಾವ್ದೋ ಒಂದು ನಿಮ್ಗೆ ಬ್ರೈನ್ಗೆ ಯಾವ್ದು ಬಂದ್ರೆ ಅದು ಇಲ್ಲಿ ಹ್ಯಾಶ್ ಟ್ಯಾಗ್ ಅಂತ ಇಟ್ಟು ಅದ್ರ ಹೆಸರು ಬರೀರಿ. ಇವಾಗ ಮೇಕ್ ಯುವರ್ ಓನ್ ಹೌಸ್ ಅಂತ ನಾನು ಬರ್ದಿದ್ದೀನಿ, ಸುಮ್ನೆ ನನ್ ಬ್ರೈನ್ಲಿ ಬಂತ ಅಷ್ಟೇ, ಹಂಗ್ ಬರ್ದಿದ್ದೀನಿ ಅಷ್ಟೇ. ಬರ್ದ ತಕ್ಷಣ ಮಾಮೂಲನೆ ನೆಕ್ಸ್ಟ್ ಐ ಆಮ್ ಕಂಟಿನ್ಯೂಯಿಂಗ್. ಕಾಮ ಏನ್ ಇಡೋದ್ ಬೇಡ, ಹ್ಯಾಶ್ ಟ್ಯಾಗ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡ್ಬೇಕು, ಮತ್ತು ನೆಕ್ಸ್ಟ್ ಹ್ಯಾಶ್ ಟ್ಯಾಗ್ ಟೈಪ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಕಾಮ ಏನ್ ಅವಸರ ಇಲ್ಲ. ಸೊ ಅದೊಂದು ಹ್ಯಾಶ್ ಟ್ಯಾಗ್ ಆಗ್ಬಿಡುತ್ತೆ. ಕಂಟಿನ್ಯೂಸ್ಲಿ ಯು ಕ್ಯಾನ್ ಕ್ರಿಯೇಟ್ ಹ್ಯಾಶ್ ಟ್ಯಾಗ್. ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತ ನಾವು ಸರ್ಚ್ ಮಾಡಿದ್ದವಾಗ ಅವರು ಯಾರೋ ಒಬ್ರು ಸ್ಟಾರ್ಟ್ ಮಾಡೇ ಇರ್ತಾರಲ್ವಾ, ಆತರ. ಓಕೆ, ಅಂಡ್ ಈಗ ಕಾಂಪಿಟೇಟರ್ ಕಂಪನೀಸ್ ಅವರು ಒಂದು ಹ್ಯಾಶ್ ಟ್ಯಾಗ್ ಕ್ರಿಯೇಟ್ ಮಾಡಿರ್ತಾರೆ. ಈಗ ಮ್ಯಾಜಿಕ್ ಬ್ರೇಕ್ ಅಂತ ಹ್ಯಾಶ್ ಟ್ಯಾಗ್ 99 ಎಕರ್, ಅದ್ರಲ್ಲಿ ಹೋಗಿ ಪೋಸ್ಟ್ ಅದನ್ನ ಯೂಸ್ ಮಾಡಬಹುದಾ? ಯೂಸ್ ಅಂದ್ರೆ ಎಸ್, ಯೂಸ್ ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ಇಸ್, ಸೊ ಅಂದ್ರೆ ಅವ್ರ ಕಂಪನಿದು ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮೇ ಬಿ ಇಫ್ ಸಮ್ವನ್ ಸರ್ಚಸ್ ಅಂಡ್ ಅವ್ರು ಥಿಂಕ್ ಮಾಡ್ತಾರೆ ದಟ್ ಯು ಆರ್ ಕಾಪಿಂಗ್ ಅಂಡ್ ಯು ಆರ್ ಡೂಯಿಂಗ್ ಅಂತ, ಇಂಪ್ರೆಷನ್ ನಿಮ್ಗೆ ಅಂದ್ರೆ ಅವ್ರಿಗೆ ನಿಮ್ ಮೇಲೆ ಇರೋ ರೆಸ್ಪೆಕ್ಟ್ ಕಮ್ಮಿ ಆಗತ್ತೆ ಅಷ್ಟೇ. ಇಲ್ಲಾಂದ್ರೆ ನಾವ್ ಯೂಸ್ ಮಾಡೋದು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ಇಫ್ ಸಮ್ವನ್ ಇಸ್ ಅ ಸೆಲೆಬ್ರಿಟಿ, ನಾನು ಅದೇ ಹೆಸರು ಇಟ್ಕೊಂಡ್ರೆ ನಂಗೆ ಕೂಡ ಬರುತ್ತೆ ವ್ಯೂಸ್. ಬಟ್ ಅಲ್ಲಿ ಸ್ವಲ್ಪ ಜನ ನಿಮ್ದು ಕಂಡಿಡ್ದು ಬಿಟ್ರೆ ನಿಮ್ಗೆ ಕಷ್ಟ. ಇಲ್ಲಾಂದ್ರೆ ನೀವ್ ಒಂದ್ ಕೆಲಸ ಮಾಡೋದು, ರೈಟ್, ನಿಮ್ದು ಆಲ್ಮೋಸ್ಟ್ ಮ್ಯಾಜಿಕ್ ಬ್ರಿಕ್ಸ್ ಅಲ್ವಾ ಅವರು ಇದೆ ಅಲ್ಲ ಅವ್ರದ್ದು, ಓಪನ್ ಮಾಡಿ. ಓಕೆ, ಅವ್ರದ್ದು ಪ್ರೊಫೈಲ್ ಓಪನ್ ಮಾಡಿ. 20,000 ಇದ್ದಾರೆ ಫಾಲೋವರ್ಸ್. ಓಕೆ, ಅದು ಇಟ್ಸ್ ಅ ನೈಸ್ ಥಿಂಗ್. ಸೊ ನೀವು ನೋಡೋದು ಅವ್ರದೊಳಗೆ ಯಾವ್ದಕ್ಕೆ ಜಾಸ್ತಿ ಲೈಕ್ಸ್ ಬಂದಿದೆ ಅಂತ. ಹೇಗಂದ್ರೆ ಇದು ಅವ್ರ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಜಸ್ಟ್ ಹೀಗೆ ಮೌಸ್ ಪ್ಲೇಸ್ ಮಾಡಿ ಇಲ್ಲಿ ನೋಡಿ. ಓಕೆ, ಇಷ್ಟು ಜನ ನೋಡಿದ್ದಾರೆ ಅಂತ ಅರ್ಥ. ಕಾಮೆಂಟ್ಸ್ ಇದು ವ್ಯೂಸ್ 4,600, 1,900. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇದು 4,000 ಮತ್ತೆ ಇದು 2,000, 4,000 ಇಲ್ಲಿದೆ. ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡಿ ಅದ್ರ ಮೇಲೆ. ಕೆಳಗಡೆ ಬಂದ್ರೆ ಅವರು ಹ್ಯಾಶ್ ಟ್ಯಾಗ್ಸ್ ಏನ ಕೊಟ್ಟಿದ್ದಾರ ನೋಡ್ಬೇಕು ನಾವು ಫಸ್ಟ್. ಈ ಜನರೆಲ್ಲ ಫೇಮಸ್, ಅವ್ರೇನ್ ಹ್ಯಾಶ್ ಟ್ಯಾಗ್ಸ್ ಕೊಟ್ಟಿಲ್ಲ. ಹ್ಯಾಶ್ ಟ್ಯಾಗ್ ಕ್ವೈಟ್ ಡೇ ಅಂತ ಬರ್ದಿದ್ದಾರೆ ಅಷ್ಟೇ. ಎಂಬ್ರೇಸ್ ನ್ಯಾಚುರಲ್ ಅಂಡ್ ಬ್ಯೂಟಿಫುಲ್ ಸೌಂಡ್ಸ್ ಇನ್ ಯುವರ್ ಹೋಮ್. ಕ್ವೈಟ್ ಡೇ ಅಂದ್ರೆ ಏನು ಐಡಿಯಾ ಇದೆ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ಏನಾರ ಮಾಡ್ತಾರಲ್ಲ ಅಂತ. ಅದು ಜನರೆಲ್ಲ ಕೊಟ್ಟಿದ್ದಾರೆ, ಅಂದ್ರೆ ಕ್ವೈಟ್ ಡೇ ಅಂತ ಅವ್ರೇನೋ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರೇನ್ ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡ್ತಾ ಇಲ್ಲ. ಬಟ್ ಏನಂದ್ರೆ ಅವ್ರಿಗೆ 20,000 ಫಾಲೋವರ್ಸ್ ಇದ್ದಾರೆ, ಅದಕ್ಕೆ ಮೇ ಬಿ ದಟ್ಸ್ ದ ರೀಸನ್ ವೈ ದೇ ಗಾಟ್ ದೀಸ್ ಮೆನಿ ಲೈಕ್ಸ್. ಅದರ್ವೈಸ್ ಅವ್ರ ಹ್ಯಾಶ್ ಟ್ಯಾಗ್ಸ್ ಆಕ್ಚುಲಿ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಬಂದಿರೋರು. ಬಟ್ ಐ ಡೋಂಟ್ ನೋ ವೈ ಯಾಕೆ ಅವ್ರು ಯೂಸ್ ಮಾಡ್ತಾ ಇಲ್ಲ ಅಂತ. ಸೊ ನೀವು ಆಕ್ಚುಲಿ ನಾನು ಇಲ್ಲಿ ನೋಡಿದಿರಾ, ದೇ ಯೂಸಿಂಗ್ ಟ್ರೆಂಡಿಂಗ್ ಅಂತ. ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಕೋಕಿಲಾ ಬೆನ್, ವಿರಾಟ್ ಕೊಹ್ಲಿ ಅಂತ ಹೇಳಿ ಮೇಡಮ್. ವಿರಾಟ್ ಕೊಹ್ಲಿ, ಹೇಳಿ. ಈ ವಿರಾಟ್ ಕೊಹ್ಲಿ ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದು ಫಾರ್ ಎಕ್ಸಾಂಪಲ್, ಈಗ ತುಂಬಾ ಜನ ಈ ಕೊಹ್ಲಿ ಹ್ಯಾಶ್ ಟ್ಯಾಗ್ ನೋಡ್ತಾ ಇರ್ತಾರೆ. ಎಸ್, ಯೂಸ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ರಿಲೇಟೆಡ್ ಇದ್ರೆ ಬೆಟರ್. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಇದು ನೀವು ಫಾರ್ ಎಕ್ಸಾಂಪಲ್ ಮಾಡಿದ್ರೆ ಅನ್ಕೊಳ್ರಿ, ಆ ಪೋಸ್ಟ್ಲಿ ಅದೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಪೋಸ್ಟ್ ಇರುತ್ತೆ. ಸಡನ್ ನಿಮ್ದು ಅಪಿಯರ್ ಆಗಿದ್ರೆ ತುಂಬಾ ಆಡ ಇರುತ್ತೆ ಅಂಡ್ ಮೋಸ್ಟ್ಲಿ ಕ್ಲಿಕ್ ಮಾಡಲ್ಲ. ಬಿಕಾಸ್ ಕಸ್ಟಮರ್ಸ್ ಬಂದಿದ್ದೆ, ಆಡಿಯನ್ಸ್ ಬಂದಿದ್ದೆ ಬೇರೆ ಪರ್ಪಸ್ಗೋಸ್ಕರ, ರೈಟ್? ಇವಾಗ ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ನೀವು ಹೇಳಿದಂಗೆ ವಿರಾಟ್ ಕೊಹ್ಲಿ ಅಂತಾನೆ ಅನ್ಕೋಣ. ಓಕೆ, ಸೆಕೆಂಡ್, ಇಷ್ಟೊಂದು ಪೋಸ್ಟ್ ಇದೆ, ಕ್ಲಿಕ್ ಮಾಡಿದ್ರಿ, ಮೇ ಬಿ ಯು ಮೈಟ್ ಥಿಂಕ್ ನಿಮ್ಗೆ ಬರೋದು ಅಂತ. ಬಟ್ ಇದೇನಂದ್ರೆ ಎಲ್ಲ ವಿರಾಟ್ ಕೊಹ್ಲಿ
ಪತಿ ಇರುತ್ತೆ, ರೈಟ್? ಸಡನ್ ನೀವು ಕ್ಲಿಕ್ ಮಾಡಿ ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಫಸ್ಟ್ ಥಿಂಗ್ ಇಸ್ ಯಾರು ನೋಡಲ್ಲ, ಮ್ಯಾಕ್ಸಿಮಮ್ ನೋಡಲ್ಲ. ಅಟ್ಲೀಸ್ಟ್ ಒಂದು ಇಂಪ್ರೆಷನ್ ಕ್ರಿಯೇಟ್ ನಾವು ಲೋಗೋ ಎಲ್ಲ ಹಾಕಿ ಒಂದಿದೆ ಈ ತರ ಹಾಕಿ ಒಂದು ಯಾ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತಲ್ಲ. ಇಂಪ್ರೆಷನ್, ಎಸ್ ಇಂಪ್ರೆಷನ್ ಕ್ರಿಯೇಟ್ ಆಗತ್ತೆ ಅಂಬೋದು ರೈಟ್, ಬಟ್ ಆಸ್ ಯೂಶುವಲ್ ಇಟ್ಸ್ ನಾಟ್ ಪ್ರಿಫರಬಲ್. ಅಂದ್ರೆ ಕಂಪ್ಲೀಟ್ಲಿ ಔಟ್ ಆಫ್ ಇದು ಯು ಕ್ಯಾನ್ ಯೂಸ್ ಇಟ್, ಬಟ್ ಏನಂದ್ರೆ ಅಗೇನ್ ನೀವ್ ಏನ್ ಯೂಸ್ ಮಾಡಿದ್ನು ಐ ಸಜೆಸ್ಟ್ ಯು ಟು ಸಿ ವಿತ್ ಇನ್ ದಿಸ್ ರೇಂಜ್. ಯಾವ್ದಾದ್ನು ಈ ರೇಂಜ್ ಒಳಗಡೆ ಇದ್ರೆ ಬೆಟರ್. ಡೋಂಟ್ ಕ್ರಾಸ್ 10 million. ಅಂದ್ರೆ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಇವಾಗ ಎಷ್ಟಿದೆ ಅಂದ್ರೆ ಈ ಇಷ್ಟು ನಂಬರ್ ಆಫ್ ದಿಸ್ ಪೋಸ್ಟ್ ಇಸ್ ಫೈನ್. ಈ ನಂಬರ್ ಆಫ್ ಪೋಸ್ಟ್ಲಿ ನೀವು ಕಾಣಿಸಿದ್ರೆ ಇಸ್ ಫೈನ್. ನಿಮ್ಗೆ ಯಾವ್ದು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಕಾಣಿಸ್ತೀರಿ ಯಾವ್ದು ಒಂದಿನ. ಇನ್ನು ಕಂಟಿನ್ಯೂಸ್ ಪೋಸ್ಟ್ ಮಾಡ್ಬೇಕು ಅದೇ ಹ್ಯಾಶ್ಟ್ಯಾಗ್. ಏನೇನ ಹಾಕಿದಾರೆ ಬೇರೆ ಯಾವ್ದು ಕೆಲವರು ವಿರಾಟ್ ಕೊಹ್ಲಿ ಇದು ಹ್ಯಾಶ್ಟ್ಯಾಗ್ ಅಲ್ಲಿ ಬೇರೆ ಬೇರೆ ಎಲ್ಲ ಹಾಕಿರ್ತಾರೆ. ಬೇರೆ ಹಾಕಿರ್ತಾರೆ, ಬಟ್ ಏನಂದ್ರೆ ಇಟ್ಸ್ ಲೈಕ್ ಮೇ ಬಿ ಸಮಥಿಂಗ್ ರಿಲೇಟೆಡ್. ಅಂದ್ರೆ ನಾನ್ ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳಕ್ಕೆ ಆತರ ದೇರ್ ಮೈಟ್ ಬಿ ಚಾನ್ಸಸ್. ಟೋಟಲಿ ಅನ್ರಿಲೇಟೆಡ್ ಏನನ್ನ ಇದ ಅಂತ ನಾನು ನೋಡ್ತಾ ಇದ್ದೀನಿ. ಇದು ಏನಿದು ಡಾಗರ್ ಆಫ್ ಕರ್ನಾಟಕನ ಅದೇನೋ ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಸಮಥಿಂಗ್ ಅವರು ವಿರಾಟ್ ಕೊಹ್ಲಿ ಅಂತ ಯಾಕೆ ಯೂಸ್ ಮಾಡ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಕ್ರಿಕೆಟ್ ಪದ್ದಿ ಮೇ ಬಿ ಸಮಥಿಂಗ್ ರಿಲೇಟೆಡ್ ಟು ಕ್ರಿಕೆಟ್. ಸೊ ಏನಂದ್ರೆ ಸಮ್ವೇರ್ ಯಾವ್ದೋ ಒಂದು ರಿಲೇಟೆಡ್ ಇದೆ. ಇದು ಐ ಗೆಸ್ ನೀವು ಹೇಳಿದಂಗೆ ಐ ಗೆಸ್ ದಿಸ್ ಇಸ್ ನಾಟ್ ರಿಲೇಟೆಡ್ ವಿರಾಟ್ ಕೊಹ್ಲಿಗೆ, ರೈಟ್? ಎಸ್. ಯಾವ್ದಾದ್ರೆ ಮೇಡಮ್ ಈಗ ತುಂಬಾ ಜನ ಬರ್ತಾರೆ ನಮ್ಗೆ ಅದು ಒಂದು ಲೋಗೋ ಹಾಕ್ಬಿಟ್ಟು ಕೆಳಗಡೆ ಒಂದು ಅನ್ಲಾಕ್ ಯುವರ್ ಪ್ರಾಪರ್ಟಿ ಅಟ್ ಬೆಸ್ಟ್ ಪ್ರೈಸ್ ಅಂತ ಈ ತರ ಹಾಕಿದ್ರೆ ಅದು ಎಲ್ಲ ನೋಡಿರ್ತಾರೆ. ಇದು ಎಲ್ಲ ನೋಡಿದೀನಿ. ಏನಕ್ಕೆ ಅಂದ್ರೆ ತುಂಬಾ ವಿರಾಟ್ ಕೊಹ್ಲಿಗೆ ತುಂಬಾ ಜನ ಇದು ಮಾಡ್ತಾರಂತಲ್ಲ ಮೇಡಮ್, ಒಂದು ಪೋಸ್ಟ್ ಮಾಡಿದ್ರೆ ತುಂಬಾ ದುಡ್ಡು ಬರುತ್ತೆ ಅಂತಲ್ಲ ಮೇಡಮ್ ಅಂಬದು ಇನ್ಸ್ಟಾಗ್ರಾಮ್ ನಲ್ಲಿ. of course famous hashtags, yes, definitely fetching irutte nimge. Nice thing, but what as usual ಅಂದ್ರೆ ನಾನು ಜನರ ಸಜೆಸ್ಟ್ ಮಾಡ್ತಾ ಇದ್ನ ಅಷ್ಟೇ. as per ರೂಲ್ಸ್ ಪ್ರಕಾರ ಆದ್ರೆ ನೀವು ಹೋಗ್ಲಂಗಿದ್ರೆ ಬೆಟರ್, ಅಂಡ್ ಎಸ್ ಅದರ್ವೈಸ್ ಇಟ್ಸ್ ಅಪ್ ಟು ಯು. ಓಕೆ, ಇದು ಕೂಡ ಆಫ್ ಕೋರ್ಸ್ ರಿಲೇಟೆಡ್ ಇಲ್ಲ, ಅದಂಗೆ ಏನ್ ರಿಲೇಟೆಡ್ ಇಲ್ಲ, ಬಟ್ ಎಸ್ ದೇ ಪೋಸ್ಟೆಡ್. ಇಟ್ಸ್ ಅಪ್ ಟು ಯು, ನೀವು ಡಿಸೈಡ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ಯಾದ್ ಮಾಡಿದ್ನು ಸರಿ ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಕ್ರಾಸ್ ದಿಸ್ ನಂಬರ್. ಯಾಕಂದ್ರೆ ಅಷ್ಟಕ್ ಮಿಂಚಿ ನಿಮ್ಗೆ ಯು ಕಾಂಟ್ ಗೆಟ್ ದ ಇಂಪ್ರೆಷನ್ ಆರ್ ರೀಚ್. ಇಂಪ್ರೆಷನ್ ಕೂಡ ಕಷ್ಟನೇ, ಎಲ್ಲೋ ಇಡ್ತೀರಿ 10 million. ಸೊ ಡೋಂಟ್ ಗೋ ಫಾರ್ ಇಟ್. ಇನ್ನೊಂದು ನೀವು ಹೇಳಿದಂಗೆ ಇನ್ನೊಂದು ಏನಂದ್ರೆ ಎಕ್ಸಾಂಪಲ್ ಈ ಹ್ಯಾಶ್ಟ್ಯಾಗ್ ವಿರಾಟ್ ಕೊಹ್ಲಿ ವಾಟ್ ಎವರ್ ನೀವು ಹ್ಯಾಶ್ಟ್ಯಾಗ್ ಒಂದು ಯೂಸ್ ಮಾಡಿದ್ರಿ, ಬಟ್ ಬಿ ಕನ್ಸಿಸ್ಟೆಂಟ್. ಏನಂದ್ರೆ ಇವಾಗ ನೀವು ಎಲ್ಲ ಪೋಸ್ಟ್ ಅಂದ್ರೆ ವೀಕ್ಲಿ 2 posts or 3 posts ಹಾಕ್ರಿ. ಸೊ ಇಲ್ಲಿ ಏನಂದ್ರೆ ಈ 30 hashtags ಎಲ್ಲ ಕಂಟಿನ್ಯೂಸ್ ರಿಪೀಟ್ ಮಾಡಬಾರ್ದು. ಸೊ ಐ ಸಜೆಸ್ಟ್ ಒಂದು 22 or 23 ಆ ತರ ರಿಪೀಟ್ ಮಾಡಿ, ಪರವಾಗಿಲ್ಲ. ಅಟ್ ಲೀಸ್ಟ್ ಲಾಸ್ಟ್ 7 ಆಲಿ 5 ವಾಟ್ ಎವರ್ 5 ಇಂದ 7 ವರೆಗೆ ಲೆಟ್ ಇಟ್ ಬಿ ನ್ಯೂ ಹ್ಯಾಶ್ಟ್ಯಾಗ್ಸ್. ಓಕೆ, ಈ 22, 23 ಇಷ್ಟಕ್ ಮುಂಚೆ ಯೂಸ್ ಮಾಡಿದ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡ್ಬಿಟ್ಟು ನಿಮ್ ಕಂಪನಿ ಹ್ಯಾಶ್ಟ್ಯಾಗ್ಸ್ ಕೂಡ ಒಂದು 2 ಪ್ರಾಪರ್ಟಿ ಮಧು ಆರ್ ಮಧು ಪ್ರಾಪರ್ಟಿ ಬ್ಯಾಂಗ್ಳೂರ್ ವಾಟ್ ಎವರ್ ನೀವ್ ಡಿಸೈಡ್ ಮಾಡ್ಕೊಳ್ರಿ. ಅದನ್ನ ಎನಿ 2 hashtags ನೀವೊಂದು ಡಿಸೈಡ್ ಮಾಡ್ಕೊಳ್ರಿ ಫಾರ್ ಯೋರ್ ಕಂಪನಿ. ಓಕೆ, ಅದು ಆ 2 ಇಟ್ಕೊಂಡು ಆಮೇಲೆ ಗಿವ್ ಸ್ಪೇಸ್ ಫಾರ್ 5 to 7 hashtags. ಆ 5 to 7 hashtags ಚೇಂಜ್ ಮಾಡಿ. ಓಕೆ, ಫಸ್ಟ್ ದಿನ ನಾನು ಏನ್ ಮಾಡಿದ್ದೆ, ಫಾರ್ ಎಕ್ಸಾಂಪಲ್ 29 ಒಂದು ಡಿಸ್ಕ್ರಿಪ್ಷನ್ ನಲ್ಲಿ 29 hashtags ಯೂಸ್ ಮಾಡ್ಬಿಟ್ಟೆ. ಇನ್ನೊಂದು ಹ್ಯಾಶ್ಟ್ಯಾಗ್ ನಾನು ಇದು ಮೇಕ್ ಯುವರ್ ಓನ್ ಹೌಸ್ ಮಾಡಿದ್ನಿ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ, ನಂದು 26 hashtags ಆಗೋಯ್ತು ಇಲ್ಲಿ, ಇನ್ಕ್ಲೂಡಿಂಗ್ ಪ್ರಾಪರ್ಟಿ ಮಧು ಅಂಡ್ ಎವ್ರಿಥಿಂಗ್. ನೆಕ್ಸ್ಟ್ ನಾನು ಇದು ಹೋಗ್ತೀನಿ, ಯುವರ್ ಹೋಮ್ ಅಂತ ಹೋಗ್ತೀನಿ, ಆಮೇಲೆ ಮೈ ಹೋಮ್ ಕೂಡ ಹೋಗ್ತೀನಿ, ಆದ್ಮೇಲೆ ಇನ್ನೇನನ್ನ ಬೈ ನ್ಯೂ ಹೌಸ್ ವಾಟ್ ಎವರ್. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ಡೋಂಟ್ ಡೂ ದ ಎಕ್ಸಾಕ್ಟ್ ಥಿಂಗ್, ಜಸ್ಟ್ ಬೈ ನ್ಯೂ ಹೌಸ್ ಆ ತರ ಚೇಂಜ್ ಮಾಡಿ. ಬಿಕಾಸ್ ಯಾವಾಗಾದ್ರೂ ಸರಿ ನೀವು ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಸಮ್ವೇರ್ ಅಲ್ಗಾರಿದಮ್ ಅಂಡರ್ಸ್ಟ್ಯಾಂಡ್ಸ್ ಯು ಆರ್ ಜಸ್ಟ್ ಮಗಿಂಗ್ ಅಪ್. ಅಂದ್ರೆ
ಕಂಟಿನ್ಯೂಸ್ ನೀವು ಓನ್ಲಿ ಜನಗಳು ಬರ್ಬೇಕು ಅಂದ್ರೆ ಡೆಸ್ಪರೇಟ್ ಇದ್ರೆ ಸ್ವಲ್ಪ ಇಟ್ ಕೈಂಡ್ ಆಫ್ ಸೆಲ್ಫಿಶ್ನೆಸ್ ಲೈಕ್ ಇಟ್ ಪ್ರೂವ್ಸ್ ಇಟ್ ಅಂದ್ರೆ ಫೇಕ್ ಮಾಡ್ತಾ ಇದ್ರಿ ಅಮ್ಮಂಗೆ ಅಲ್ಗಾರಿದಮ್ ಇಸ್ ದಿಸ್ ಇಸ್ ಹೌ ಇಟ್ ಅಂಡರ್ಸ್ಟ್ಯಾಂಡ್ಸ್. ಓಕೆ, ಸೊ ಬೆಟರ್ ಡೋಂಟ್ ಡೂ ದಟ್, ಕೀಪ್ ಚೇಂಜಿಂಗ್ ಹ್ಯಾಶ್ ಟ್ಯಾಗ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಅಲ್ಲಿ ಚೇಂಜ್ ಮಾಡ್ತಾ ಇರ್ರಿ. ಎಲ್ಲ ಚೇಂಜ್ ಮಾಡಿ 30 ನಾನು ಎಲ್ಲಿ ಹೊಸದು ನಾನು ಯೋಚನೆ ಮಾಡ್ಲಿ ಅಂತಂದ್ರೆ ಡೋಂಟ್ ಚೇಂಜ್ 30, do it like 22 or 23 or 25 ಕೂಡ ಪರವಾಗಿಲ್ಲ. ಸೇಮ್ ಮಾಡ್ಬಿಟ್ಟು ಇನ್ಕ್ಲೂಡಿಂಗ್ ಯುವರ್ ಬಿಸ್ನೆಸ್ ಥಿಂಗ್ ಮಾಡ್ಬಿಟ್ಟು ಆದ್ಮೇಲೆ 5 to 7 ಕೀಪ್ ಚೇಂಜಿಂಗ್ ಇಟ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ, ಯಾಕೆ ನೀವು 25 ಹ್ಯಾಶ್ ಟ್ಯಾಗ್ಸ್ ಹಾಗೆ ಇಟ್ಕೊಂಡು ಮಿಗತಾ ಚೇಂಜ್ ಮಾಡು ಅಂತಂತ. ಚೇಂಜ್ ಯಾಕೆ ಮಾಡ್ಬೇಕು ಅಂದ್ರೆ, ಆಸ್ ಐ ಟೋಲ್ಡ್ ಯು, ಕಾಪಿ ಪೇಸ್ಟ್ ಮಾಡಿದಂಗೆ ಇರಬಾರ್ದು ಅಲ್ಗಾರಿದಮ್ಗೆ. ಅಲ್ಗಾರಿದಮ್ ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮ್, ಸೊ ಬಿ ವೆರಿ ಕೇರ್ಫುಲ್. ಸಡನ್ ನಿಮ್ ಫಾಲೋವರ್ಸ್ ಕೌಂಟ್ ನಿಮ್ಗೆ ಕಡಿಮೆ ಆಗ್ತದೆ. ಯಾಕೆ ಅಂತಂದ್ರೆ ಮೇ ಬಿ ನೀವೆಲ್ಲನ್ನ ಫೇಕ್ ಮಾಡೋ ಚಾನ್ಸಸ್ ಇದೆ, ಆರ್ ನೀವು ಎಲ್ಲನ್ನ ಪರ್ಚೇಸ್ ಮಾಡಿರ್ಬೋದು. ಸ್ವಲ್ಪ ಜನಕ್ಕೆ ದುಡ್ಡು ಕೊಟ್ರೆ ಅವ್ರು ಬಂದು ನಿಮ್ಗೆ ಫಾಲೋ ಆಗ್ತಾರೆ. ಅಂದ್ರೆ ಜಸ್ಟ್ ಒಂದು 1000 rupees ಕೊಟ್ರೆ ನಿಮ್ಗೆ ಒಂದು 10,000 ಫಾಲೋವರ್ಸ್ ಕೊಡ್ತೀನಿ, 5,000 ಫಾಲೋವರ್ಸ್ ಕೊಡ್ತೀನಿ ಅಂತ ಪರ್ಚೇಸ್ ಮಾಡಿರ್ತಾರೆ. ಆ ತರನ ಇನ್ಸ್ಟಾಗ್ರಾಮ್ ವಿಲ್ ಫೈಂಡ್ ಔಟ್ ಅಂಡ್ ಇಟ್ ವಿಲ್ ಕೀಪ್ ಡಿಲೇಟಿಂಗ್ ಯುವರ್ ಫಾಲೋವರ್ಸ್. ಸೊ ಡಿಲೀಟ್ ಮಾಡ್ತಾ ಇದ್ರೆ ಸಮ್ವೇರ್ ನಿಮ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇರ್ತಲ್ವಾ. ಜನರಲ್ ಇಫ್ ಸಮ್ವನ್ ಇಸ್ ಅಬ್ಸರ್ವಿಂಗ್ ಆಲ್ಸೋ ಚೆನ್ನಾಗಿರಲ್ಲ ಅದು, ರೈಟ್? 25 ಹ್ಯಾಶ್ ಟ್ಯಾಗ್ಸ್ ಯಾಕೆ ಕಂಟಿನ್ಯೂಸ್ ಯೂಸ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವ್ ಇಷ್ಟಕ್ ಮುಂಚೆ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದವಾಗ ಒಂದು ಕಂಪನಿ ನೋಡಿದ್ವಿ, ವೇರ್ ದೇ ಆರ್ ಕಂಟಿನ್ಯೂಸ್ಲಿ ಪೋಸ್ಟಿಂಗ್ ಸಮ್ HMO ಯಾವ್ದೋ ಕಂಟಿನ್ಯೂಸ್ ಅವ್ರದ್ದು ಬರ್ತಾ ಇದೆ. ಸೊ ಇವಾಗ ಒಂದೇ ಹ್ಯಾಶ್ ಟ್ಯಾಗ್ಲಿ ಒಂದೇ ಕಂಪನಿದು 4 or 5 ಪೋಸ್ಟ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಕಾಣಿಸಿತ್ತು, ರೈಟ್? ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಇದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರದ್ದು ಫಸ್ಟ್ ಟೈಮ್ ಕಾಣಿಸಿತ್ತು, ಮತ್ತೆ ಇಲ್ಲಿ ಸೆಕೆಂಡ್ ಟೈಮ್ ಕಾಣಿಸಿತ್ತು, ಥರ್ಡ್ ಟೈಮ್ ಕಾಣಿಸಿತ್ತು. ಒಂದು ಸಲನ ಕ್ಲಿಕ್ ಮಾಡಿ ನೋಡಲ್ವಾ ನೀವು? ಆಬ್ವಿಯಸ್ಲಿ ಕ್ಲಿಕ್ ಮಾಡಿ ನೋಡ್ತೀವಿ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಈ 25 ಹ್ಯಾಶ್ ಟ್ಯಾಗ್ಸ್ಲಿ HM ಗ್ರೂಪ್ ಅವರು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮದು ಅವ್ರದ್ದು 4-5 ಪೋಸ್ಟ್ ಕಾಣಿಸ್ತಾ ಇರ್ಬೇಕು. ಕಾಣಿಸಿದ್ರೆ ದೆನ್ ಇಟ್ ವಿಲ್ ಗೆಟ್ ರಿಜಿಸ್ಟರ್ಡ್ ಇನ್ ಮೈಂಡ್. ಒಂದು ಸಲ ಆಗ್ಬೋದು, ಬಟ್ 4-5 ಸಲ ಕಾಣಿಸಿದ್ರೆ ಇನ್ನೆಷ್ಟು ರಿಜಿಸ್ಟರ್ ಆಗೋದು ಅಂಬೋದು ಕಾನ್ಸೆಪ್ಟ್. ಅದು ಕಾನ್ಸೆಪ್ಟ್ 25 ಹ್ಯಾಶ್ ಟ್ಯಾಗ್ಸ್ ಇದು ಮಾಡ್ಲಕ್ಕೆ. ಸೊ ಯು ಶುಡ್ ಬಿ ನಥಿಂಗ್ ಬಟ್ ಯು ಶುಡ್ ಬಿ ಟ್ರೆಂಡಿಂಗ್ ಇನ್ ಯೋರ್ ಹ್ಯಾಶ್ ಟ್ಯಾಗ್ಸ್. ಯಾವ್ದೇ ಈ 25 ಹ್ಯಾಶ್ ಟ್ಯಾಗ್ಸ್ಲಿ ಕಂಟಿನ್ಯೂಸ್ ನೀವು ಮಾಡ್ತಾ ಇದ್ರೆ, ಡೋಂಟ್ ಯು ಥಿಂಕ್ ಅಟ್ ಲೀಸ್ಟ್ ಒಂದು ಹ್ಯಾಶ್ ಟ್ಯಾಗ್ಲಿ ನೀವು ಟ್ರೆಂಡಿಂಗ್ ಇರಲ್ವಾ? ಇರ್ತೀರಿ. ಅವ್ ಎಲ್ಲಿ ನೋಡ್ನು ಪ್ರಾಪರ್ಟಿ ಮದುವೆ ಕಾಣಿಸ್ತದೆ ಒಂದು ಹ್ಯಾಶ್ ಟ್ಯಾಗ್ಲಿ. ಇಟ್ಸ್ ಅ ಗುಡ್ ಥಿಂಗ್. ಅಟ್ ದ ಎಂಡ್ someone is going to continuously look at you and somewhere they are going to come and search for you. ಅದೊಂದು. ಸೊ ಲುಕ್ ಅಂಡ್ ಈ ಹ್ಯಾಶ್ ಟ್ಯಾಗ್ಸ್ಲಿ ನಾನ್ ಹೇಳ್ದಂಗೆ ಲೊಕೇಶನ್ ಹ್ಯಾಶ್ ಟ್ಯಾಗ್ಸ್, ಪ್ಲೀಸ್ ಡೂ ಯೂಸ್ ಲೊಕೇಶನ್ ಹ್ಯಾಶ್ ಟ್ಯಾಗ್ಸ್, ದಟ್ ಇಸ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ನೀವು ಒಂದು ಫೀಡ್ ಅಂದ್ರೆ ಈ ಪೋಸ್ಟ್ ಮಾಡೋವಾಗ ಡಿಸ್ಕ್ರಿಪ್ಷನ್ ಆಯ್ತು, 30 ಹ್ಯಾಶ್ ಟ್ಯಾಗ್ಸ್ ಆಯ್ತು, ಲೊಕೇಶನ್ ಅಂತ ನಿಮ್ಗೆ ಆಪ್ಷನ್ ಕೊಡುತ್ತೆ. ಟ್ಯಾಗ್ ಲೊಕೇಶನ್ ಅಂತ ಆಪ್ಷನ್ ಕೊಡುತ್ತೆ. ಪ್ಲೀಸ್ ಮೇಕ್ ಶ್ಯೂರ್ ಯು ಸೆಲೆಕ್ಟ್ ದ ಸಿಟಿ ನೇಮ್, ಸಿಟಿ ಆರ್ ಕಂಟ್ರಿ. ಬಟ್ ಜನರಲ್ ಸಿಟಿ ಅಂದ್ರೆ ಇನ್ನೂ ಸ್ಕೋಪ್ ಇರುತ್ತೆ. ಇದು ಯಾಕೆ ಯೂಸ್ ಅಂದ್ರೆ, ಇಟ್ ವಿಲ್ ಶೋ ಅಪ್ ಟು ಮೋರ್ ಟು ದ ಸಿಟಿ ಪೀಪಲ್. ಇವಾಗ ಬ್ಯಾಂಗ್ಳೂರ್ ಅವ್ರು ಇದ್ದಾರೆ, ಬ್ಯಾಂಗ್ಳೂರ್ ಅವರು ನೀವು ಬ್ಯಾಂಗ್ಳೂರ್ ಅಂತ ಟ್ಯಾಗ್ ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿ ಇಟ್ಕೊಂಡ್ರಿ. ಸೊ ಪಾಯಿಂಟ್ ಏನಂದ್ರೆ, ಲೊಕೇಶನ್ ಯಾಕೆ ಅಂದ್ರೆ ಮೇನ್ ಆ ಲೊಕೇಶನ್ ಇರೋ ಅವ್ರಿಗೆ ಇಟ್ ವಿಲ್ ಟ್ರೈ ಟು ಶೋ ಅಪ್ ದಟ್. ಫಾರ್ ಎಕ್ಸಾಂಪಲ್ ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಅಂತ ಬಿಟ್ಬಿಡಿ, ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಇಂಡಿಯಾ ಅಂತ ಇಟ್ಕೊಂಬೋಣ ಫಾರ್ ಎಕ್ಸಾಂಪಲ್. ಅದು ಕೂಡ ಇದೆ ಇಲ್ಲಿ, ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಇಂಡಿಯಾ ಅಂತಿದೆ. 20,486 ಪೋಸ್ಟ್ ಇದೆ. ದಿಸ್ ಇಸ್ ಅ ಡೀಸೆಂಟ್ ನಂಬರ್, ಯು ಕ್ಯಾನ್ ಯೂಸ್. ಸೊ ರಿಯಲ್ ಎಸ್ಟೇಟ್ ಇಂಡಿಯಾ ಅಂದಾಗ ಈ ತರ ಯುನೋ ಕಾಣಿಸ್ತಾ ಇರ್ತಲ್ವಾ, ಫುಲ್ ಯು ವಿಲ್ ಗೆಟ್ ಆಲ್ ನಂಬರ್ ಆಫ್ ಪೋಸ್ಟ್. ಸೊ ನಿಮ್ಗೆ ಹೇಗೆ ಹೇಳ್ಬೇಕು, ಓಕೆ ಅಂದ್ರೆ ಇಲ್ಲಿಗೆ ಸ್ಕ್ರೋಲ್ ಮಾಡಿದಾಗ ಇದು ಆಲ್ ಓವರ್ ಇಂಡಿಯಾ ಕಾಣಿಸುತ್ತೆ, ಬಟ್ ನೀವು ಲೊಕೇಶನ್ ಟ್ಯಾಗ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ someone is looking into the Instagram from a particular
ನಿಮ್ ಸಿಟಿಯಿಂದನೇ ಸರ್ಚ್ ಮಾಡ್ತಾ ಇದ್ರೆ ಆ ಲೊಕೇಶನ್ ಇದೆ ಅದಕ್ಕೆ ಫಸ್ಟ್ ಆಲ್ಮೋಸ್ಟ್ ಅವ್ರ ಸಿಟಿಲಿ ಇರೋದು ಅವ್ರಿಗೆ ಕಾಣಿಸುತ್ತೆ. ಅಂದ್ರೆ ಪ್ರಿಫರಬಲ್, ಇಟ್ಸ್ ಪ್ರಿಫರಬಲಿ ಇಫ್ ಯು ಗಿವ್ ಅ ಲೊಕೇಶನ್ ದೇರ್ ಆರ್ ಚಾನ್ಸಸ್ ದಟ್ ಯೋರ್ ಸಿಟಿ ಪೀಪಲ್ ವಿಲ್ ಬಿ ಏಬಲ್ ಟು ಸಿ ದಟ್ ಪೋಸ್ಟ್. ಅದು ಟ್ಯಾಗ್ ಲೊಕೇಶನ್ ಪ್ಲಸ್ ಪಾಯಿಂಟ್. ಅಂಡ್ ನೀವು ಲೊಕೇಶನ್ ಟ್ಯಾಗ್ ಮಾಡಿದ್ರೆ ಅದಕ್ಕೆ ಜನರಲ್ ಯಾರನ್ನ ಹ್ಯಾಶ್ ಟ್ಯಾಗ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದವಾಗ ಓಕೆ ಮೇ ಬಿ ದೇರ್ ಆರ್ ಚಾನ್ಸಸ್ ನಿಮ್ದು ಅಪಿಯರ್ ಆಗ್ಬೋದು. ಸೊ ಯಾಕಂದ್ರೆ ಲೊಕೇಶನ್ ಬೇಸ್ಡ್ ಟ್ಯಾಗಿಂಗ್, ಅದಕ್ಕೆ ಬ್ಯಾಂಗ್ಳೂರ್ ಅಂತ ಇದ್ದಾಗ ನಿಮ್ದು ಕಾಣಿಸ್ಬೋದೇನೋ, ನೀವು ಹ್ಯಾಶ್ ಟ್ಯಾಗ್ ಬ್ಯಾಂಗ್ಳೂರ್ ಅಂತ ಯೂಸ್ ಮಾಡಿದ್ರಿ ಅದು ಬೇರೆ, ಬಟ್ ಟ್ಯಾಗ್ ಲೊಕೇಶನ್ ಮಾಡೋದ್ರಿಂದ ಕಾಣಿಸೋದು ಕೂಡ ದೇರ್ ಮೈಟ್ ಬಿ ಸ್ಕೋಪ್. ಯಾ ಹೇಳಿ. ಇಲ್ಲಿ ಟಾಪ್ ಪೋಸ್ಟ್ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಮೇಡಮ್. ಓಕೆ, ಅಲ್ಲಿ ಇದು ಹೇಗೆ ಕನ್ಸಿಡರ್ ಮಾಡುತ್ತೆ? ಓವರ್ ಆಲ್ ಟಾಪ್ ಪೋಸ್ಟ್, ಟುಡೇಸ್ ಟಾಪ್ ಪೋಸ್ಟ್, ಯಾವ ತರ ಅದು ಟ್ರೆಂಡಿಂಗ್? ಟಾಪ್ ಪೋಸ್ಟ್ ಬಂದು ಬೇಸ್ಡ್ ಆನ್ ಲೈಕ್ಸ್ ಇರುತ್ತೆ. ಇಲ್ಲಿ ಬಂದು ನಿಮ್ಗೆ ಆಪ್ ಇದ್ರೆ ಕರೆಕ್ಟ್ ಆಗಿ ಕಾಣಿಸುತ್ತೆ. ಓಕೆ, ಒಂದ್ ಸೆಕೆಂಡ್. ಆಪ್ ಹೇಗಿರುತ್ತೆ ಅಂದ್ರೆ ಮೋಸ್ಟ್ ಪಾಪ್ಯುಲರ್ ಇರುತ್ತೆ ಅಂಡ್ ರೀಸೆಂಟ್ ಇರುತ್ತೆ. ರೀಸೆಂಟ್ ಪೋಸ್ಟ್ ಅಂದ್ರೆ ಇವಾಗೆ ಪೋಸ್ಟ್ ಮಾಡಿದ್ದಾರೆ ಅಂತ. ಓಕೆ, ಇದು ಬಂದು ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ, ಬಿಕಾಸ್ ಇಲ್ಲಿ ಯು ಡೋಂಟ್ ಹ್ಯಾವ್ ಕ್ಯಾಟಗರೀಸ್. ಆಪ್ ನಲ್ಲೇ ನಿಮ್ಗೆ ಚಾನ್ಸ್ ಇರುತ್ತೆ ಆ ಕ್ಯಾಟಗರೀಸ್ ಎಲ್ಲ ನೋಡಕ್ಕೆ. ಸೊ ಆಪ್ ಅನ್ನ ನಾಳೆ ಆಕ್ಸೆಸ್ ಮಾಡ್ತೀರಾ ಲ್ಯಾಪ್ಟಾಪ್ ಅಲ್ಲಿ? ಲ್ಯಾಪ್ಟಾಪ್ ಲಿ ಆಪ್ ನಿಮ್ದು ಆಪ್ ಇನ್ಸ್ಟಾಗ್ರಾಮ್ ಆಪ್ ನಾಳೆ ಹೆಂಗೆ ಕಾಣುತ್ತೆ ಅಂತೆಲ್ಲ ಆಪ್ ಅಲ್ಲಿ ಬಂದು ದ ಥಿಂಗ್ ಇಸ್ ಆಪ್ ಏನಂದ್ರೆ ನೀವು ಜೂಮ್ ಅಲ್ಲಿ ನಾಳೆ ತೋರಿಸಬಹುದು. ಹಾಗಲ್ಲ, ಆಪ್ ಅಂದ್ರೆ ಓನ್ಲಿ ಮೊಬೈಲ್ ನಲ್ಲೇ ಹೇಳ್ತಾ ಇದ್ದೆ ನಾನು. ಲ್ಯಾಪ್ಟಾಪ್ ಹಾಕೋಬಹುದು ಮೇಡಮ್. ಸಾರಿ, ಮೊಬೈಲ್ ಸ್ಕ್ರೀನ್ ನ ಲ್ಯಾಪ್ಟಾಪ್ ಹಾಕೋಬಹುದಲ್ಲ? ಯಾ ಹಾಕೋಬಹುದು. ಐ ವಿಲ್ ಶೋ. ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ರೆಕಾರ್ಡ್ ಮಾಡಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಓನ್ಲಿ ಇನ್ಸ್ಟಾಗ್ರಾಮ್ ಆಪ್ ಲಿ. ಇಲ್ಲಿ ನನ್ನ ಮೊಬೈಲ್ ನಲ್ಲಿ ಕೂಡ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬಹುದಲ್ವಾ, ಹಾಗೆ ಮಾಡಿ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹ್ಯಾಶ್ ಟ್ಯಾಗ್ ಹ್ಯಾಕ್ ಕಾಣಿಸುತ್ತೆ ಅಂದ್ರೆ ಟಾಪ್ ರೀಸೆಂಟ್ ಎರಡೇ ಕಾಣಿಸುತ್ತೆ. The top is based on number of likes and number of comments you got. Recent ಅಂಬೋದು ಇವಾಗೆ ಪೋಸ್ಟ್ ಮಾಡಿದವರು, ಅಂದ್ರೆ ಆಸ್ ಪರ್ ದ ಡೇಟ್ ಅಂಡ್ ಟೈಮ್. ಸೊ ಎರಡೇ ಕ್ಯಾಟಗರೀಸ್ ಇರುತ್ತೆ ಹ್ಯಾಶ್ ಟ್ಯಾಗ್ ಲಿ ಇನ್ ದ ಆಪ್. ಐ ವಿಲ್ ಆಲ್ಸೋ ಶೋ ಯು ದಟ್. ಟಾಪ್ ಅಂದ್ರೆ ಇವತ್ತಿನ ಟಾಪ್ ತೋರಿಸುತ್ತಾ, ಫುಲ್ ಓವರ್ ಆಲ್ ಟಾಪ್ ತೋರಿಸುತ್ತಾ? ಓವರ್ ಆಲ್, ಬಿಕಾಸ್ ಬೇಸ್ಡ್ ಆನ್ ನಂಬರ್ ಆಫ್ ಲೈಕ್ಸ್ ಅಲ್ವಾ ಇಂಪಾರ್ಟೆಂಟ್ ನಿಮ್ಗೆ. ಇದು ನೋಡಿ 7000 ಇದೆ, ಇಲ್ಲಿ ಬಂದ್ಬಿಟ್ಟು 489 ಇದೆ. ಸೊ ಇದು ಎಲ್ಲ ಮಿಕ್ಸ್ ಅಲ್ವಾ? ದಿಸ್ ಇಸ್ ನಾಟ್ ಆಪ್, ಇದು ಇಟ್ಸ್ ಆಲ್ ಮಿಕ್ಸ್ ಅಷ್ಟೇ. ಇದು ನಿಮ್ಗೆ ಕ್ಯಾಟಗರೀಸ್ ಹ್ಯಾಕ್ ಕಾಣಿಸುತ್ತೆ ಅಂದ್ರೆ ಓನ್ಲಿ ಆಪ್ ಲೇ ಕಾಣಿಸುತ್ತೆ. ನಾ ಅದೇ ಹೇಳ್ತಾ ಇದ್ದೀನಿ. ನೀವು ಇನ್ಸ್ಟಾಗ್ರಾಮ್ ಆಪ್ ಇದೆ ನಿಮ್ದು? ನಾನು ಓಕೆ, ಬೆಟರ್ ಐ ವಿಲ್ ರೆಕಾರ್ಡ್ ಇಟ್ ಆನ್ ದ ಆಪ್. ನಾನು ಫೋನ್ಲೇ ರೆಕಾರ್ಡ್ ಮಾಡಿ ಐ ವಿಲ್ ಸೆಂಡ್ ಯು ದ recording also. So it is based on number of likes and number of like, and as per app number of likes bartadre it will go on the top, it will keep reaching on the top. Or avagaga possibility ಏನಂದ್ರೆ ಅದರ ಮೇಲೆ engagement ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 52 ಕಾಮೆಂಟ್ಸ್ ಇದೆ, ಲೈಕ್ಸ್ ಜಾಸ್ತಿ ಇದೆ, 52 ಕಾಮೆಂಟ್ಸ್ ಇದೆ, ಇಲ್ಲಿ 99 ಇದೆ ಕಾಮೆಂಟ್ಸ್. ಸೊ ಪೀಪಲ್ ಆರ್ ಇಂಟರಾಕ್ಟಿಂಗ್ ಮೋರ್ ಅಲ್ವಾ? ಸೊ there are chances that can also come on the top, not only likes. Interaction ಜಾಸ್ತಿ ಇದೆ ಇಲ್ಲಿ, ಸೊ ಆ ಚಾನ್ಸಸ್ ಕೂಡ ಇರುತ್ತೆ ನಿಮ್ಗೆ. ಸೊ ಎಂಗೇಜ್ಮೆಂಟ್ ಅಂಬೋದು ಕೂಡ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇನ್ಸ್ಟಾಗ್ರಾಮ್ ಲಿ. ಅಂಡ್ ಇನ್ಸ್ಟಾಗ್ರಾಮ್ ಅದೇ ಇನ್ನೂ ಟಾಪಿಕ್ಸ್ ಇದೆ, ನಾನು ಹೇಳ್ತೀನಿ. ಈ ಎಂಗೇಜ್ಮೆಂಟ್ ಕಂಟಿನ್ಯೂಸ್ ಇರ್ಬೇಕು. ನಿಮ್ಮ ಪ್ರೊಫೈಲ್ ನಲ್ಲಿ ಆಕ್ಟಿವಿಟಿ ಶುಡ್ ಬಿ ಕಂಟಿನ್ಯೂಸ್. ಅದು ಹೇಗೋ ನಾನು ಹೇಳ್ತೀನಿ. ಓಕೆ, ವಾಟ್ ಎವರ್ as I said, I will send you the recording of the app, how to use exactly. ಅದಕ್ಕೆ separate ನಾನು upload ಮಾಡ್ತೀನಿ. Okay, so I'll just continue this. So ಆಯ್ತು ಲೊಕೇಶನ್ ಟ್ಯಾಗಿಂಗ್. ಸೊ that's all done. ಒಂದು ಪೋಸ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಬೇಕಾಗಿದ್ದು ಅಂಡ್ ಮೇನ್ ಥಿಂಗ್ ಇದೆಲ್ಲ ಇಂಪಾರ್ಟೆಂಟ್. ನಾನು ಇಲ್ಲ ಅಂಬಲ್ಲ, ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇಸ್ ಯೋರ್ ಇಮೇಜ್. ಬಿಕಾಸ್ ಆಸ್ ಐ ಟೋಲ್ಡ್, ಇನ್ಸ್ಟಾಗ್ರಾಮ್ ಇಮೇಜಸ್ ಇಂಪಾರ್ಟೆಂಟ್ ಇನ್ಸ್ಟಾಗ್ರಾಮ್ಗೆ. ಸೊ ಡೂ ಯು ಥಿಂಕ್ ಇವಾಗ ಇದು ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತು, ನೀವು ಲೈಕ್ ಮಾಡ್ಬಿಟ್ರೆ ಅಷ್ಟೇ. ಡೂ ಯು ಥಿಂಕ್ ಇವಾಗ ಈ ಹುಡುಗಿ ಪಿಕ್ಚರ್ ಹೋಗಿ ಈ ಕೆಳಗಡೆ ಏನ್ ಬರ್ದಾಳೆ ಅಂತ ಸರ್ಚ್ ಮಾಡ್ತೀರಾ? ಅಂದ್ರೆ ದಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್, ರೈಟ್? ಇವಾಗ ಇದು ಯಾಕೆ ಲೈಕ್ ಮಾಡ್ತೀರಿ ನೀವು? ಬಿಕಾಸ್ ದ ಇಮೇಜ್ ಇಸ್ ಗುಡ್. ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ದಟ್ಸ್ ಹೌ ಇಟ್ ಇಸ್. ಇಮೇಜಸ್ ಸ್ಪೀಕ್
ಇನ್ಸ್ಟಾಗ್ರಾಮ್ಲಿ. ಸೊ ಮೇಕ್ ಶ್ಯೂರ್ ಇಮೇಜಸ್ ಆರ್ ಗುಡ್, ಅದು ಮಾತ್ರ. ಓಕೆ, ಸಾರಿ. ಸೊ ಇದೊಂದು. ಆಮೇಲೆ ವಾಟ್ ಐ ವಾಸ್ ಸಪೋಸ್ ಟು ಸೇ, ಎಸ್, ಬಿ ಕನ್ಸಿಸ್ಟೆಂಟ್, ಪೋಸ್ಟ್ಲಿ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂಡ್ ಡೈಲಿ ಆಕ್ಟಿವಿಟೀಸ್ ಇರ್ಬೇಕು ಇನ್ಸ್ಟಾಗ್ರಾಮ್ಲಿ. ಸೊ ಇನ್ಸ್ಟಾಗ್ರಾಮ್ಲಿ ಅಲ್ಗಾರಿದಮ್ ಹೇಗಿರುತ್ತೆ ಅಂದ್ರೆ, ನಿಮ್ದು ಪ್ರೊಫೈಲ್ ಎಷ್ಟು ಆಕ್ಟಿವ್ ಇದೆ ಅಂದ್ರೆ ನಿಮ್ ಮೆಸೇಜಸ್ಗೆ ರಿಪ್ಲೈ ಕೊಡೋದು, ಓಕೆ, ಕಾಮೆಂಟ್ಸ್ಗೆ ರಿಪ್ಲೈ ಕೊಡೋದು, ಅಂಡ್ ಬೇರೆಯವ್ರ, ನೀವು ಬೇರೆ ಅಕೌಂಟ್ಲಿ, ಡಿಫ್ರೆಂಟ್ ಅಕೌಂಟ್ ನೀವು ಫಾಲೋ ಆಗ್ತಾ ಇದ್ರಲ್ವಾ ಡಿಫ್ರೆಂಟ್ ಅಕೌಂಟ್, ಆ ಅಕೌಂಟ್ಲಿ ನೀವು ಕಾಮೆಂಟ್ಸ್ ಕೊಡೋದು. ಓಕೆ, ಡಿಫ್ರೆಂಟ್ ಅಕೌಂಟ್ಗೆ ಹೋಗಿ ವಾಟ್ ಎವರ್ ನಿಮ್ದು ಇದು ರೇರ್. ಓಕೆ, ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಕನ್ಸಿಡರ್ಡ್, ಬಟ್ ಇದು ನಿಮ್ಮ ಆಕ್ಟಿವ್ನೆಸ್ ಆನ್ ದ ಅಕೌಂಟ್ ತೋರಿಸುತ್ತೆ, somewhat considerable, but ಜನರಲ್ ನಿಮ್ ಪ್ರೊಫೈಲ್ ಮೇಲೆ ಆಗೋ ಆಕ್ಟಿವಿಟೀಸ್ ಆರ್ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ ಮೆಸೇಜಸ್, ಆಸ್ ಐ ಸೆಡ್, ರಿಪ್ಲೈಸ್ ಕೊಡೋದು, ಕಾಮೆಂಟ್ಸ್ಗೆ ರಿಪ್ಲೈ ಕೊಡೋದು, ಆದ್ಮೇಲೆ ಸ್ಟೋರೀಸ್ ಹಾಕೋದು. ಸ್ಟೋರೀಸ್ ಸಪರೇಟ್ ಟಾಪಿಕ್ ಇದೆ, ಕೆಳಗಡೆ ಹೇಳ್ತೀನಿ. ಸ್ಟೋರೀಸ್ ಹಾಕ್ತಾ ಇರ್ಬೇಕು. ಸ್ಟೋರೀಸ್ ಅಂಬೋದು ಪರ್ಟಿಕ್ಯುಲರ್ ನೀವು ಇದೇ ಇರ್ಬೇಕು ಅದೇ ಇರ್ಬೇಕಂತ ಇಲ್ಲ. ಫಾರ್ ಎಕ್ಸಾಂಪಲ್, ರಿಯಲ್ ಎಸ್ಟೇಟ್ ಇದೆ, ನಿಮ್ಗೆ ಯಾವ್ದೋ ಹೌಸ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಸೊ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿ ಒಂದು ಸುಮ್ಮನೆ ಶೇರ್ ಮಾಡ್ಕೊಂತ ಇದ್ದೆ. ನೀವು ನಿಮ್ ಕಸ್ಟಮರ್ಸ್, ಆಡಿಯನ್ಸ್ ಯಾಕೆ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಕೂಡ ಒಂದು ರೂಲ್ ಇದೆ, ಅದು ನಾನು ಹೇಳ್ತೀನಿ. ಲೆಟ್ ಮೀ ಕಂಪ್ಲೀಟ್ ದಿಸ್ ಥಿಂಗ್. ಸ್ಟೋರೀಸ್ ಅಂಬೋದು ಹಾಕ್ತಾ ಇರ್ಬೇಕು. ಆದ್ಮೇಲೆ ಆಸ್ಕ್ ಮೀ ಅ ಕ್ವೆಶ್ಚನ್ ಅಂತ, ನೀವು ಈ ಸ್ಟೋರೀಸ್ ನಲ್ಲೇ ನಿಮ್ಗೆ ಈ ಆಪ್ಷನ್ ಇರುತ್ತೆ, ಆಸ್ಕ್ ಮೀ ಅ ಕ್ವೆಶ್ಚನ್ ಅಂತ ಹೇಳಿ. ಸ್ವಲ್ಪ ಏನಂದ್ರೆ ಪೋಲ್ ಅಂತ ಇರುತ್ತೆ, ಅಂದ್ರೆ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರಿ, ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರಿ ಮಾಡಿ, ಯು ವಾಂಟೆಡ್ ಟು ಶೇರ್ ವಿತ್ ಯೋರ್ ಫಾಲೋವರ್ಸ್. ಓಕೆ, ನೀವು ಜಸ್ಟ್ ಒಂದು ಫೋಟೋ ತೆಗೆದು ಸ್ಟೋರಿನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರೆ, ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ತರನೇ 24 hours ಇರುತ್ತೆ ಸ್ಟೋರಿ ಅಂದ್ರೆ. ನೀವು ಶೇರ್ ಮಾಡಿ, ಫ್ರೆಂಡ್ಸ್, this is a new house that is being constructed, so I'm confused which color should I choose to this wall ಅಂತ ಹೇಳಿ ನೀವು ಆಪ್ಷನ್ಸ್ ಕೊಟ್ರಿ, ಗ್ರೀನ್, ಬ್ಲೂ, ರೆಡ್, ವಾಟ್ ಎವರ್ ಆಪ್ಷನ್ಸ್ ಕೊಟ್ರೆ ನಿಮ್ ಆಡಿಯನ್ಸ್ ನಿಮ್ದು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ they'll react to your question. ಅದು ಇಂಪಾರ್ಟೆಂಟ್. ಸೊ ಇಟ್ ಸೀಸ್ ಹೌ ಮಚ್ ಆಕ್ಟಿವಿಟಿ ಇಸ್ ಗೋಯಿಂಗ್ ಆನ್. ಸೊ ಆ ತರ ನೀವು ಶೇರ್ ಮಾಡ್ತಾ ಇರ್ಬೇಕು. ಇಲ್ಲಿ ನಾನು ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ 80-20 ಅಂತ ಒಂದು ರೂಲ್ ಇರುತ್ತೆ. ನೀವು ಎಷ್ಟೇ ದೊಡ್ಡ ಕಂಪನಿ ಆಗ್ಲಿ, ವಾಟ್ ಎವರ್ ಇಟ್ ಇಸ್, 80% it is your responsibility to entertain your audience and give them what they want. ಅಂದ್ರೆ ನಿಮ್ ಪ್ರೊಫೈಲ್ ಇಂದ ಮೇ ಬಿ ಪರ್ಚೇಸ್ ಮಾಡ್ಬೇಕು ಅಂಬೋದು ಫಸ್ಟ್ ಥಿಂಗ್, ನಾನ್ ಬೇಡ ಅಂಬಲ್ಲ, ಬಟ್ ಫಸ್ಟ್ ದೇ ಶುಡ್ ಗೆಟ್ ಅನ್ ಇಂಪ್ರೆಷನ್ ಆನ್ ಯು, ರೈಟ್? ಸೊ ಎಂಟರ್ಟೈನ್ ಮಾಡ್ಬೇಕು. ಏನಂದ್ರೆ ಎಂಟರ್ಟೈನ್ ಇಸ್ ನಥಿಂಗ್ ಬಟ್ ಯಾವ್ದೋ ಬೇರೆ ಬೇರೆ ಪೋಸ್ಟ್ ಇಡ್ಬೇಕಂತಲ್ಲ. ನಾ ಹೇಳಿದಂಗೆ ಸ್ಟೋರೀಸ್ ಇಟ್ಟು, ಯಾರು ರಿಯಲ್ ಎಸ್ಟೇಟ್ ಕಂಪನಿ ಅವರು ನನ್ನ ಯಾಕೆ ಕೇಳ್ತಾ ಇದ್ದಾರೆ ಕಲರ್ ಚೂಸ್ ಮಾಡು ಅಂತ. ಇಟ್ಸ್ ಅಂದ್ರೆ ಅವ್ರು ಅಷ್ಟು ಸೋ ಫ್ರೆಂಡ್ಲಿ ಅಂತ ಅರ್ಥ ಅಲ್ವಾ? ಸೊ ಅವ್ರಿಗೆ ನಿಮ್ ಮೇಲೆ ಇಂಪ್ರೆಷನ್ ಬರುತ್ತೆ. ನಿಮ್ ಮೇಲೆ ಇಂಪ್ರೆಷನ್ ಬಂದ್ರೆ ಒನ್ ಡೇ ಇಟ್ ವಿಲ್ ಕಮ್ ಯೂಸ್ಫುಲ್ ಟು ಯುವರ್ ಬಿಸ್ನೆಸ್ ಆಸ್ ವೆಲ್. ಸೊ ಎಂಟರ್ಟೈನ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಇಸ್ ನಥಿಂಗ್ ಬಟ್ ಫಸ್ಟ್ ಥಿಂಗ್ ನಾ ಹೇಳಿದಂಗೆ ಚೂಸ್ ಕಲರ್ ಅಂತ ಹೇಳಿ ಒಂದು ಕೊಟ್ಟಿರಿ. ಅಂಡ್ ನೀವು ನಾರ್ಮಲ್ ಪೋಸ್ಟ್ ಮಾಡಿ, ಡಿಸ್ಕ್ರಿಪ್ಷನ್, ಹ್ಯಾಶ್ ಟ್ಯಾಗ್ಸ್ ಎಲ್ಲ ಬರೆದು ಪೋಸ್ಟ್ ಮಾಡಿ. ಇವಾಗ ಒಂದು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲ, ಲೆಟ್ಸ್ ಅಸ್ಯೂಮ್ ಒಂದು ರೂಮ್ ಕಂಪ್ಲೀಟ್ ಆಗಿದ್ರೆ ಅದು ಒಂದು ಬ್ಯೂಟಿಫುಲ್ ಫೋಟೋ ತೆಗಿಬೇಕು. ರಿಮೆಂಬರ್, ಫೋಟೋ ಇಸ್ ಇಂಪಾರ್ಟೆಂಟ್. ಬ್ಯೂಟಿಫುಲ್ ತೆಗೆದು ಪಿಕ್ಚರ್ ತೆಗೆದು ನೀವು ಪೋಸ್ಟ್ ಹಾಕಿದ್ರಿ. ಪೋಸ್ಟ್ ಹಾಕಿ ಇದು ನೀವು ಏನ್ ಬರಿಬೇಕಂದ್ರೆ, ಇಲ್ಲಿ ಇದು ರೂಮ್ ಕಂಪ್ಲೀಟ್. ಓಕೆ, ರೂಮ್ ಫಸ್ಟ್ ಬಂದು ಡಿಸ್ಕ್ರಿಪ್ಷನ್ ಫಸ್ಟ್ ಲೈನ್ ಯಾರಾದ್ರೂ ಫಸ್ಟ್ ಕಾಣಿಸುತ್ತೆ, ಸೊ ಅದನ್ನ ಕ್ಯಾಪ್ಷನ್ ಅಂತಾರೆ. ಫಸ್ಟ್ ಲೈನ್ ಆಫ್ ದ ಡಿಸ್ಕ್ರಿಪ್ಷನ್ ಐ ವಿಲ್ ಶೋ ಯು. ಇವ್ರು ಡಿಸ್ಕ್ರಿಪ್ಷನ್ ಬರ್ದಿಲ್ಲ, ಇವ್ರು ಬರ್ದಾರ ನೋಡೋಣ ಇಲ್ಲಿ. ರೈಟ್, ಡಿಸ್ಕ್ರಿಪ್ಷನ್ ಫಸ್ಟ್ ಇದು ಬಂದು ಎಲ್ಲಾರ್ಗೆ ಕಾಣಿಸುತ್ತೆ, ಕೆಳಗಡೆ ಬಂದು ನೋಡ್ತಾರೆ, ಬಟ್ ಫಸ್ಟ್ ಆದ್ರೆ ಇದೇ ಕಾಣಿಸುತ್ತಲ್ವಾ? ಇದು ಸ್ವಲ್ಪ ಟ್ರೆಂಡಿ ಇಟ್ಕೊಳ್ರಿ. ಓಕೆ, ಇದು ಹೇಗಂದ್ರೆ, ನೀವು ನಿಮ್ ರೂಮ್ದು ಒಂದು ರೂಮ್ ಕಂಪ್ಲೀಟ್ ಆಯ್ತು, ಇಲ್ಲಿ 2 ಯೂಸ್ ಮಾಡೋದು ನೀವು. ಒಂದು ನಿಮ್ ಬಿಸ್ನೆಸ್ಗೆ ಯೂಸ್ ಆಗತ್ತೆ, ರೂಮ್ ಇಷ್ಟು ಚೆನ್ನಾಗಿದಪ್ಪ ಅಂತ ಅನ್ಕೊಂತಾರೆ, ನಂಬರ್ 1. ಸೆಕೆಂಡ್ ಥಿಂಗ್ ಏನಂದ್ರೆ, ಒಂದು ಒಳ್ಳೆ ಆಪ್ಷನ್ ಅಂದ್ರೆ ಹೇಗೆ ಹೇಳ್ಬೇಕು, ಮೈ ಡ್ರೀಮ್
my dream room, okay, or my dream bedroom, whatever ಹಾಕಿ ಅದು ಫಸ್ಟ್ ಲೈನ್ ಹಾಕಿ my dream bedroom comes real, whatever ಹೀಗೆ ಹಾಕಿದ್ರೆ ಸಮಥಿಂಗ್ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ ಇವಾಗ ಏನಂದ್ರೆ ಮೈ ಡ್ರೀಮ್ ಬೆಡ್ರೂಮ್ ಅಂದ್ರೆ ನೀವ್ ಏನ್ ಮಾಡ್ತಾ ಇದ್ರಿ, ನೀವು ಇದು ಚೆನ್ನಾಗಿರುತ್ತೆ. ಇಲ್ಲಾಂಗಿದ್ರೆ ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಹೀಗೆ ಚೆನ್ನಾಗಿರ್ತಾ. ನೀವ್ ಏನ್ ಮಾಡ್ತಾ ಇದ್ರಿ, ಕಂಪ್ಲೀಟ್ ಆಯ್ದ ಬೆಡ್ರೂಮ್ ಗೆ ಪೋಸ್ಟ್ ಮಾಡ್ತಾ ಇದ್ರಿ. ಕರೆಕ್ಟ್. ನೀವು ಈ ಕ್ಯಾಪ್ಷನ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಈ ಕ್ಯಾಪ್ಷನ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆಬ್ವಿಯಸ್ಲಿ ಈ ಕ್ಯಾಪ್ಷನ್. ಸೊ ಯು ಆರ್ ಎಂಟರ್ಟೈನಿಂಗ್ ಆಡಿಯನ್ಸ್. ರೂಮ್ ಕಂಪ್ಲೀಟ್ ಆಯ್ತು ಅಂಬೋದು ಅವ್ರಿಗೆ ಡಿಫಾಲ್ಟ್ ಅರ್ಥ ಆಗುತ್ತೆ. ಬಟ್ ಏನು ಸಮಥಿಂಗ್ ಯು ಆರ್ ರೈಟಿಂಗ್ ಇನ್ ಡಿಫ್ರೆಂಟ್ ವೇ. ಸೊ ಆ ಕೆಳಗಡೆ ಇದು ಬರ್ದು ಬಿಟ್ಟು ಕ್ಯಾಪ್ಷನ್ ಕೆಳಗಡೆ ಯು ಶುಡ್ ರೈಟ್ ದಟ್ ಯಾರಿಗಾದ್ರೂ ಇರುತ್ತೆ ಸ್ವಲ್ಪ ಇಂಥ ಮಾರಿ ಬೆಡ್ರೂಮ್ ಬೇಕು ಅಂತ. ಸೊ ಮನೇಲಿ ಇದ್ದಾಗ ನಿಮ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ನಮ್ ಕಸ್ಟಮರ್ಸ್ಗೆ ವಿ ವಿಲ್ ಆಸ್ಕ್ ದೆಮ್ ವಾಟ್ ಕಲರ್ಸ್ ಡು ದೇ ಪ್ರಿಫರ್. ಲೈಕ್ ಸ್ವಲ್ಪನೇ ಬರಿಬೇಕು, ಅದೆಲ್ಲ ಜಾಸ್ತಿ ಬರಿಬಾರ್ದು. ವಿಲ್ ಆಸ್ಕ್ ದೆಮ್ ವಾಟ್ ಡು ದೇ ಪ್ರಿಫರ್ ಅಂತ ಹೇಳಿ ನಾವು ವಿ ಕೇಮ್ ಹಿಯರ್ ಟು ಮೇಕ್ ಇಟ್ ಕಮ್ ಟ್ರೂ. ಅವರು ಈ ಮನೆಗೆ ಎಂಟರ್ ಆಗಿದ್ದಾಗ ವೆನ್ ದೇ ಎಂಟರ್ ದಿಸ್ ರೂಮ್ ಅವರು they'll be so happy. ಇದು ನಿಮ್ ರೂಮ್ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಯಾವಾಗಾದ್ರೂ ಆರ್ ಕಸ್ಟಮರ್ಸ್ ಚಾಯ್ಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ನಾನು ಇಲ್ಲಿ ಏನೇನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ನನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಇಂಪಾರ್ಟೆಂಟ್ ಅಂತ ನಾನು ಬಿಸ್ನೆಸ್ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ ಟೇಸ್ಟ್ ಗೆ ತಕ್ಕಂಗೆ ನೀವೊಂದು ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೀವ್ ಎಷ್ಟು ಹ್ಯಾಪಿ ಆಗ್ತೀರಿ ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ದಟ್ ಇಸ್ ದ ಟ್ಯಾಕ್ಟಿಕ್. ಅದು don't forget it. So do you think customers won't get impressed? Obviously impress ಆಗ್ತಾರೆ. So 80% entertainment ಆಗ್ಬಿಟ್ಟು 20% promotion. Like ನಿಮ್ದು ಪೋಸ್ಟ್ ಓಪನ್ ಮಾಡಿದ್ರೆ, ನಿಮ್ದು ಪ್ರೊಫೈಲ್ ಓಪನ್ ಮಾಡಿದ್ರೆ, ನಂಗೆ ಪ್ರೊಫೈಲ್ ಓಕೆ ಲೆಟ್ಸ್ ನಾಟ್ ಟೇಕ್ ಎನಿ ಎಕ್ಸಾಂಪಲ್ ಬಿಕಾಸ್ ವಿ ಡೋಂಟ್ ನೋ ಹೌ ಪೀಪಲ್ ಆರ್. ನೀವು ಯಾವ್ದೋ ಒಂದು ಪ್ರೊಫೈಲ್ ಓಪನ್ ಮಾಡಿದ್ರೆ ಫುಲ್ ಪೋಸ್ಟ್ ಇರುತ್ತೆ. ಓಕೆ, ಯಾವ್ದೋ ಒಂದು ಓಪನ್ ಮಾಡಿ ನೋಡೋಣ. ಇವಾಗ ಯಾರ್ದು ಓಪನ್ ಮಾಡೋಣ, ಡಿಫಾಲ್ಟ್ ಯಾರನ್ನ ಓಪನ್ ಮಾಡ್ಬೇಕು. ಓಕೆ ಫೈನ್, ನಾನು ಇವ್ರು ಫಾಲೋ ಆಗ್ತಾ ಇದೀನಿ ಅಂದ್ರೆ ಜನರಲ್ ಐ ಫಾಲೋ ಹರ್. ಸೊ ಐ ಜಸ್ಟ್ ಓಪನ್ ಮಾಡ್ತಾ ಇದೀನಿ. ಐ ಡೋಂಟ್ ನೋ, ನಾನು ಇವಾಗ ಎಕ್ಸ್ಪ್ಲೇಷನ್ ಕೊಡಕ್ಕೆ ಅವ್ರದ್ದು ಹಾಗಿದಾ ಇಲ್ಲವಾ ಅಂತ ನನ್ಗೆ ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು 9 ಪೋಸ್ಟ್ ಇದೆ. ಓಕೆ 1 2 3 4 5 6 7 8 9 ಪೋಸ್ಟ್ಲಿ 80% ಆಲ್ಮೋಸ್ಟ್. ಅಂದ್ರೆ ಫಸ್ಟ್ 2 ನಾರ್ಮಲ್ ಪೋಸ್ಟ್ ಇರುತ್ತೆ. ನಾನ್ ಹೇಳಿದಂಗೆ ಡ್ರೀಮ್ ಹೌಸ್ ಕಮ್ ಟ್ರೂ, ಡ್ರೀಮ್ ರೂಮ್ ಕಮ್ ಟ್ರೂ, ಯುನೋ ಒಂದು ಕಿಚನ್ ಕನ್ಸ್ಟ್ರಕ್ಟ್ ಮಾಡಿದೀನಿ, ಯು ವುಡ್ ಲವ್ ಟು ಬಿ ಇನ್ ದ ಕಿಚನ್ ರಾದರ್ ದೆನ್ ದ ಎಂಟೈರ್ ಹಾಲ್ ಅಂಡ್ ಬೆಡ್ರೂಮ್. ನೀವು ಸುಮ್ನೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಆಮೇಲೆ ಒಂದು 2 ಪೋಸ್ಟ್ ಎಕ್ಸ್ಪ್ಲೇನ್ ಮಾಡಿ, 3 ಪೋಸ್ಟ್ ಹಾಗೆ ಎಕ್ಸ್ಪ್ಲೇನ್ ಮಾಡಿ, 4ನೇ ಪೋಸ್ಟ್ಗೆ ನೀವು ಪ್ರಮೋಟ್ ಮಾಡ್ಕೊಳ್ರಿ. ಸಿ ದಿಸ್ ಹೌಸ್ ಇಸ್ ರೆಡಿ, ಡೂ ಯು ವಾಂಟ್ ಟು ಪರ್ಚೇಸ್ ಅಂತ ಟೋಟಲಿ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರಬೇಕು. ಇಲ್ಲಿ ಏನ್ ಎಂಟರ್ಟೈನ್ಮೆಂಟ್ ಬೇಕಾಗಿಲ್ಲ ನಿಮ್ಗೆ. ಓಕೆ, ಬಿಕಾಸ್ ಇನಫ್ ಎಂಟರ್ಟೈನ್ಮೆಂಟ್ ಯು ಹ್ಯಾವ್ ಗಿವೆನ್. ಮತ್ತು 3-4 ಪೋಸ್ಟ್ ಎಂಟರ್ಟೈನ್ಮೆಂಟ್ ಇರ್ಬೇಕು, ಮತ್ತು ಒಂದು ಪೋಸ್ಟ್ ಅಬೌಟ್ ಪ್ರಮೋಷನ್ ಇರ್ಬೇಕು. ಆ ತರ ನೀವು ಯು ಶುಡ್ ಕೀಪ್ ಆನ್ ಯೂಸಿಂಗ್ ದಿಸ್ 80-20 ರೂಲ್. ಓಕೆ, ಪ್ರಮೋಷನ್ ಡೈರೆಕ್ಟ್ ಪ್ರಮೋಷನ್ 20%, 80% ಎಂಟರ್ಟೈನ್ಮೆಂಟ್ ಕೂಡ ಪ್ರಮೋಟ್ ಮಾಡ್ಕೋಬಹುದು. ಆಸ್ ಐ ಟೋಲ್ಡ್ ಯು, ಪ್ರಮೋಷನ್ ಮಾಡ್ಬೇಕು. ಎಂಟರ್ಟೈನ್ಮೆಂಟ್ ಅಂದ್ರೆ ಏನೇನೋ ಪೋಸ್ಟ್ ಮಾಡಿ ಅಪ್ಪ ಸೂಪರ್ ಇದೆಲ್ಲ ಕಲರ್ ಅಷ್ಟೇ ಹಾಕ್ಬಿಡ್ಬಾರ್ದು. ಟ್ಯಾಕ್ಟಿಕ್ಸ್ ಪ್ಲೇ ಮಾಡ್ಬೇಕು ಅಷ್ಟೇ. ನಾನು ಡೈರೆಕ್ಟ್ ಹೇಳ್ತಾ ಇದ್ದೀನಿ, ಕೀಪ್ ಡೂಯಿಂಗ್ ಇಟ್. ಅಂಡ್ ದ ಲಾಸ್ಟ್ ಥಿಂಗ್ ಇಸ್, ಈ ಪ್ರೊಫೈಲ್ ಓಪನ್ ಮಾಡಿದ್ ಒಳ್ಳೇದಾಯ್ತು. ಇವಾಗ ನೀವ್ ಇದ್ ನೋಡ್ರಿ, ಒಂದು ಥೀಮ್ ಇದೆ, ಪರ್ಟಿಕ್ಯುಲರ್ ಥೀಮ್ ಕಾಣಿಸ್ತದೆ ನಿಮ್ಗೆ ಇಫ್ ಯು ಅಬ್ಸರ್ವ್. ಏನಂದ್ರೆ ಒಂದು ನಾರ್ಮಲ್ ಪೋಸ್ಟ್, ಒಂದು ಅವ್ರ ಫೋಟೋ, ಒಂದು ನಾರ್ಮಲ್ ಪೋಸ್ಟ್, ಒಂದು ಅವ್ರ ಫೋಟೋ, ಒಂದು ನಾರ್ಮಲ್ ಪೋಸ್ಟ್, ಒಂದು ಅವ್ರ ಫೋಟೋ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದಾರೆ. ಎಷ್ಟು ನೀಟ್ ಇದೆ ನೀವು ಅಬ್ಸರ್ವ್ ಮಾಡಿ. ಒಂದು ನಾರ್ಮಲ್ ಪ್ಯಾಟರ್ನ್ ಇಲ್ಲವಾ, ನೀಟ್ ಒಂದು ಪ್ಯಾಟರ್ನ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಇಲ್ಲಿ 2 ಕಾಣಿಸ್ತಾ ಇದೆ, ಇಲ್ಲಿ 1. ಓಕೆ, ಇಲ್ಲಿ ಅಷ್ಟೇ, ಇಲ್ಲಿ 1, ಇಲ್ಲಿ 2 ಪೋಸ್ಟ್, ಅವ್ರ ಫೋಟೋ 2. ಸೇಮ್ ಥೀಮ್ ಯೂಸ್ ಮಾಡ್ತಾ ಇದ್ದಾರೆ ಯಾರು? ಇವರು ಜನರಲ್ಲ ಇದೇ ಹೇಳ್ತಾರೆ ಎಲ್ಲಾರು. ಯಾಕಂದ್ರೆ ನೋಡಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಯಾರನ್ನ ಪ್ರೊಫೈಲ್ ವಿಸಿಟ್ ಮಾಡಕ್ ಬಂದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ. ಆತರ ಒಂದು ಥೀಮ್ ಯೂಸ್ ಮಾಡ್ಬೇಕು. ಓಕೆ,
ಸ್ಪೆಸಿಫಿಕ್ ಥೀಮ್, ಅದ್ ನೋಡ್ಲಕ್ಕೆ ಸ್ವಲ್ಪ ನೀಟ್ ಡೀಸೆಂಟ್ ಇರ್ಬೇಕು. ಇವಾಗ ಕಲರ್ ಕಾಂಬಿನೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಿಂದ್ಗಡೆ ನೀವ್ ನೋಡಿದ್ರೆ ಈ ಕಲರ್ ಹೇಗೆ ಗಾಡಿಯಾಗಿಲ್ಲ, ಲೈಕ್ ಡಾರ್ಕ್ ಬ್ರೈಟ್ ಕಲರ್ಸ್ ಏನಿಲ್ಲ, ಅಷ್ಟು ಬೇಕಾಗಿಲ್ಲ ನನ್ಗೆ. ಸ್ವಲ್ಪ ಪ್ಲೆಸೆಂಟ್ ಇರ್ಬೇಕು ನಿಮ್ಗೆ ನೋಡಕ್ಕೆ. ಓಕೆ, ನೀವ್ ಯಾವ್ದನ್ನ ಇವಾಗ ಫೋಟೋ ತೆಗೆದ್ನು, ಮನೆ ಫೋಟೋ ತೆಗೆದ್ನು, ನೀವು ಡಿಫ್ರೆಂಟ್ ಫಿಲ್ಟರ್ಸ್ ಅಪ್ಲೈ ಮಾಡೋದು ಫೀಡ್ ಇಲ್ಲಿ ಪೋಸ್ಟ್ ಮಾಡುವಾಗ ಆ ಫಿಲ್ಟರ್ಸ್ ಅನ್ನ ಅಪ್ಲೈ ಮಾಡ್ಕೊಂಬಂದು, ಇಲ್ಲಾಂಗಿದ್ರೆ ನೀವು ಫೋಟೋಗ್ರಾಫರ್ನ ಯೂಸ್ ಮಾಡಿ ಫೋಟೋ ತೆಗ್ದಾಗೆ ಸ್ವಲ್ಪ ಅಷ್ಟು ಬ್ರೈಟ್ ಫೋಕಸ್ ಬೀಳಂಗೆ ಸ್ವಲ್ಪ ಫೋಟೋ ತೆಕ್ಕೊಂಡು ಇಟ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಪೋಸ್ಟ್ ಫೀಡ್. ನೀವು ಅಬ್ಸರ್ವ್ ಮಾಡಿದ್ರ ಜಸ್ಟ್ ಒಂದು ಪೋಸ್ಟ್ಲೇ ನಾವು ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಾ ಇದೀವಿ ಅಂದ್ರೆ ಅಷ್ಟು ಫೆಚಿಂಗ್ ಇರುತ್ತೆ. ನಾನು ಹೇಳೋದು ಫಾರ್ ಎಕ್ಸಾಂಪಲ್, ಇವರು ಇದ್ದಾರೆ, ಇವ್ರನ್ನ ನಾನು ಫಾಲೋ ಆಗ್ತೀನಿ. ಇವ್ರು ಏನಂದ್ರೆ ಒಂದು ನಾರ್ಮಲ್ ಯೂಟ್ಯೂಬರ್ ಅನ್ನೇ ಸ್ಟಾರ್ಟ್ ಮಾಡಿರು. ಇವಾಗ ಅವರು ಒಂದು ಅಕಾಡೆಮಿ ಅಂದ್ರೆ ಅವ್ರು ಜನರಲ್ ಇವಾಗ ಜಾಬ್ ಮಾಡ್ಬೇಕಾಯ್ತ, 9 to 5 ಜಾಬ್ ಇಷ್ಟ ಇಲ್ಲ, ಮನೆ ಕೂತ್ಕೊಂಡೆ ನಾನು ಡೆವಲಪ್ ಆಗ್ಬೇಕು ಅನ್ಕೊಂತ ಇದ್ದೀನಿ. ಆ ತರ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ವೆಬ್ಸೈಟ್, ಇವಾಗ ಅವ್ರದ್ದೊಂದು ವೆಬ್ಸೈಟ್ ಇದೆ. ಸೊ ನೀವು 9 to 5 ಕಾಂಟೆಂಟ್ ರೈಟರ್ ಆಗ್ಬೇಕು ಅನ್ಕೊಂತ ಇದ್ರ, ಕಾಂಟೆಂಟ್ ರೈಟಿಂಗ್ ಹೇಗಿರುತ್ತೆ, ಕರಿಯರ್ ಹೇಗಿರುತ್ತೆ, ಆ ತರ ಎಲ್ಲ ಇವರು ಶಿ ಕೀಪ್ಸ್ ಆನ್ ಟೆಲಿಂಗ್ ಇಟ್. ಸೊ ಈ ತರ ನಿಮ್ಗೆ ಆಕೆ ಮಾಡಿದ್ದು ಕೂಡ ಏನಿಲ್ಲ, ನಾರ್ಮಲ್ ಪೋಸ್ಟ್ ಇರ್ತಾನೆ ಬಂದ್ರು. ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಏನೂ ಇರಲ್ಲ, ಬಟ್ ಅಂದ್ರೆ ಈ ತರನೇ ಕೊಡ್ತಾ ಇದ್ರು. ಬಟ್ ದಟ್ ಇಸ್ ಹೌ ಶಿ ಇಂಪ್ರೂವ್ಡ್. ಇವಾಗ ಶಿ ಇಸ್ ಏಬಲ್ ಟು ಅರ್ನ್ ಮನಿ ವಿತ್ ದಟ್. ಆಕೆ ಇನ್ಸ್ಟಾಗ್ರಾಮ್ ಯೂಟ್ಯೂಬರೇ ಹಾಕಿ, ಬಟ್ ಇನ್ಸ್ಟಾಗ್ರಾಮ್ ಇಷ್ಟು ಆಕ್ಟಿವ್ ಆಯ್ತಾರೆ. ಇವಾಗ ಇನ್ಸ್ಟಾಗ್ರಾಮ್ ಇಂದಾನೆ ಆಕೆಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾಳೆ, ಇಲ್ಲಿ ಓಪನ್ ಮಾಡ್ತಾರೆ, ದೇ ವಿಲ್ ಪರ್ಚೇಸ್ ವಾಟ್ ಎವರ್ ಶಿ ಹ್ಯಾಸ್. ದಟ್ಸ್ ಹೌ ಎವ್ರಿಥಿಂಗ್ ಯು ಕ್ಯಾನ್ ಮೇಕ್ ಮನಿ. ನಾನು ಎಲ್ಲರಿಗೂ ಅದೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಹೋಯ್ತು, ಟೈಮ್ ಪಾಸ್ ಯೂಸ್ ಮಾಡೋ ಇದೇ ಹೋಯ್ತು. ಇವಾಗ ಇಟ್ಸ್ ಆಲ್ ಅಬೌಟ್ ಇನ್ಕಮ್. ಇವಾಗ ಇನ್ನೊಂದೇನಂದ್ರೆ, ಯಾಕೆ ಇನ್ಕಮ್ ಹೇಗೆ ಬರುತ್ತೆ ಅದು ಕೂಡ ನಾನು ಹೇಳ್ತೀನಿ. ಓಕೆ, ಅದು ಸ್ಮಾಲ್ ಟಾಪಿಕ್. ಫಸ್ಟ್ ಅದು ಕಂಪ್ಲೀಟ್ ಮಾಡಿ ಐ ಗೋ ಫಾರ್ ದ ನೆಕ್ಸ್ಟ್ ಒನ್. ಆಕ್ಚುಲಿ ಇನ್ಸ್ಟಾಗ್ರಾಮ್ IGTV ಅಂತ ಇರುತ್ತೆ. IGTV ಇಸ್ ನಥಿಂಗ್ ಬಟ್ ವಿಡಿಯೋಸ್. ಓಕೆ, ಇನ್ಸ್ಟಾಗ್ರಾಮ್ ವಿಡಿಯೋಸ್ ಕೂಡ ಪೋಸ್ಟ್ ಮಾಡ್ಬೋದು. ನಾರ್ಮಲ್ ಬಿಲೋ 1 minute ಅಂದ್ರೆ 1 minute ಅಂತ ಕಡಿಮೆ ಟೈಮಿಂಗ್ ಇದ್ರೆ ನಾರ್ಮಲ್ ಪೋಸ್ಟ್ ತರನೇ ಇರುತ್ತೆ. ಅಬೌವ್ 1 minute IGTV ಅಂತಾರೆ. IGTV ಅಂದ್ರೆ ಸ್ವಲ್ಪ ಲಾಂಗರ್ ಪೋಸ್ಟ್ ಅಂತ ಅರ್ಥ. ಓಕೆ, ಇದು ಬಂದು ಯೂಟ್ಯೂಬ್, ಇದು ರೀಸೆಂಟ್ ಬಂದಿದ್ದ ನ್ಯೂಸ್, ಇದು ಲೇಟೆಸ್ಟ್ ಅಪ್ಡೇಟ್. IGTV ಇಷ್ಟಕ್ಕೆ ಮುಂಚೆ ನಾರ್ಮಲ್ ಪೋಸ್ಟ್ ಮಾಡ್ತಾ ಇದ್ರು, ಬಟ್ ಇವಾಗ ತುಂಬಾ ರೆಗ್ಯುಲರ್ ಮಾಡ್ತಾ ಇದ್ದಾರೆ. ಬಿಕಾಸ್ ವೆರಿ ಸೂನ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಮೊನೆಟೈಸ್ಡ್, ಜಸ್ಟ್ ಲೈಕ್ ಯೂಟ್ಯೂಬ್. ಅದು ಮೊನೆಟೈಸೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಡಿಫಾಲ್ಟೆಡ್ ರ್ಯಾಂಡಮ್ ಟ್ರಯಲ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ, ಸ್ವಲ್ಪ ಅಕೌಂಟ್ಸ್ ನಲ್ಲಿ ನಡೀತಾ ಇದೆ. ಸೊ ಇವಾಗ ನೀವೇನ ಆಕ್ಟಿವ್ ಇಟ್ಕೋಬೇಕು ಅಕೌಂಟ್ ಅಂದ್ರೆ IGTV ವಿಡಿಯೋಸ್ ತೆಗಿಯೋದು ಸ್ಟಾರ್ಟ್ ಮಾಡಿ, ಯೂಟ್ಯೂಬ್ ನಲ್ಲೇ ಇಡೋದಲ್ಲಂಗೆ ಕೀಪ್ ಅಪ್ಲೋಡಿಂಗ್ ಇಟ್ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. ವೆರಿ ಸೂನ್ ಅದಕ್ಕೆ ಕೂಡ ಮೊನೆಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಗೇನ್ ಮನಿ ವಿತ್ ಅಪ್ಲೋಡಿಂಗ್ ದಿಸ್. ಅದೊಂದು ಗುರ್ತಿಟ್ಕೋಬೇಕು. ಓಕೆ, ಟೂ ಮಚ್ ಆಫ್ ಸ್ಟಫ್. ನೆಕ್ಸ್ಟ್ ಲೆಟ್ಸ್ ಗೋ ಟು ಸ್ಟೋರೀಸ್. ಸ್ಟೋರೀಸ್ ಸಿಂಪಲ್ ವಾಟ್ಸ್ಆಪ್ ಸ್ಟೇಟಸ್ ತರ 24 hours ಇರುತ್ತೆ. ಇಲ್ಲಿ ಕಾಣಿಸುತ್ತೆ ಅಂತ ನೋಡೋಣ, ಐ ಆಮ್ ನಾಟ್ ಶ್ಯೂರ್. ಇಲ್ಲಿ ಇವ್ರದ್ದು ಕ್ಲಿಕ್ ಮಾಡ್ಬೇಕು, ಅವ್ರ ಪಿಕ್ಚರ್, ಪ್ರೊಫೈಲ್ ಪಿಕ್ಚರ್ ಎಸ್ ಕಾಣಿಸ್ತದೆ. ಇದೊಂದು ಸ್ಟೇಟಸ್ 24 hours ಇರುತ್ತೆ. ನೆಕ್ಸ್ಟ್ ಸ್ಟೇಟಸ್ ಬರ್ತಾ ಇದೆ, ಇದು 24 hours ಇರುತ್ತೆ. ಓಕೆ, ಇದು ಸ್ಟೋರಿ ಅಂತಾರೆ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಂತ. ಈ ಸ್ಟೋರೀಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಡೈಲಿ ಆಕ್ಟಿವಿಟಿ ಇರಬೇಕು ಅಂತ ಹೇಳಿ. ಇದು ಸ್ಟೋರೀಸ್ ಯಾರಿಗೆ ಕಾಣುತ್ತೆ ಮೇಡಮ್? ಯಾರು ಫಾಲೋ ಮಾಡ್ತಾ ಇರ್ತಾರ ಅವ್ರಿಗೆ ಮಾತ್ರನಾ? ಫಾಲೋ ಆಗೋರ್ಗೆ ಕಾಣಿಸುತ್ತೆ. ನಿಮ್ ಅಕೌಂಟ್ ಪ್ರೈವೇಟ್ ಅಲ್ಲ ಅಂದ್ರೆ, ಇವಾಗ ಯಾರಾದ್ರೂ ನಿಮ್ ಅಕೌಂಟ್ ಫಾಲೋ ಆಗ್ಬೋದು ಅಂತ ಇರುತ್ತಲ್ವಾ, ಪಬ್ಲಿಕ್ ಇಡ್ತೀರಿ ನಿಮ್ ಪ್ರೊಫೈಲ್, ಅವಾಗ ಎಲ್ಲಾರ್ಗೆ ಕಾಣಿಸುತ್ತೆ. ಸ್ವಲ್ಪ ಜನ ಪ್ರೈವೇಟ್ ಇಟ್ಕೊಂತಾರೆ, ಯಾರ್ಗೆ ಏನ್ ಕಾಣಿಸ್ಬಾರ್ದು ಅಂತ. ಆ ತರ ಇದ್ರೆ ಕಾಣಿಸಲ್ಲ. ಪಬ್ಲಿಕ್ ಅಕೌಂಟ್ ಇದ್ರೆ ಇವಾಗ ನೀವು ಫಾಲೋ ಆಗ್ಲಾಂಗಿದ್ರು ಅವ್ರನ್ನ ನಿಮ್ಗೆ ಅವ್ರ ಸ್ಟೋರೀಸ್ ಕಾಣಿಸುತ್ತೆ. ಸೇಮ್ ಅವ್ರ ಪ್ರೊಫೈಲ್ಗೆ ಹೀಗೆ ಹೋಗಿ ಇದಿರ್ತಲ್ವಾ ಪ್ರೊಫೈಲ್ ಪಿಕ್ಚರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೇ. ಅವ್ರದ್ದೇನೋ ಸ್ಟೋರೀಸ್ ಇದ್ರೆ ಈ ತರ ಕಾಣಿಸ್ಬಿಡುತ್ತೆ. ಓಕೆ, ಸ್ಟೋರೀಸ್ ಮೇನ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ,
ಸ್ಟೋರೀಸ್ ಬಂದು ನಾನ್ ದಿನಾಗ್ಲೂ ಆಕ್ಟಿವಿಟಿ ಯಾವ್ದೋ ಒಂದ್ ಇರ್ಬೇಕು ಅಂತ ಹೇಳಿದ್ನಲ್ವಾ ಇನ್ಸ್ಟಾಗ್ರಾಮ್ಲಿ. ಸೊ ಅದಕ್ಕೋಸ್ಕರ ಸ್ಟೋರೀಸ್ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ದಿನಾಗ್ಲೂ ಪೋಸ್ಟ್ ಇಡಕ್ ಆಗಲ್ಲ ಆಬ್ವಿಯಸ್ಲಿ, ಇಷ್ಟೊಂದು ನೀವು ಹ್ಯಾಶ್ ಟ್ಯಾಗ್ಸ್ ಯೋಚನೆ ಮಾಡಿ ನಿಮ್ಗೆ ಒಪ್ಪಿಗೆ ಇರಲ್ಲ. ಸೊ ಯು ಕೀಪ್ ಸ್ಟೋರೀಸ್. ಜನರಲ್ ಅದೇ ಹೇಳಿದ್ನಲ್ವಾ ವಾಟ್ಸ್ಆಪ್ ಸ್ಟೇಟಸ್ ತರ ಟೇಕ್ ಅ ಪಿಕ್ಚರ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಪಿಕ್ಚರ್ ಇಟ್ಟು, ಅಂಡ್ ಸ್ಟೋರೀಸ್ ಲಿ ಕೂಡ ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡ್ಬೋದು. ಮೇನ್ ಥಿಂಗ್ ಸ್ಟೋರೀಸ್ ಕೂಡ ರೀಚ್ ಬರುತ್ತೆ. ಅಂದ್ರೆ ಸ್ಟೋರೀಸ್ ಹೇಗೆ ಅಂದ್ರೆ ರೀಚ್ ಅಂದ್ರೆ ನಿಮ್ಗೆ ಕಾಣಿಸಲ್ಲ ಹ್ಯಾಶ್ ಟ್ಯಾಗ್ಸ್ ಲಿ, ಓನ್ಲಿ ಪೋಸ್ಟ್ ಕಾಣಿಸುತ್ತೆ. ನಾವು ಹ್ಯಾಶ್ ಟ್ಯಾಗ್ ಇಷ್ಟಿಟ್ಟು ಹ್ಯಾಶ್ ಟ್ಯಾಗ್ ಇದು ಯೂಸ್ ಮಾಡಿದ್ವಲ್ವಾ, ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಬ್ಯಾಂಗ್ಳೂರ್ ಆ ತರ ಸರ್ಚ್ ಮಾಡಿದ್ರೆ ಪೋಸ್ಟ್ ಕಾಣಿಸುತ್ತೆ, ಬಟ್ ಸ್ಟೋರೀಸ್ ಕಾಣಿಸಲ್ಲ. ಸಮ್ವೇರ್ ಇದು ಹೇಗೆ ಯೂಸ್ ಆಗುತ್ತೆ ಅಂದ್ರೆ ಕೈಂಡ್ ಆಫ್ ರೀಚ್ ಅಷ್ಟೇ. ರೀಚ್ ಜಾಸ್ತಿ ಆಗತ್ತೆ, ಅದು ಎಲ್ಲ ಇಂಟರ್ನಲ್ ಆಗತ್ತೆ ಇದು. ಬಟ್ ಇಟ್ಸ್ ಆಲ್ವೇಸ್ ಬೆಟರ್ ಯು ಬಿಫೋರ್ ಹ್ಯಾಶ್ ಟ್ಯಾಗ್ಸ್ ಅಂಡ್ ಸ್ಟೋರೀಸ್. ಅಷ್ಟೊಂದು ಮಾಡಬಾರ್ದು. ಮತ್ತು ಒಂದೇ ಹ್ಯಾಶ್ ಟ್ಯಾಗ್ ಅದು ಅಲೌ ಮಾಡತ್ತೆ, ಒಂದೇ ಹ್ಯಾಶ್ ಟ್ಯಾಗ್ ಚೂಸ್ ಮಾಡ್ಕೊಳ್ರಿ ಅಷ್ಟೇ. ಒಂದೇ ಹ್ಯಾಶ್ ಟ್ಯಾಗ್ ಅಂದ್ರೆ ಅವರು ಅಫಿಷಿಯಲ್ ಒಂದು ಹ್ಯಾಶ್ ಟ್ಯಾಗ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಆಸ್ ಎ ಟೋಲ್ಡ್ ಆಪ್ ಲಿ ನಿಮ್ಗೆ ನೋಡ್ರೆ ಅರ್ಥ ಆಗತ್ತೆ. ಹ್ಯಾಶ್ ಟ್ಯಾಗ್ ಅಂತ ಸ್ಟೋರಿ ಚೂಸ್ ಮಾಡಿದಾಗ ಒಂದೇ ಒಂದು ಹ್ಯಾಶ್ ಟ್ಯಾಗ್ ಆಕ್ಚುಲ್ ಆಗಿ ಕಾಣಿಸುತ್ತೆ. ಆದ್ಮೇಲೆ ನೀವು ಒಂದು ಮ್ಯಾಟರ್ ಬರಿಬಹುದು. ಓಕೆ, ಮ್ಯಾಟರ್ ಟೈಪ್ ಮಾಡಿದವಾಗ ಅಲ್ಲಿ ಹ್ಯಾಶ್ ಟ್ಯಾಗ್ ಅಂತ ಇಟ್ಟು ಮತ್ತು ಇನ್ನೊಂದು ಯೂಸ್ ಮಾಡೋದು, ಒನ್ ಮೋರ್ ಹ್ಯಾಶ್ ಟ್ಯಾಗ್ 2. ಓಕೆ, 2 ಅಲ್ಲಿ ಒಂದು ಹ್ಯಾಶ್ ಟ್ಯಾಗ್ 3. ಜಾಸ್ತಿ ಯೂಸ್ ಮಾಡಕ್ಕಿಲ್ಲ, 5 ಮಿಂಚ್ಬೇಡಿ, ಇಷ್ಟೇ, ಈ 2 ಸಾಕು. ಬಟ್ ಇದಕ್ಕಂತ ಜಾಸ್ತಿ ಇದೇ ವರ್ಕ್ಔಟ್ ಆಗತ್ತೆ, ಇದು ಜಾಸ್ತಿ ವರ್ಕ್ಔಟ್ ಆಗಲ್ಲ, ಇದೇ ವರ್ಕ್ಔಟ್ ಆಗತ್ತೆ. ಅದು ಇಂಟರ್ನಲ್, ನಿಮ್ಗೆ ಹೊರಗಡೆ ಏನೋ ರೀಚ್ ಏನು ಕಾಣಿಸಲ್ಲ. ಇಟ್ ಜಸ್ಟ್ ವರ್ಕ್ಸ್ ಔಟ್ ಇಂಟರ್ನಲ್ಲಿ ಅಷ್ಟೇ. ಇಟ್ ಜಸ್ಟ್ ಅಲ್ಗಾರಿದಮ್ ಪ್ರಕಾರ ಹ್ಯಾಶ್ ಟ್ಯಾಗ್ಸ್ ವಿಲ್ ವರ್ಕ್ಔಟ್ ನಿಮ್ಗೆ. ಸ್ಟೋರೀಸ್ ಮಾತ್ರ ದಿನಾಗ್ಲೂ ಇರ್ತಾ ಇರ್ತಾರೆ ಜನಗಳು. ಏನ್ ಮಾಡ್ತಾರೆ ಅಂದ್ರೆ ಇನ್ನು ಅಲ್ಗಾರಿದಮ್ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್. ಅದಕ್ಕೆ ಮಾರ್ನಿಂಗ್ ಫಾರ್ ಎಕ್ಸಾಂಪಲ್ 11 o'clock ಒಂದು ಇಡ್ತಾರೆ, ಮತ್ತು 4 o'clock ಒಂದಿರ್ತಾರೆ, ಮತ್ತು ನೈಟ್ 7 8 or 8 ಒಂದಿರ್ತಾರೆ. ಕಂಟಿನ್ಯೂಸ್ ಅವ್ರ ಪ್ರೊಫೈಲ್ ಕಾಣಿಸ್ಬೇಕು ಅಂತ. ಇನ್ನೊಂದ್ ಏನಂದ್ರೆ ನನ್ನ ಟಿಪ್ ಇದು, ಅಂದ್ರೆ ನಾನ್ ಅಬ್ಸರ್ವ್ ಮಾಡಿದ್ದು ನನ್ಗೆ ವರ್ಕ್ಔಟ್ ಆಯ್ತು. ಒಂದು ಪೋಸ್ಟ್ ಹಾಕ್ತಿರಲ್ವಾ, ಇವಾಗ ಒಂದು ಪೋಸ್ಟ್ ಹಾಕಿದ ತಕ್ಷಣ ಫಾರ್ ಎಕ್ಸಾಂಪಲ್ 12 o'clock ಒಂದು ಪೋಸ್ಟ್ ಹಾಕಿದ್ರೆ 12:10 ಒಂದು ಸ್ಟೋರಿ ಹಾಕಿ. ಸ್ವಲ್ಪ ಜನ ನೀವು ಅಬ್ಸರ್ವ್ ಮಾಡಿದ್ರೆ ನ್ಯೂ ಪೋಸ್ಟ್ ಅಂತ ಹೇಳಿ ಒಂದು ಸ್ಟೋರಿ ಹಾಕ್ತಾರೆ. ನ್ಯೂ ಪೋಸ್ಟ್ ಬಂದಿದೆ ನನ್ನ ಪ್ರೊಫೈಲ್ ನಲ್ಲಿ, ನನ್ ಪೋಸ್ಟ್ ನೋಡಿ ಅಂತ ಹೇಳಿ ನ್ಯೂ ಪೋಸ್ಟ್ ಅಂತ ಅವರು ಕೊಡ್ತಾರೆ. ಸ್ಟಿಕ್ಕರ್ಸ್ ಇರುತ್ತೆ, ಅದು ಯೂಸ್ ಮಾಡ್ತಾರೆ. ಓಕೆ, ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಫಾಲೋವರ್ ಅವರು ಮಿಸ್ಟರ್ ಎಕ್ಸ್ ಇದ್ದಾರೆ, ನಿಮ್ ಫಾಲೋವರ್ ಅವರು ಒಂದು 1000 ಮೆಂಬರ್ಸ್ ನ ಫಾಲೋ ಆಗ್ತಾ ಇದ್ದಾರೆ ಅಂತ ಅನ್ಕೋಣ. ಸೊ ಇಷ್ಟೊಂದು ಸ್ಟೋರೀಸ್ ಇಲ್ಲಿ ಇವರು ನನ್ ಫಾಲೋ ಆಗೋರು, ಇದು ನೋಡ್ತಾ ಇದ್ದ ಇಷ್ಟೊಂದು ಜನ ಸ್ಟೋರೀಸ್ ನಾನು, ಡೂ ಯು ಥಿಂಕ್ ಐ ಆಮ್ ಗೋಯಿಂಗ್ ಟು ಮಿಸ್? ಇಷ್ಟೊಂದು ಜನ ಇದ್ದಾರೆ, ಐ ಆಮ್ ಫಾಲೋಯಿಂಗ್ 700 people. ಇಲ್ಲಿ ನಿಮ್ದು ಮಿಸ್ ಆಗೋ ಚಾನ್ಸಸ್ ಇದೆ. ಸೆಕೆಂಡ್ ಥಿಂಗ್, ಇಲ್ಲಿ ಕೂಡ ಅಷ್ಟೇ, ಪೋಸ್ಟ್ ನಲ್ಲಿ ಕೂಡ ಇಷ್ಟೊಂದು ಜನ ನಾನು ನೋಡಲ್ಲ, ರೈಟ್? 700 people, ಅಟ್ಲೀಸ್ಟ್ 500 people ಆಕ್ಟಿವ್ ಇದ್ದಾರೆ ಅನ್ಕೋಣ. ಅವ್ರೆಲ್ಲಾರ್ದು ನೋಡಕ್ ಆಗಲ್ಲ. ಸೊ ಇದು ನೀವೇನ್ ಮಾಡಕ್ ಆಗಲ್ಲ, ನೀವು ಪೋಸ್ಟ್ ಹಾಕ್ಬಿಡ್ತೀರಿ, ಆಗೋಯ್ತಾ? ಆಗೋದ್ಮೇಲೆ 12 o'clock ಪೋಸ್ಟ್ ಮಾಡ್ರಿ, 12:10 ಒಂದು ಸ್ಟೋರಿ ಇಡಿ, ಹೇಳಿ ನ್ಯೂ ಪೋಸ್ಟ್ ಬಂದಿದೆ ನಾನು ಚೆಕ್ ಮಾಡಿ ಅಂತಂದ್ರೆ ಸ್ವಲ್ಪ ಜನ ಅವಾಗ ಏನಾಗತ್ತೆ, ಇದು ಸ್ವಲ್ಪ ಫ್ರಂಟ್ ನಲ್ಲಿ ಬರುತ್ತೆ. ನೀವು ಪೋಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ಫ್ರಂಟ್ ನಲ್ಲಿ ಬರುತ್ತೆ. ಇಲ್ಲಿ ಅಟ್ಲೀಸ್ಟ್ ಟಾಪ್ 10 ಬಂದ್ರೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಲಕ್ ಆಗತ್ತೆ. ಅದೊಂದು ಮಾಡ್ಬೋದು. ಇನ್ನೊಂದು, ಇಫ್ ಯು ಥಿಂಕ್ ಈ 1000 ಎಷ್ಟು ನಾನು ನ್ಯೂ ಪೋಸ್ಟ್ ಅಂತ ಹಾಕಿದ್ನು ಸ್ಟಿಲ್ ಮಿಸ್ ಆಗೋ ಚಾನ್ಸಸ್ ಇದೆಲ್ಲ ಅಂತಂದ್ರೆ, ಇವ್ರು ಮಾಡೋ ತರ ಬೆಳಿಗ್ಗೆ 12:10 ಒಂದಾಯ್ತಾ, ಮತ್ತು 4 o'clock ಬಂದು ಇದೇ ಪೋಸ್ಟ್ ಹಾಕೊಂಡ್ಬೇಡ, ನನ್ ಪೋಸ್ಟ್ ನೋಡಿ ಆ ತರ ಹಾಕೊಂಡ್ಬೇಡ. 4 o'clock ಬಂದು ಇನ್ನೇನನ್ನ ಸೊ ಟುಡೇಸ್ ವಾಟ್ ಎವರ್, ಬೇರೆ ಪೋಸ್ಟ್, ಟುಡೇಸ್ ವರ್ಕ್, ಓಕೆ, how was my day, whatever, this is how my day was ಅಂತ ಹೇಳಿ ನಾರ್ಮಲ್ ಸ್ಟೋರೀಸ್ ಹಾಕಿ. ಅಂದ್ರೆ ಏನಂದ್ರೆ ಇವ್ರು ರಿಮೈಂಡ್ ಮಾಡ್ತಾ ಇದ್ರೆ, ಅರೆ ಈಗ ಒಬ್ಬರು ಇದ್ದಾರಲ್ಲ ನನ್ ಫಾಲೋ ಆತ ಏನೋ ಇಟ್ಟಿದ್ದಾನೆ ನೋಡೋಣ, ಆ ತರ. ಸೊ ಪೋಸ್ಟಿಂಗ್ ಲೈಕ್ ದಿಸ್ 3 or 4 times per day ಸ್ಟೋರೀಸ್. ಆತರ ನಿಮ್ಮ ಅಲ್ಗಾರಿದಮ್ ಪ್ರಕಾರ ನಿಮ್ದೊಳಗೆ ಆಕ್ಟಿವಿಟಿ ಇದ್ದಂಗೆ ಇರುತ್ತೆ. ಅಂಡ್ ಜನಗಳಿಗೆ ಯು ವಿಲ್ ಬಿ ಶೋಯಿಂಗ್ ಅಪ್ ದಟ್ ದಿಸ್ ಇಸ್ ವಾಟ್ ಐ ಆಮ್, ದಿಸ್ ಇಸ್ ಹೌ ಐ ಆಮ್ ಅಂತ ಕಂಟಿನ್ಯೂಸ್ ಆಗಿ ಗುರ್ತು ಮಾಡ್ತಾ ಇದ್ದೀರಿ. ನಿಮ್ ಪ್ರೊಫೈಲ್ ನೋಡಿ
ಮಾಡ್ಬೇಕು ಅಂತ. ಸೊ ದಿಸ್ ಇಸ್ ವಾಟ್ ಅಬೌಟ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮೇ ಮೇನ್ ನನ್ನ ಫೋಕಸ್. ಸೊ ದಟ್ಸ್ ವಾಟ್ ಐ ಥಾಟ್ ಟು ಸೇ. ಲೈಕ್ ತುಂಬಾ ದೇರ್ ಇಸ್ ಅ ಲಾಟ್ ಇನ್ ಇನ್ಸ್ಟಾಗ್ರಾಮ್. ಇದೆಲ್ಲ ಡಿಫಿಕಲ್ಟ್ ಅಲ್ಲ. ನೀವು ಒನ್ಸ್ ಓಪನ್ ಮಾಡಿದ ತಕ್ಷಣ ಇದು ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಂದ್ರೆ ದಿನಕ್ಕೊಂದು ಪೋಸ್ಟ್ ಹಾಕೊಂಡು ದಿನಕ್ಕೆ 10 ಸ್ಟೋರೀಸ್ ಹಾಕ್ಬೋದು. ಇಟ್ಸ್ ಬೆಟರ್ ಯು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ನಿಮ್ಗೆ ಒಂದು ಫಸ್ಟ್ 3-4 ಪೋಸ್ಟ್ ವರೆಗೆ ನೀವು ಇದು ನಿಮ್ಗೆ ಗುರ್ತಿಟ್ಕೊಂಡು ಮಾಡ್ಬೇಕಾ ಬರುತ್ತೆ. ಅದರ್ವೈಸ್ ನಥಿಂಗ್, ಅಷ್ಟೇನು ಡೀಲ್ ಇರಲ್ಲ. ಸೊ ಒನ್ಸ್ ಇದು ಯಾವಾಗನ ಇನ್ ಕೇಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನೀವು ಪಾಸ್ ಮಾಡಿ ಟ್ರೈ ಟು ನೋಟ್ ಡೌನ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಡೂ ಇಟ್. ಓಕೆ. ಅಂಡ್ ನಮ್ದು ವಾಟ್ಸ್ಆಪ್ ಗ್ರೂಪ್ ಸಪರೇಟ್ ಐತೆ, ಅದಕ್ಕೆ ನಾನು ಐ ವಿಲ್ ಶೇರ್ ದಿಸ್ ಥಿಂಗ್ ಅಗೇನ್. ರಿಟರ್ನ್ ನಾನು ಶೇರ್ ಮಾಡ್ತೀನಿ ಅದು. ಅಂಡ್ ಆಪ್ ರೆಕಾರ್ಡಿಂಗ್ ಕೂಡ ಐ ವಿಲ್ ಸೆಂಡ್ ಯು. ದಿಸ್ ಇಸ್ ಹೌ ಇಟ್ ಇಸ್. ಆಪ್ ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ, ಕೀಪ್ ಆನ್ ಎಕ್ಸ್ಪ್ಲೋರಿಂಗ್ ಹ್ಯಾಶ್ ಟ್ಯಾಗ್ಸ್ ಅಂಡ್ ಆಲ್. ಈ ಹ್ಯಾಶ್ ಟ್ಯಾಗ್ ಬಂದು ಈ ಸ್ಮಾಲ್ ರೇಂಜ್ ಮೀಡಿಯಂ ರೇಂಜ್ ಪೋಸ್ಟ್ ನೋಡ್ಕೊಂಡು ಮಾಡಿ. ಡೋಂಟ್ ಕ್ರಾಸ್ 10 million. 10 million ಹೋದ್ರೆ ನೀವು ಎಲ್ಲೋ ಹೊಟ್ಟೋಗ್ಬಿಡ್ತೀರಿ. ಯು ಪೀಪಲ್ ಕಾಂಟ್ ಈವನ್ ಸಿ ಪ್ರಾಪರ್ಲಿ. ಓಕೆ. ಎಸ್, ದಟ್ಸ್ ದ ಥಿಂಗ್. ಸೊ ಐ ಥಿಂಕ್ ಇಟ್ಸ್ ಹೆವಿ ಲೋಡ್ ಆಗ್ಬಿಡ್ತು. ವಿಲ್ ಸ್ಟಾಪ್ ಇಟ್ ಫಾರ್ ನೌ ಅಂಡ್ ವಿಲ್ ಸಿ ಆನಿಮೇಕರ್ ಆಯ್ತಾ ಅಂತ ನೋಡೋಣ. ಓ ಕೂಲ್, ಆನಿಮೇಕರ್ ಆಯ್ತು. ಓಕೆ, ವಾಟ್ ಎವರ್ ಆಯ್ತು ಇವ್ರದ್ದು. ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ನೋಡೋಣ. ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಡೌನ್ಲೋಡ್ ಆಗತ್ತಾ ನನ್ನ PC ಗೆ ಅಂಬೋದೇ ಅಲ್ಲ ಇಂಪಾರ್ಟೆಂಟ್. ಸಿಸ್ಟಮ್ಗೆ ಡೌನ್ಲೋಡ್ ಆಗತ್ತಾ ಇಲ್ಲವಾ ಅಂತ ಅದು ನೋಡೋಣ. ಇಲ್ಲಿ ಕೂಡ ಅಷ್ಟೇ ಹೀಗೆ ಬರುತ್ತಂತೆ, ಮೇಡ್ ವಿತ್ ಆನಿಮೇಕರ್ ಅಂತ ಬಂದೇ ಬರುತ್ತೆ. ಅಪ್ಗ್ರೇಡ್ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಪರ್ಚೇಸ್. ಓಕೆ, ಪರ್ಚೇಸ್ ಮಾಡ್ರೆ ಬರಲ್ಲ. ಬಟ್ ಇದಂತಕ್ಕೂ ಡೌನ್ಲೋಡ್ ಆಯ್ತು. ಇಲ್ಲಿ ನೋಡಿ, ದಿಸ್ ಹಸ್ ಗಾಟ್ ಡೌನ್ಲೋಡೆಡ್. ಸೊ ನಿಮ್ಮ ಪ್ರೊಫೈಲ್ಗೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ನಿಮ್ ಕಂಪ್ಯೂಟರ್ಗೆ ಅಂತ ಅರ್ಥ. ಬಟ್ ವಾಟರ್ ಮಾರ್ಕ್ ಇರುತ್ತೆ. ವಾಟರ್ ಮಾರ್ಕ್ ಇದ್ದೂ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲಾಂಗಿದ್ರೆ ನೀವು ಪ್ರೀಮಿಯಂ ಚೂಸ್ ಮಾಡ್ಕೊಳ್ರಿ. ಸೊ ಇದು ದಿಸ್ ಇಸ್ ಆಲ್ ಅಬೌಟ್ ಇಟ್. ಅಂಡ್ ಇನ್ನು ಓವರ್ ಸ್ಟಫ್ ಮಾಡೋಣ ಬೇಡ ಒಂದೇ ದಿನ, ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಕೂಡ ಕವರ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಇಟ್ಸ್ ಓಕೆ, ಯೂಟ್ಯೂಬ್ ಅಂಬೋದು ಇನ್ನು ವಾಸ್ಟ್ ಸಬ್ಜೆಕ್ಟ್, ಅದಕ್ಕೆ ಅದು ಮತ್ತು ನಾವು ಕವರ್ ಮಾಡೋಣ ವೆರಿ ಸೂನ್. ಬಟ್ ಇನ್ ಓಪನ್ ಯುವರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಟುಡೇ ಇಟ್ ಸೆಲ್ಫ್. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಓಪನ್ ಮಾಡಿ ಇಟ್ಕೊಳ್ರಿ. ಓಪನ್ ಮಾಡಿದ ತಕ್ಷಣ ಏನೋ ಒಂದು ಮಾಡ್ಬೇಕು ಅಂತಲ್ಲ, ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀವಿ. ಇನ್ ಕೇಸ್ ನಿಮ್ದು ಯಾರ್ದಾದ್ನು ಪರ್ಟಿಕ್ಯುಲರ್ ಬಿಸ್ನೆಸ್ ರಿಲೇಟೆಡ್ ಆದ್ರೆ ಎಲ್ಲ ಬಿಸ್ನೆಸ್ ರಿಲೇಟೆಡ್ ನೇಮ್ಸ್ ಇಂದನೇ ಸರ್ಚ್, ಒಂದೇ ಹೆಸರು ಇಟ್ಕೊಳ್ರಿ ಎಲ್ಲದಕ್ಕೆ. ಸೊ ದಟ್ ಯಾರು ಎಲ್ಲಿ ಹೋದು ಸರ್ಚ್ ಮಾಡಿದ್ನು, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ಲಿ ನಾನು ಇಷ್ಟಕ್ ಮುಂಚೆ ಸಲೋನಿ ಶ್ರೀವಾಸ್ತವ್ ಅಂತಿದ್ನಲ್ಲ, ಅವ್ರದ್ದು ಯೂಟ್ಯೂಬ್ಲಿ ಒಂದೇ ಹೆಸರು, ಅವ್ರ ವೆಬ್ಸೈಟ್ ಅದೇ ಹೆಸರು, ಇನ್ಸ್ಟಾಗ್ರಾಮ್ದು ಅದೇ ಹೆಸರು. ಬೆನಿಫಿಟ್ ಏನಂದ್ರೆ ಎಲ್ಲಿ ಹೋದ್ರು ಅವರೇ ಸಿಗ್ತಾರೆ, ನನ್ಗೆ ಯಾರು ಸಿಗಲ್ಲ. ಬೆಟರ್ ಒಂದೇ ಹೆಸರು ಇಟ್ಕೊಂಡು ಕಂಟಿನ್ಯೂ ಮಾಡಿ. ಅಂಡ್ ರಿಮೈನಿಂಗ್ ಥಿಂಗ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ರೈಟ್, ಏನೇನ ಡೌಟ್ಸ್ ಇದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ರೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.